ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮವನ್ನು ಶಾಂತಿ ಮಂತ್ರದೊಂದಿಗೆ ಪ್ರಾರಂಭಿಸೋಣ. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಇವತ್ತು ನಮ್ಮ ಗ್ರಂಥಾಲಯದಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡುತ್ತಿದ್ದೇವೆ. ಆ ಪುಸ್ತಕದ ಹೆಸರು ಡಾಕ್ಟರ್ ರಾಜ್ಕುಮಾರ್ ಅಂತ. ಆ ಪುಸ್ತಕದ ಬಗ್ಗೆ ಮಾತನಾಡಲು ಶ್ರೀ ಕನ್ನಡದ ಅಧ್ಯಾಪಕರಾದ ರಾಘವೇಂದ್ರ ಸರ್ನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಶುಭ ಮಧ್ಯಾಹ್ನ. ಕೆಲವು ಸಂದರ್ಭಗಳು ಸನ್ನಿವೇಶಗಳು ಕೆಲವರಿಗೆ ಒದಗಿ ಬರುವುದು ಸುಕೃತ ಪುಣ್ಯ ಅಂತ ಹೇಳ್ತಾರೆ. ನಾಳೆ ಕನ್ನಡ ರಾಜ್ಯೋತ್ಸವ, ಇವತ್ತು ನರಕ ಚತುರ್ದಶಿ, ಜೊತೆಗೆ ರಾಷ್ಟ್ರೀಯ ಏಕತಾ ದಿನಾಚರಣೆ, ಜೊತೆಗೆ ಕಳೆದ ವಾರ CS ಕೂಡ ಮಾತಾಡಿದ್ದಾರೆ ಒಂದು ಪುಸ್ತಕದ ಬಗ್ಗೆ. ಈ ವಾರ ನನಗೆ ಇವೆಲ್ಲ ಒಂದು ಸಂದರ್ಭದ ಹಿನ್ನೆಲೆಯಲ್ಲಿ ನನಗೆ ಒಂದು ಪುಸ್ತಕದ ಬಗ್ಗೆ ಮಾತಾಡೋದು ಕೊಟ್ಟಿದ್ದು, ಇವೆಲ್ಲಕ್ಕಿಂತ ಹೆಚ್ಚು ಖುಷಿ ಕೊಟ್ಟಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಮಾತನಾಡೋದಕ್ಕೆ ಸಿಕ್ಕ ಅವಕಾಶ. ಇದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತಲೇ ಹೇಳಬೇಕು. ಯಾಕೆಂತಂದರೆ ಮೇರು ಪರ್ವತದ ಹಾಗೆ ನಿಂತಿರುವ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್. ಅವರ ಬಗ್ಗೆ ಮಾತಾಡಬೇಕು ಅಂತ ಪ್ರಾರಂಭ ಮಾಡಿದಾಗ ನಾನು ತುಂಬ ಅಲ್ಪ ಮಾನವನಾಗಿ ಕಾಣಿಸ್ತೇನೆ. ಯಾಕೆಂತಂದರೆ ಒಂದು ಸಿನಿಮಾ ಹೊರತಾಗಿಯೂ ಕೂಡ ರಾಜ್ಕುಮಾರ್ ಅವರು ಕಂಡುಬರ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಸಮಗ್ರ ಚರಿತ್ರೆ, ಅವರ ಜೀವನ ಚರಿತ್ರೆಯನ್ನು 2 ಸಂಪುಟಗಳಲ್ಲಿ ದೊಡ್ಡ ಹುಲ್ಲೂರು ರುಕ್ಕೋಜಿ ಎಂಬಂಥ ವ್ಯಕ್ತಿ ಸಂಪಾದನೆ ಮಾಡಿ ರಾಜ್ಕುಮಾರ್ ಅವರ ಜೀವನದಲ್ಲಿ ನಡೆದಂಥ ಪ್ರಮುಖ ವಿಚಾರಗಳನ್ನು ಇಟ್ಕೊಂಡು ಪುಸ್ತಕವನ್ನು ಬರೆದಿದ್ದಾರೆ. ಪುಸ್ತಕದ ಮೊದಲ ಪ್ರಾರಂಭದಲ್ಲೇ KS ನಿಸಾರ್ ಅಹಮದ್, ನಿತ್ಯೋತ್ಸವದ ಕವಿ ಅಂತ ಕರೆಯುವಂಥ KS ನಿಸಾರ್ ಅಹಮದ್ ಅವರು ಒಂದು ಕಡೆ ಹೇಳ್ತಾ ಹೋಗ್ತಾರೆ, ಬರ್ಗೂರು ರಾಮಚಂದ್ರಪ್ಪ ಅವರು ದೊಡ್ಡ ಹುಲ್ಲೂರು ರುಕ್ಕೋಜಿ ಅವ್ರನ್ನ ಕರೆದುಕೊಂಡು ಬಂದಾಗ ಅವರು ರಾಜ್ಕುಮಾರ್ ಅವ್ರಿಗೆ ಬಗ್ಗೆ ಪುಸ್ತಕವನ್ನು ಬರೆದಿದ್ದೀನಿ ಅಂತಂದಾಗ ನಾನು ಏನೋ ಒಂದು ಸಣ್ಣ ಪುಟ್ಟ ಪುಸ್ತಕಗಳನ್ನು ಬರೆದಿರ್ಬೋದು ಅಂತ ಅಂದ್ಕೊಂಡೆ. ಗಜ ಅಂದರೆ ಆನೆ ಗಾತ್ರದ, ಯಾಕೆಂದರೆ ಪುಸ್ತಕದ ಒಂದು ಶಕ್ತಿ ಆ ರೀತಿ ಇದೆ. ಆ ಗಜಗಾತ್ರದ ಪುಸ್ತಕವನ್ನು ನನ್ನ ಕೈಲಿ ಇಟ್ಕೊಳ್ಳೋಕೆ ಆಗದೇ ಇರುವಂತಹ ಒಂದು ಕೈಯಲ್ಲಿ ಪುಸ್ತಕವನ್ನು ಕೊಟ್ಟಾಗ ನನಗೆ ಒಂದು ಕ್ಷಣ ಗಾಬರಿ ಆಯಿತು ಅಂತ ಹೇಳ್ತಾ ಹೋಗ್ತಾರೆ. ಮತ್ತು ರಾಜ್ಕುಮಾರ್ ಅವರ ಜೀವನದಲ್ಲಿ ಬಂದ ಎಲ್ಲ ಪ್ರಮುಖವಾದ ವಿಚಾರಗಳನ್ನು ಹೇಳುವ ಕೆಲಸವನ್ನು ಆ ಪುಸ್ತಕ ಮಾಡಿಕೊಳ್ಳುತ್ತೆ. ರಾಜ್ಕುಮಾರ್ ಎಂಬಂಥ ಹೆಸರನ್ನು ಕೇಳಿದಾಗ ಪ್ರತಿಯೊಬ್ಬ ಕನ್ನಡಿಗನು ಯೋಚನೆ ಮಾಡಬೇಕಾದ ಅಥವಾ ನೆನಪಿಸಿಕೊಳ್ಳಬೇಕಾದ ವಿಚಾರ ಬಂದಿದೆ. ಅದೇ ಗೋಕಾಕ್ ಚಳವಳಿ. ವಿಕ್ರು ಗೋಕಾಕ್ ಅವರು ಒಂದು ವರದಿಯನ್ನು ಕೊಟ್ಟಿರ್ತಾರೆ. ಕನ್ನಡ 150 ಅಂಕಗಳಿಗೆ ಕನ್ನಡ ಇರಬೇಕು, 125 ಅಂಕಗಳಿಗೆ ಕನ್ನಡ ಇರಬೇಕು, ಇಂಗ್ಲಿಷ್ ದ್ವಿತೀಯ ಭಾಷೆಯಾಗಿರಬೇಕು, ತೃತೀಯ ಭಾಷೆಯಾಗಿ ಹಿಂದಿ ಇರಬೇಕು, ಪ್ರಾದೇಶಿಕ ಭಾಷೆ ಕನ್ನಡ ನಾಡಿನಲ್ಲಿ ಕನ್ನಡ ಪ್ರಾದೇಶಿಕ ಭಾಷೆ ಪ್ರಥಮ ಭಾಷೆಯಾಗಿರ್ಬೇಕು, ಪ್ರಧಾನವಾದ ಭಾಷೆಯಾಗಿರ್ಬೇಕು ಅಂತ ಹೇಳ್ತಾರೆ. ಆ ಗೋಕಾಕ್ ವರದಿಯನ್ನ ಜಾರಿಗೊಳಿಸೋದಕ್ಕೆ ಸರ್ಕಾರ ಮೀನಾಮೇಷ ಎಳಿಸ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಹೋಗಿ ಕೇಳ್ಕೊಂಡಾಗ ಯಾವುದೇ ರೀತಿಯಾದಂಥ ಕಣಿಯನ್ನು ಹೊಡೆಯದೆ ಅವರು ಆ ಗೋಕಾಕ್ ಚಳವಳಿಯಲ್ಲಿ ಪಾಲ್ಗೊಳ್ತಾರೆ. ರಾಜ್ಕುಮಾರ್ ಅವರ ಒಂದು ಪಾಲ್ಗೊಳ್ಳುವಿಕೆಯಿಂದ ಇಡೀ ಕನ್ನಡ ಚಲನಚಿತ್ರರಂಗ ಆ ಚಳವಳಿಯಲ್ಲಿ ಪಾಲ್ಗೊಂಡು ಗೋಕಾಕ್ ವರದಿ ಆದಷ್ಟು ಬೇಗ ಜಾರಿಗೆ ಬರೋದಕ್ಕೆ ಕಾರಣ ಆಗುತ್ತೆ. ಇದು ರಾಜ್ಕುಮಾರ್ ಅವರ ಶಕ್ತಿ. ಮನ್ಸು ಪಟ್ಟಿದ್ರೆ, ಅವರ ಸ್ವಲ್ಪ ಮುತುವರ್ಜಿ ವಹಿಸಿದ್ರೆ ಮುಖ್ಯಮಂತ್ರಿ ಆಗುವಂತ ಎಲ್ಲ ಸಾಧ್ಯತೆಗಳು ಇತ್ತು. ಎಲ್ಲ ಕೇಳ್ಕೊಂಡು ಇದ್ರು ರಾಜಕೀಯ ಪಕ್ಷಗಳು. ಆದರೆ ನಾನು ಜನರನ್ನ ಪ್ರೀತಿಸಬೇಕು, ಜನರ ಸೇವೆಯನ್ನ ರಾಜಕೀಯದಲ್ಲಿ ಇಟ್ಕೊಂಡೇ ಮಾಡಬೇಕಾಗಿಲ್ಲ ಅಂತ ಆ ಒಂದು ರಾಜಕೀಯ ಬರುವಂತಹ ಒಂದು ಉದ್ದೇಶವನ್ನ ಹೊರಗಿಟ್ಟರು. ಇನ್ನೊಂದು, ಕರ್ನಾಟಕ ರತ್ನ ಪ್ರಶಸ್ತಿ ಬಂದಾಗ ರಾಜ್ಕುಮಾರ್ ಅವರು ನಡೆದುಕೊಂಡಂತಹ ಒಂದು ದೊಡ್ಡದಂತೂ ಅಂತ ಹೇಳೋಕ್ಕಿಂತ ಈ ತುಂಬಿದ ಕೂಡ ತುಳುಕೋದಿಲ್ಲ ಅನ್ನೋತ್ತಲ್ಲ, ಅದಕ್ಕೆ ಮಾದರಿಯಾಗಿದ್ದವರು ರಾಜ್ಕುಮಾರ್. ಭಾರತ ರತ್ನ ಪ್ರಶಸ್ತಿ ಹೇಗಿದೆಯೋ ಹಾಗೆ ಕರ್ನಾಟಕ ರತ್ನ ಪ್ರಶಸ್ತಿ ಆಗಬೇಕು ಅಂತ S ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ತೀರ್ಮಾನವನ್ನು ಕೈಗೊಳ್ತಾರೆ. ಆ ಕರ್ನಾಟಕ ರತ್ನ ಪ್ರಶಸ್ತಿ ಆದಾಗ ಮೊದಲಿಗೆ ರಾಜ್ಕುಮಾರ್ ಅವ್ರಿಗೆ ಕೊಡಬೇಕು ಅಂತ ಹೇಳಿ ರಾಜ್ಕುಮಾರ್ ಅವ್ರನ್ನ ಕೇಳ್ಕೊಂಡಾಗ ರಾಜ್ಕುಮಾರ್ ಅವರು ಪ್ರೀತಿಯಿಂದ ಒಪ್ಕೋತಾರೆ. ನಿಮ್ಮ ಪ್ರೀತಿಗೆ ಆಭಾರಿಯಾಗಿದ್ದೀನಿ, ಖಂಡಿತವಾಗ್ಲೂ ಆ ಪ್ರಶಸ್ತಿಯನ್ನು ಸ್ವೀಕರಿಸ್ತೀನಿ. ಆದರೆ
ಪ್ರಶಸ್ತಿಯನ್ನ ಮೊದಲು ಕೊಡಬೇಕಾಗಿದ್ದು ನೀವು ಕುವೆಂಪುರವರಿಗೆ, ರಾಷ್ಟ್ರಕವಿ, ಎರಡನೇ ರಾಷ್ಟ್ರಕವಿಯಾದ ಕುವೆಂಪುರವರಿಗೆ. ಕನ್ನಡದ ಬಗ್ಗೆ, ಕನ್ನಡ ಸಿನಿಮಾಗಳ ಬಗ್ಗೆ ನಾನು ಸಿನಿಮಾಗಳನ್ನ ಮಾಡಿರ್ಬೋದು, ಸ್ಪಷ್ಟವಾಗಿ ಕನ್ನಡವನ್ನ ಮಾತಾಡಬಹುದು. ಆದರೆ ಕನ್ನಡ ನಾಡು ನುಡಿಗೆ ತಮ್ಮದೇ ಆದ ಕೊಡುಗೆಯನ್ನ ಕೊಟ್ಟು ಕನ್ನಡವನ್ನ ಬೆಳೆಸಿದಂಥವ್ರು ಕುವೆಂಪುರವರು. ಮೊದಲು ಕುವೆಂಪುರವರು ಕೊಡಿ, ನಂತರ ನನ್ನ ಕೊಡಿ ಅಂತ ಹೇಳ್ತಾರೆ. ಹಾಗಾಗಿ ಸರ್ಕಾರ ಮೊದಲು ಕುವೆಂಪುರವ್ರಿಗೆ ಪ್ರಶಸ್ತಿಯನ್ನ ಎರಡನೇ ಬಾರಿಗೆ, ಅಂದ್ರೆ ಒಂದೇ ಕಾರ್ಯಕ್ರಮದಲ್ಲಿ ಇಬ್ಬರಿಗೂ ಕೊಡ್ತಾರೆ. ಮೊದಲು ಕುವೆಂಪು, ಆಮೇಲೆ ರಾಜ್ಕುಮಾರ್ ಅಂತ. ಆ ಕಾರ್ಯಕ್ರಮಕ್ಕೆ ಕುವೆಂಪುರವರು ಬರಲಿಕ್ಕಾಗೋದಿಲ್ಲ, ಅನಾರೋಗ್ಯದ ಕಾರಣ ಮತ್ತು ವಯಸ್ಸಿನ ಕಾರಣದಿಂದಾಗಿ. ರಾಜ್ಕುಮಾರ್ ಒಬ್ಬರೇ ಪ್ರಶಸ್ತಿಯನ್ನು ಸ್ವೀಕರಿಸ್ತಾರೆ. ಆದ್ರೂ ಕೂಡ ಅವರ ಮನಸ್ಸು ತುಳಿತಾ ಇರುತ್ತೆ. ಇಲ್ಲೇ ಇರುವಂತಹ ಗೋಕುಲಮಲ್ಲಿ ಇರುವಂತಹ ಅವರ ಮನೆಗೆ ಬಂದು ರಾಜ್ಕುಮಾರ್ ಅವರು ಅವ್ರನ್ನ ಭೇಟಿಯಾಗಿ, ಕುವೆಂಪುರವ್ರನ್ನ ಭೇಟಿಯಾಗಿ ಶಾಲನ್ನು ಹೊರಿಸಿ ಸನ್ಮಾನ ಮಾಡಿ ಅವರ ಆಶೀರ್ವಾದವನ್ನ ಪಡೆಯೋದರ ಮೂಲಕ ತುಂಬಿದ ಕೂಡ ತೊಡಕೋದಿಲ್ಲ ಎಂಬುದಕ್ಕೆ ಮಾದರಿ ವ್ಯಕ್ತಿತ್ವವಾಗಿ ನಿಲ್ಕೋತಾರೆ. ಇನ್ನೊಂದು ನಮ್ಗೆಲ್ಲ ಗೊತ್ತಿರೋ ಹಾಗೆ, ಬಹುಶಃ ನಿಮ್ಗಳು ಗೊತ್ತಿರೋಲ್ಲ ಅನ್ಸುತ್ತೆ, ರಾಜ್ಕುಮಾರ್ ಅವರ ಅಪಹರಣ, ವೀರಪ್ಪನವರ ಅಪಹರಣ ಮಾಡ್ತಾರೆ. 108 ದಿನಗಳ ಕಾಲ ವೀರಪ್ಪನ ಒತ್ತೆ ಎಳೆಯಾಗಿ ರಾಜ್ಕುಮಾರ್ ಅವರು ಇರ್ಬೇಕಾಗುತ್ತೆ. 108ನೇ ದಿನ ಅವ್ರು ಹೊರಡಬೇಕು. ಆ ಹೊರಡುವ ಸಂದರ್ಭದಲ್ಲಿ ವೀರಪ್ಪನ್ಗೆ ಏನೋ ಮನ ಪರಿವರ್ತನೆ ಆಗುತ್ತೆ, ಪುಸ್ತಕದಲ್ಲಿ ದಾಖಲಾಗಿದೆ ಅದು. ಪೆರೆಯವರೇ, ಮಣ್ಣೆ ಚಿಕ್ಕಣ, ನಾನು ತುಂಬ ಕಷ್ಟಪಡಿಸಿದೆ, ನಾನು ನಿಮ್ಗೆ ತುಂಬ ಕಷ್ಟ ಕೊಟ್ಟಿದ್ದೀನಿ. ಏನಕ್ಕೋ ಆಸೆ ಇರಬೇಕು, ನಿಮ್ಮಂಗಲ್ ಕಟ್ಟಿ ಕೊಡಕ್ಕಾಗಮ್ಮ, ನಿಮ್ಮನ್ನ ತಪ್ಕೊಳ್ಬೋದಾ? ನಾನು ನಿಮ್ಗೆ ತುಂಬ ಕಷ್ಟ ಕೊಟ್ಟಿದ್ದೀನಿ, ಪೆರೆಯವರೇ, ಹಿರಿಯರೇ, ನಾನು ನಿಮ್ಮನ್ನ ತುಂಬ ಕಷ್ಟ ಕೊಟ್ಟಿದ್ದೀನಿ, ಕ್ಷಮಿಸಿ, ನಿಮ್ಮನ್ನು ಒಂದ್ಸರಿ ತಪ್ಕೋಬೋದಾ ಅಂತ ಕೇಳ್ತಾರೆ. ರಾಜ್ಕುಮಾರ್ ಅವರು ಹಂಗೆ ಹೇಳಿದ ತಕ್ಷಣ ಅವರನ್ನು ತಪ್ಕೊಂಡು ಅವರೊಂದು ಮುಗ್ಧತೆಯನ್ನು ಒಂದು ಪ್ರಶ್ನೆ ಕೇಳ್ತಾರೆ. ಇದನ್ನ ಜಯಂತ್ ಕಾಕಿನಿ ಅವರು ಸುಮಾರು ಕಾರ್ಯಕ್ರಮಗಳು ಹೇಳಿದ್ದಾರೆ. ನಾನು ನಿಮ್ಮ ಮೀಸೆಯನ್ನು ಮುಟ್ಟುವುದಾ? ವೀರಪ್ಪನ ಅಂದರೆ ಮೀಸೆಯನ್ನು ಮುಟ್ಟುವುದಾ ಅಂತ ಮಗುವಿನಾಗಿ ಕೇಳ್ಕೊತಾರೆ. ಅವನು ಒಪ್ಕೋತಾರೆ, ಇವ್ರು ಮೀಸೆಯನ್ನು ಮುಟ್ಟು ಬರ್ತಾರೆ. ಅಂದ್ರೆ ತನ್ನಿಗೆ ಕಷ್ಟ ಕೊಟ್ಟೋಗೂ ಕೂಡ ಮುಗ್ಧತೆಯನ್ನ, ಅಂದ್ರೆ ಒಳ್ಳೆಯದನ್ನ ಬಯಸುವಂತ ವ್ಯಕ್ತಿತ್ವ ಡಾಕ್ಟರ್ ರಾಜ್ಕುಮಾರ್ ಅವರು. ಇನ್ನೊಂದು ಬಹುದೊಡ್ಡ ಕಾಣಿಕೆ ರಾಜ್ಕುಮಾರ್ ಅವ್ರದ್ದು ಡಬ್ಬಿಂಗ್ ಚಳವಳಿ. ಇವತ್ತು ನೀವು ಎಲ್ಲಾ ಭಾಷೆ ಚಿತ್ರಗಳನ್ನ ಕನ್ನಡ ನೋಡ್ತಾ ಇದ್ದಾರಲ್ಲ, ಅವತ್ತು ಆ ಭಾಷೆ ಡಬ್ಬಿಂಗ್ ಚಿತ್ರಗಳನ್ನ ಮಾಡ್ಬೇಕು ಅಂತಂದಾಗ ಅದನ್ನ ವಿರೋಧಿಸಿದವರು ರಾಜ್ಕುಮಾರ್. ಯಾಕೆ ಅಂತಂದ್ರೆ ಕನ್ನಡ ನಾಡಿನಲ್ಲಿ ಕನ್ನಡವೇ ಪ್ರಥಮ ಭಾಷೆಯಾಗಿರ್ಬೇಕು, ಜೊತೆಗೆ ಕನ್ನಡತನಕ್ಕೆ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು, ಹಾಗಾಗಿ ಡಬ್ಬಿಂಗ್ ಬೇಡ ಅಂತ ಮುಂದಾಳತ್ವದಲ್ಲಿ ನಿಂತ್ಕೊಂಡವರು ರಾಜ್ಕುಮಾರ್ ಅವರು. ಜೊತೆಗೆ ಕನ್ನಡದ ಪ್ರಮುಖ ಕವಿಗಳ ಒಂದು ಹಾಡುಗಳನ್ನ, ಅವರು ಬರೆದಿರುವ ಕವನಗಳನ್ನ ಇಟ್ಕೊಂಡು ಕನ್ನಡವೇ ಸತ್ಯ ಎಂಬಂತ ಕ್ಯಾಸೆಟ್ ಅನ್ನ ಅವರು ಹೊರತರ್ತಾರೆ. ಅದರಲ್ಲಿ ಹಾಡಿನ ಮೂಲಕ ಕನ್ನಡ ಕವಿಗಳಿಗೆ ಒಂದು ಗೌರವವನ್ನು ಸೂಚಿಸ್ತಾರೆ. ಆ ಗೌರವವನ್ನ ಕೇಳಿ, ಆ ಹಾಡುಗಳನ್ನ ಕೇಳಿ ಮನದುಂಬಿ ಗೋಪಾಲಕೃಷ್ಣ ಅಡಿಗರು, ಪೂತಿ ನರಸಿಂಹಾಚಾರ್ಯರು, ಸಿದ್ದಯ್ಯ ಪುರಾಣಿಕರು, GS ಶಿವರುದ್ರಪ್ಪ, KS ನರಸಿಂಹಸ್ವಾಮಿ ಅವರು ತುಂಬಾ ಹಾಡಿ ಹೊಗಳಿ ನಮ್ಮ ಹಾಡಿಗೆ ಒಂದು ಪ್ರಾಮುಖ್ಯತೆ ನಿಮ್ಮ ಧ್ವನಿಯಿಂದ ಬಂತು ಅಂತ ಮೆಚ್ಕೋತಾರೆ. ಈ ಎಲ್ಲ ಅಂಶಗಳು ಕೂಡ ಸಂಪುಟ 1ರಲ್ಲಿದೆ. ಸಂಪುಟ 2 ಪೂರ್ತಿ ಭಾಗ, ಇದುವರೆಗೂ ನನಗೆ ಗೊತ್ತಿರುವಂತಹ ದಾಖಲೆಯ ಪ್ರಕಾರ ಮತ್ತು ಎಲ್ಲ ಹೇಳ್ಕೊಂಡಿರುವ ಪ್ರಕಾರ ರಾಜ್ಕುಮಾರ್ ಅವರು ಅಭಿನಯಿಸಿರುವ ಚಲನಚಿತ್ರಗಳ ಸಂಖ್ಯೆ 208. ಆ ಪುಸ್ತಕದಲ್ಲಿ ಮಾತ್ರ 210 ಸಿನಿಮಾಗಳನ್ನ, 2 ಹೆಚ್ಚುವರಿ ಸಿನಿಮಾಗಳನ್ನು ಸೇರಿಸಿದರೆ ಯಾವುದು ಅಂತ ನಾನು ಗುರ್ಸಕ್ಕಾಗಲಿಲ್ಲ. ರಾಜ್ಕುಮಾರ್ ಅವರ ಬಹುತೇಕ ಸಿನಿಮಾಗಳನ್ನು ನೋಡ್ಕೊಂಡು ಬೆಳೆದಿರೋನು 208 ಚಲನಚಿತ್ರಗಳನ್ನು ತಂದುಕೊಂಡಿದೆ. ಆ ಪುಸ್ತಕದಲ್ಲಿ 210 ಚಲನಚಿತ್ರಗಳನ್ನು ಕೊಟ್ಟಿದ್ದಾರೆ. ಆ ಚಲನಚಿತ್ರಗಳಲ್ಲಿ 2ನೇ ಸಂಪುಟದಲ್ಲಿ ಪುಸ್ತಕ ಗಜಗಾತ್ರದಲ್ಲಿದ್ದರೂ ಕೂಡ ಪ್ರತಿಯೊಂದು ಚಲನಚಿತ್ರದಲ್ಲಿ ಬರುವಂತ, ಆ ಚಲನಚಿತ್ರದಲ್ಲಿ ಇರುವಂತ ಕತೆ, ಅದರಲ್ಲಿ ಅಭಿನಯಿಸುವ ಕಲಾವಿದರು, ರಾಜ್ಕುಮಾರ್ ಅವರ ಪಾತ್ರದ ಹೆಸರು, ಜೊತೆಗೆ ಆ ಚಲನಚಿತ್ರಕ್ಕೆ ಸಂಬಂಧಪಟ್ಟಂತ ಭಾವಚಿತ್ರ, ಇವೆಷ್ಟನ್ನು ಕೂಡ ಆ ಪುಸ್ತಕ 2ನೇ ಸಂಪುಟ ಸಂಪೂರ್ಣವಾಗಿ ಮೀಸಲಾಗಿದೆ. 210 ಸಿನಿಮಾಗಳನ್ನ ಅಲ್ಲಿ ಅದ್ರ ಬಗ್ಗೆ ಕತೆ, ಅವರ ವಿವರಣೆ ಎಲ್ಲವನ್ನ 2ನೇ ಸಂಪುಟ ಆಗಿದೆ. 1ನೇ ಸಂಪುಟದಲ್ಲಿ ರಾಜ್ಕುಮಾರ್ ಅವರ ಒಡನಾಡಿಯಾಗಿರುವಂತವರು, ರಾಜ್ಕುಮಾರ್ ಅವರ ಬಗ್ಗೆ ಹೇಳಿರುವಂತಹ ಎಲ್ಲ ಮಾತುಗಳು ಅದರಲ್ಲಿ ಇವೆ. ಪ್ರತಿಯೊಬ್ಬ ಕನ್ನಡಿಗರು ತೆಗೆದುಕೊಂಡು ಓದಲೇಬೇಕಾದ ಅತ್ಯಂತ ಮಹತ್ವಪೂರ್ಣವಾದ ಕೃತಿ. ಸರ್, ನೀವೇ ಹೇಳಿದ 2 ಸಂಪುಟ ಗಜಗಾತ್ರ ಅಂತ, ಹೆಚ್ಚು ಕಮ್ಮಿ 1068, ಇನ್ನೊಂದು 1070 ಪುಟ ಇದೆ. ಅಷ್ಟೆಲ್ಲ ಓದಕ್ಕಾಗತ್ತಾ ಅಂದ್ರೆ ಖಂಡಿತವಾಗ್ಲೂ ಆಗಲ್ಲ ಅಂತ ಕೂತ್ಕೊಂಡ್ರೆ ಆಗೋದೇ ಇಲ್ಲ. ಪ್ರಯತ್ನ ಪಟ್ರೆ ಖಂಡಿತವಾಗ್ಲೂ ಆಗತ್ತೆ. ಎಲ್ಲವೂ ಯಾವಾಗ ಅಂದ್ರೆ ಸಕಾರಾತ್ಮಕ ಧೋರಣೆ ಇದ್ದಾಗ. ನೀವು ಯಾವಾಗ ಸಕಾರಾತ್ಮಕ ಧೋರಣೆಯಿಂದ ಬಳಸ್ಕೋತಿರೋ ಅವಾಗ ಖಂಡಿತವಾಗ್ಲೂ ಓದ್ಬೋದು. ಒಬ್ಬ ರಾಜ್ಕುಮಾರ್ ಅಭಿಮಾನಿಯಾಗಿ, ಒಂದು ಕನ್ನಡದ ಅಭಿಮಾನಿಯಾಗಿ ಕನ್ನಡತನದ ಬಗ್ಗೆ ತಿಳ್ಕೊಳ್ಬೇಕು, ರಾಜ್ಕುಮಾರ್ ಅವರ ಜೀವನ ಚರಿತ್ರೆಯನ್ನು ತಿಳ್ಕೊಳ್ಬೇಕು ಅನ್ನೋರಿಗೆ ಹೇಳಿ ಮಾಡಿಸಿದಂಥ ಪುಸ್ತಕವೇ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಗ್ರ ಜೀವನ ಚರಿತ್ರೆ ಎಂಬ ಒಂದು ಪುಸ್ತಕ ಸಂಪುಟ 1, ಸಂಪುಟ 2 ಸಂಪುಟಗಳಿದೆ. ಆಸಕ್ತಿ ಇರೋರು ತೆಗೆದುಕೊಂಡು ಓದ್ಬೋದು. ನನಗೆ ಈ ರೀತಿ ಅವಕಾಶವನ್ನು ಕೊಟ್ಟಂತ ಪ್ರಸನ್ನ ಸರ್, ಯಾಕೆಂದ್ರೆ ಪ್ರಸನ್ನ ಸರ್ ಸ್ನೇಹಿತರಾಗಿದ್ರು ಕೂಡ, 20 ವರ್ಷದ ಸ್ನೇಹಿತರಾಗಿದ್ರು ಕೂಡ, ಅವರು ಕೊಡ್ತಿರುವಂತಹ ಪ್ರೋತ್ಸಾಹ, ಅವರು ಕೊಟ್ಟಂತಹ ಒಂದು ಸಹಾಯಕ್ಕೆ ಬೆಲೆ ಕಟ್ಟೋದಕ್ಕಾಗೋದೇ ಇಲ್ಲ. ಆ ಬೆಲೆ ಕಟ್ಟಕ್ಕಾಗದಿರುವಂಥ ಹಲವಾರು ಸಹಾಯಗಳಲ್ಲಿ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿಕೊಟ್ಟಂತ ಈ ಒಂದು ಕೊಡುಗೆ ಇದೆಯಲ್ಲ, ಶರಣ, ಧನ್ಯವಾದ.
ಪುಸ್ತಕದ ಬಗ್ಗೆ ಮಾತನಾಡಿದ ಶ್ರೀ ರಾಘವೇಂದ್ರ ಸರ್ ಅವರಿಗೆ ಧನ್ಯವಾದಗಳು. ಇನ್ನೊಂದು ಎರಡು ಮಾತನಾಡಲು ನಮ್ಮ 10ನೇ ತರಗತಿಯ ಸುಪ್ರಜಾ ಎನ್ನುವ ಅಣ್ಣ ಮಾತನಾಡುತ್ತಾರೆ ರಾಜ್ಕುಮಾರ್ ಅವರ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನಡೆದಿರ್ತಕ್ಕಂಥ ಗುರುಹಿರಿಗೂ ಹಾಗೂ ನನ್ನ ಮಿತ್ರರಿಗೂ ನಮಸ್ಕಾರಗಳು. ಇಂದು ನಾನು ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಎರಡು ಮಾತನಾಡಕ್ಕೆ ಬಂದಿದ್ದೇನೆ. ಅವರು ಹುಟ್ಟಿದಾಗ ಅವರಿಗೆ ಇದ್ದ ಹೆಸರು ಸಿಂಗನಲ್ಲೂರು ಪುಟ್ಟಸ್ವಾಮಿ ಎಂದು. ಅವರು 1929 ಏಪ್ರಿಲ್ 24ರಲ್ಲಿ ಹುಟ್ಟಿದರು. ಅವರು ಚಿಕ್ಕ ವಯಸ್ಸಿನಿಂದಲೇ ತಮ್ಮ ತಂದೆಯವರ ಜೊತೆ ಆಗಲಿ ಅಥವಾ ತಮ್ಮ ದೊಡ್ಡಪ್ಪರ ಜೊತೆ ಆಗಲಿ ನಾಟಕದ ಕ್ಷೇತ್ರಕ್ಕೆ ಇಳಿದವರು. ಅವರು ನಾಟಕದಲ್ಲಿ ಬಹಳ ಮುಂಚೂಣಿಯಿಂದ ಎಲ್ಲ ಪಾತ್ರಗಳನ್ನು ವಹಿಸಿಕೊಂಡು ಬಹಳ ಸಬಲದಿಂದ ಎಲ್ಲ ಪಾತ್ರಗಳನ್ನು ನೆರವೇರಿಸುತ್ತಿದ್ದರು. ಅವರು ಮೊದಲನೆಯ ಚಲನಚಿತ್ರ ಬಿಡುಗಡೆ ಆಗಿದ್ದು 1954ರಲ್ಲಿ. ಆ ಚಿತ್ರದ ಹೆಸರು ಬೇಡರ ಕಣ್ಣಪ್ಪ. ಆ ಚಿತ್ರ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಅಂತ ಹೇಳ್ಬೋದು. ಆದರೆ ಆ ಚಿತ್ರ ಇವಾಗಲೂ ಸಮೇತ ನಾವು ಹಾಕೊಂಡು ನೋಡಿದ್ರೆ ಭಾಳ ನಮಗೆ ಸ್ಫೂರ್ತಿದಾಯಕವಾಗಿ ಹಾಗೂ ಭಾಳ ಭಕ್ತಿಪೂರ್ವಕವಾಗಿ ಆ ಚಲನಚಿತ್ರ ಇದೆ ಅಂತ ನಾವು ಹೇಳ್ಬೋದು. ಅವರು 200 ಚಿತ್ರಗಳಿಗೂ ಹೆಚ್ಚು ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ. ಅವರಿಗೆ ನಟ ಸಾರ್ವಭೌಮ ಅಂತಲೇ ನಮ್ಮ ಕನ್ನಡ ಚಿತ್ರರಂಗ ಅವರಿಗೆ ಹೆಸರನ್ನು ನೀಡಿದೆ. ಅವರು 2000 ಇಸ್ವಿಯಲ್ಲಿ ವೀರಪ್ಪನವರು ಕಿಡ್ನಾಪ್ ಮಾಡಿದಾಗ ಅವರು ಏನನ್ನೇ ಭಯಪಡದೆ ಅಥವಾ ಏನೇ ಅವರು ನನ್ನ ಜೀವನಕ್ಕೆ ನನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಏನೋ ತಿಳ್ಕೊಳ್ಳದೆ ಅವರು ತಮ್ಮ ಆರೋಗ್ಯದ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸ್ತಾ ಪ್ರಾರ್ಥನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಅದಾದ ನಂತರ ಅವರ ಹಾಡುಗಳನ್ನು ನಾವು ಬಹಳ ಕೇಳ್ತಿರ್ಬೋದು. ದೇವಸ್ಥಾನಗಳಲ್ಲಿ ಹಾಕಿರ್ತಾರೆ ಅಥವಾ ಬಹಳ ಚಲನಚಿತ್ರದ ಹಾಡುಗಳು ಬಸ್ಸಲ್ಲಿ ನಾವೆಲ್ಲಿ ಹೋಗ್ತಿರ್ಬೇಕಾದ್ರೆ ಅವನ್ನ ಕೇಳ್ಬೋದು. ಅದಾದ ನಂತರ ಅವರ ಕೊನೆಯ ಚಿತ್ರ ಶಬ್ದವೇ ಇದೆ. ಅದಾದ ನಂತರ ಅವರ ಪ್ರಮುಖ ಚಿತ್ರಗಳೆಂದರೆ ಭಕ್ತ ಪ್ರಹ್ಲಾದ, ಬಬ್ರುವಾಹನ, ಸನಾದಿ ಅಪ್ಪಣ್ಣ. ನಾನು 5ನೇ ತರಗತಿಯಲ್ಲಿದ್ದಾಗ ಈ ಸನಾದಿ ಅಪ್ಪಣ್ಣನ ನನ್ನ ಪರಿವಾರ ಜೊತೆ ಕೂತ್ಕೊಂಡು ನೋಡಿದಾಗ ಕಣ್ಣಲ್ಲಿ ನೀರು ಬರುವಂಥ ಚಲನಚಿತ್ರ. ತಂದೆ ಮಗನ ಸಂಬಂಧ, ಅಜ್ಜ ಮೊಮ್ಮಗನ ಸಂಬಂಧ ಬಹಳ ಒಂದು ಹತ್ತಿರ ರೀತಿಯಿಂದ ಆ ಚಿತ್ರದಲ್ಲಿ ತೋರಿಸಿದ್ದಾರೆ. ಅವರು ಸಮಾಜ ಸೇವೆ ವಿಷಯಕ್ಕೆ ಬಂದರೆ ಅವರು ತಮಗೆ ಸಿಕ್ಕಿದ ದುಡ್ಡನ್ನು ಬರೀ ಅವರೇ ಬಳಸ್ಕೊಂಡು ಬರೀ ತಾನಾಯಿತು ಮನೆ ಆಯಿತು ಅಂತ ಇದ್ದವರಲ್ಲ, ಸಮಾಜ ಸೇವೆಗೋಸ್ಕರ ಬಹಳ ಕೊಡುಗೆಯನ್ನು ನೀಡಿದ್ದಾರೆ. ಶಿಕ್ಷಣವೇ ಶಕ್ತಿ ಅನ್ನೋ ಒಂದು ಧ್ಯೇಯವನ್ನು ಇಟ್ಕೊಂಡು ಅವರು ಬಹಳ ಹಿಂದುಳಿದಂಥ ಬಾಲಕರಿಗೆ, ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡುವುದರಲ್ಲಿ ಬಹಳ ಸಹಾಯವನ್ನು ಮಾಡಿದ್ದಾರೆ. ಆಮೇಲೆ ನಾನು ಕನ್ನಡಿಗ ಎಂಬ ಭಾವವನ್ನು ಎಂದಿಗೂ ಬಿಡಲಿಲ್ಲ. ಆದರೆ ಅವರು ತಮಿಳಿನ ಚಲನಚಿತ್ರಗಳನ್ನು ಸಮೇತ ಭಾಗವಹಿಸಿದ್ದಾರೆ. ಆದರೆ ಕನ್ನಡ ಚಲನಚಿತ್ರದಲ್ಲಿ ಬಹಳ ಪ್ರಮುಖವಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಚಲನಚಿತ್ರಕ್ಕೆ ಅವರು ನೀಡಿದ್ದಾರೆ. ಅವರು ನನಗೆ ಬಹಳ ಇಷ್ಟ ಆದಂಥ ಅವರ ಹಾಡುಗಳೆಂದರೆ ಎಂಥ ಚಂದ ಶಾರದಮ್ಮ ಅಂತ ಒಂದು ಹಾಡಿದೆ, ಅದು ಬಹಳ ಚೆನ್ನಾಗಿದೆ. ಆಮೇಲೆ ಬಾನಿಗೊಂದು ಎಲ್ಲೆಲ್ಲಿದೆ, ಆಡಿಸಿ ನೋಡು ಬೀಡಿಸಿ ನೋಡು ಅಂತ ಅವರ ಹಾಡುಗಳು ಬಹಳ ನನಗೆ ಇಷ್ಟ ಆಗಿದೆ. ಅದಾದ ನಂತರ ಅವರು ಒಂದು ಸ್ಪೀಚಲ್ಲಿ ಹೇಳ್ತಾರೆ, ಯಾರು ಭಾಳ PhD ಮಾಡಿ ಅಂಥವ್ರಿಗೆಲ್ಲ ಡಾಕ್ಟ್ರೇಟ್ ಪದವಿಯನ್ನು ಕೊಟ್ಟರೆ ಸರಿ, ನಾನು MA ಕಾಯ್ಕೊಂಡಿದ್ದನು, ನಾನು ಯಾವ MA ಮಾಡಿಲ್ಲ, PhD ಮಾಡಿಲ್ಲ, ನನಗೆ ಡಾಕ್ಟ್ರೇಟ್ ಪದವಿಯನ್ನು ಕೊಟ್ಟಿದ್ದಾರೆ. ನಾನು ನನ್ನ ಅಭಿಮಾನಿಗಳಿಗಾಗಲಿ ಕನ್ನಡ ಚಿತ್ರರಂಗಕ್ಕಾಗಲಿ ಭಾಳ ಚಿರಋಣಿಯಾಗಿರ್ತೇನೆ ಅಂತ ಅವ್ರು ಹೇಳ್ತಾರೆ. ಅದಾದ ನಂತರ ಇನ್ನೊಂದು ಸಂಗತಿ ಅಂದರೆ ಶಂಕರ್ ಗುರು ಶೂಟಿಂಗ್ ನಡೀತಿರುತ್ತೆ ಫಿಲ್ಮ್ದು. ಆ ಟೈಮಲ್ಲಿ ಅವ್ರೇನು ಮಾಡ್ತಾರೆ, ಒಂದು ಹುಡುಗ ಅಲ್ಲಿ ಎಲ್ಲ ಶೂಟಿಂಗ್ ನಡೀತಿರ್ಬೇಕಾದ್ರೆ ಒಂದು ಹುಡುಗ ಸೈಡಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಕೂತಿರ್ತಾನೆ. ಅವಾಗ ಅವ್ರೇನು ಮಾಡ್ತಾರೆ, ಯಾಕಪ್ಪ ಹಿಂಗೆ ಕೂತಿದೆ ಅಂತ ಎಲ್ಲ ಡ್ರೆಸ್ ಹಾಕ್ಕೊಂಡು ಎಲ್ಲ ಮೇಕಪ್ ಇರ್ತಾರೆ. ಅದ್ರಲ್ಲಿ ಸಮೇತ ಅವ್ರು ಹೋಗ್ಬಿಟ್ಟು ಮಾತಾಡಿಸಿದಾಗ, ಇಲ್ಲ ಸರ್ ನಾನು ನಿಮ್ಮನ್ನ ಹಿಂಗೆ ಕಾಣಕ್ಕೆ ಬಂದಿದ್ದೆ ಆಗಲಿಲ್ಲ ಅಂದಾಗ ಅವರು ಅವ್ನ ಜೊತೆ ಭಾಳ ಪ್ರೀತಿಯಿಂದ ಮಾತಾಡಿಸಿ ಅವ್ರ ನೈಟ್ ಅವ್ನು ಊಟಕ್ಕೆ ಕರೆದು ಜೊತೆ ಭಾಳ ಪ್ರೀತಿಯಿಂದ ಮಾತಾಡಿಸಿ ಈ ಡೌನ್ ಟು ಅರ್ತ್ ಅಂತಾರಲ್ಲ ಆ ಥರ ಅವರ ಒಂದು ಸ್ವಭಾವವನ್ನು ಅಲ್ಲಿ ನಾವು ಕಾಣ್ಬೋದು. ಆಮೇಲೆ ಈ ಕರ್ನಾಟಕ ರತ್ನ ರಾಜ್ಕುಮಾರ್ ಬಗ್ಗೆ ಮಾತಾಡೋದು ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಮೈಪಲನ್ ಸ್ವಾಮೀಜಿ ಅವರಿಗೂ, ಪ್ರಸನ್ನ ಸರ್ಗೂ, ಹಾಗೂ ಇಲ್ಲಿ ಆರ್ಸಿ ಸರ್ ಭಾಳ ಚೆನ್ನಾಗಿ ರಾಜ್ಕುಮಾರ್ ಬಗ್ಗೆ ಹೇಳಿದ್ರು. ನಾನು ಒಂದೇನದೆ ಅಂದರೆ ನನಗೆ ಇವಾಗಲೂ ಸಮೇತ ಯಾರಿಗೆ ಇಷ್ಟ ಹೀರೋ ಅಂದರೆ ಯಾವ ಮಾರುವಲ್ಲೂ ಏನು ನಮಗೆ ಮನಸ್ಸಿಗೆ ಬರಲ್ಲ, ಫಸ್ಟ್ ಬರೋದೇ ರಾಜ್ಕುಮಾರ್ ಅವರು. ಯಾಕಂದರೆ ಅವರಾಗಲಿ ಅವ್ರ ಪರಿವಾರದವರು ಅವ್ರು ಸುಮ್ಮನೆ ಫಿಲ್ಮಲ್ಲಿ ಮಾತ್ರ ತೋರಿಸ್ಕೊಂಡು ಇವಾಗ ಏನು ಹಿಂದ್ಗಡೆ ಇವಾಗೆಲ್ಲ ನಾವು ನೋಡ್ತಿರ್ಬೋದು, ಹೆಸರು ಹೇಳೋದು ಬೇಡ, ಭಾಳ ನಟರು ಆ ಥರ ಎಲ್ಲ ಮಾಡಿದ್ದಾರೆ. ಆದರೆ ಅವರು ಜೀವನದಲ್ಲಿ ಹೆಂಗಿದ್ರು, ಚಲನಚಿತ್ರದಲ್ಲಿ ಹೆಂಗಿದ್ರು ಹಂಗೆ ಜೀವನದಲ್ಲಿ ಹಂಗೆ ಇದ್ದರು. ಸೊ ಅವ್ರು ಇನ್ನೂ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಹಿಂಗೆ ಇರಲಿ ಅಂತ ನಾನು ಬೇಡ್ಕೊತೀನಿ. ಡಾಕ್ಟರ್ ರಾಜ್ಕುಮಾರ್ಗೆ ಜಯವಾಗಲಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಧನ್ಯವಾದಗಳು. ರಾಜ್ಕುಮಾರ್ ಅವರ ಬಗ್ಗೆ ಮಾತನಾಡಿ ನಮ್ಮ ಸುಪ್ರಜಾ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಪ್ರಸನ್ನ ಸರ್ ಅವರಿಗೆ ರಾಘವೇಂದ್ರ ಸರ್ ಅವರನ್ನು ಬರಮಾಡಿಕೊಂಡು ಪುಸ್ತಕವನ್ನು ಬಿಡುಗಡೆ ಮಾಡಲು ಕೋರಿಕೊಳ್ಳುತ್ತೇನೆ.
ಪ್ರೀತಿಯ ವಿದ್ಯಾರ್ಥಿಗಳು, ಒಂದೆರಡು ಮಾತಾಡಬೇಕು ಅಂತ ಅನಿಸ್ತು ಪುಸ್ತಕದ ಬಗ್ಗೆ. ನಾನು ಈ ಥರ ಹೇಗೆ ಅದು ಪುಸ್ತಕ ನಮ್ಮ ಲೈಬ್ರರಿಗೆ ಬಂತು ಅಂತ ಬಾಬು ಸರ್ಗೆ ಕಾಲ್ ಮಾಡಿದ್ದೆ. ಅವ್ರು ಹೇಳಿದ್ರು ಮೈಸೂರಲ್ಲೇ ಅವರ ರಾಜ್ಕುಮಾರ್ ಅವರ ಅತ್ತೆ ಮಗ ಇದ್ದಾರೆ, ಅವರು ನಮ್ಮ ಶಾಲೆಗೆ ಬಂದಿದ್ದರು, ನಮ್ಮ ಲೈಬ್ರರಿ ಎಲ್ಲ ನೋಡಿದ್ರು, ತುಂಬ ಖುಷಿಯಾಯಿತು. ಅದನ್ನೆಲ್ಲ ನೋಡಿ ಅವರು ಪುಸ್ತಕನ ಕೊಟ್ಟಿದ್ದು ಅಂತ ಹೇಳಿದ್ರು. ಇನ್ನೊಂದು ಕಾಕತಾಳೀಯ ಅಂತಂದರೆ ಆ ಪುಸ್ತಕ ಬಿಡುಗಡೆ ಆಗಿದ್ದು ಇದೇ ದಿನ 31/10 ಬಿಡುಗಡೆ ಆಗಿದ್ದು. ನಾವು ಮತ್ತು ಜಗನ್ನ ಆದಿಶಾಲೆಲ್ಲ ಇಂಟರ್ನೆಟಲ್ಲಿ ಸರ್ಚ್ ಮಾಡ್ತಿದ್ವಿ ಆ ಪುಸ್ತಕದ ಬಗ್ಗೆ ಏನಾದರೂ ಮಾಹಿತಿ ಸಿಗುತ್ತಾ ಅಂತ. ಅಲ್ಲಿ ಈಗಲೂ ಕೂಡ ಡೇಟ್ ಇದೆ, ಈ ದಿನವೇ ಪುಸ್ತಕ ಬಿಡುಗಡೆ ಆಗಿದ್ದು. ಇದೊಂದು ನಮಗೆ ಗೊತ್ತಿಲ್ಲದೇ ಆಗಿರೋಂಥ ಕಾಗದೀಯ ಘಟನೆ ಅಂತಲೂ ಹೇಳಿದ್ರೆ ಆಗಲ್ಲ. ಹಾಗೆ ಮತ್ತು ನಮ್ಮ ಇದು ಆಶ್ರಮಕ್ಕೆ ಬಂದು ಪ್ರೇಯರ್ ಎಲ್ಲ ಅಟೆಂಡ್ ಮಾಡಿ ಗ್ರೀನ್ ರೂಮ್ ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ ರಾಜ್ಕುಮಾರ್ ಅವರು. ಮೈಸೂರು ನಮ್ಮ ವಿದ್ಯಾಶಾಲೆಗೂ ಬಂದು ಹೋಗಿದ್ದಾರೆ, ಅದೊಂದೊಂದು ಸಂತೋಷದ ವಿಷಯ. ಧನ್ಯವಾದಗಳು ಸರ್. ಈ ಪುಸ್ತಕ ಬಿಡುಗಡೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ಮ್ಯಾಗ್ಝಿನ್ ಡಿಪಾರ್ಟ್ಮೆಂಟ್ ಅವರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಇಲ್ಲಿ ನಡೆದಿರಬೇಕಂತ ಎಲ್ಲ ಗೌರವಾನ್ವಿತ ಶಿಕ್ಷಕರಿಗೂ ಹಾಗೂ ನನ್ನ ವಿದ್ಯಾರ್ಥಿ ವೃಂದದವರೆಗೂ ನನ್ನ ನಮಸ್ಕಾರಗಳು. ಜೊತೆಗೆ ಈ ಮಾಸದ ಅಕ್ಟೋಬರ್ ಮಾಸದ ನ್ಯೂಸ್ ಲೆಟರನ್ನು ಇಲ್ಲಿ ನಡೆದಿರತಕ್ಕಂಥ ಶಿಕ್ಷಕರು ಪ್ರಸನ್ನ ಸರ್ ಅವರೊಂದಿಗೆ ಬಿಡುಗಡೆ ಮಾಡಬೇಕೆಂದು ಬೇಡಿಕೊಳ್ತಾ ಇದ್ದೇನೆ, ಕೋರಿಕೊಳ್ತೇನೆ. ಧನ್ಯವಾದ. ಬೇಗ ತಗೊಳ್ಳಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನನ್ನ ಎಲ್ಲ ಮಿತ್ರರೇ ಮತ್ತು ಶಿಕ್ಷಕರೇ, ನೀವು ಇವತ್ತು ಎಲ್ಲರನ್ನು ಪ್ರೋತ್ಸಾಹಿಸಿದ್ದೀರಾ, ಧನ್ಯವಾದಗಳು. ಈಗ ಈ ಕಾರ್ಯಕ್ರಮವನ್ನು ಶಾಂತಿ ಮಂತ್ರದೊಂದಿಗೆ ಮುಕ್ತಾಯಿಸೋಣ. ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಇಲ್ಲಿ ಪ್ರಸ್ತುತರಾಗಿದ್ದ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮವನ್ನು ಶಾಂತಿ ಮಂತ್ರದೊಂದಿಗೆ ಪ್ರಾರಂಭಿಸಿ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಈ ದಿನ ಪುಸ್ತಕ ಬಿಡುಗಡೆ ಆಗುತ್ತಿರುವ ಪುಸ್ತಕದ ಹೆಸರು ನಾಡ ಹಬ್ಬ ದಸರಾ. ದಸರಾ ಕರ್ನಾಟಕದ ಒಂದು ಪ್ರಮುಖ ಹಬ್ಬ. ಮೈಸೂರಿನಲ್ಲಿ ಈ ಹಬ್ಬವನ್ನು ಬಹಳ ಅದ್ಧೂರಿಯಾಗಿ ಆಚರಿಸುತ್ತಾರೆ. ಈಗ ನಾನು ಕಾಲಹರಣ ಮಾಡದೆ CS ಅನ್ನು ಈ ಪುಸ್ತಕದ ಬಗ್ಗೆ ನಮಗೆ ಮಾಹಿತಿ ಕೊಡಲು ಸ್ಟೇಜ್ ಮೇಲೆ ಕರೆಯುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಹೋದ್ಯೋಗಿ ಮಿತ್ರರು ಹಾಗೂ ಆತ್ಮೀಯ ಪ್ರೀತಿಯ ವಿದ್ಯಾರ್ಥಿಗಳೇ,
ಇವತ್ತಿನ ಪುಸ್ತಕದ ಬಿಡುಗಡೆಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರಸ್ತುತ ಇವತ್ತು ಬಿಡುಗಡೆಯಾಗುತ್ತಿರುವ ಪುಸ್ತಕ ನಾಡ ಹಬ್ಬ ದಸರಾ ಅಂತ. ನೀವೆಲ್ಲರೂ ಗಮನಿಸಿರ್ತೀರಿ, ಈಗ ಕೇವಲ 12 ದಿನ ಆಗಿದೆ ನಮ್ಮ ನಾಡ ಹಬ್ಬ ದಸರಾ ಮುಗಿದು. ಮೈಸೂರವರಾಗಿದ್ದರೆ ಖುದ್ದಾಗಿ ಹೋಗಿ ನೋಡಿದರೆ ಸಂತೋಷ, ಇಲ್ಲ ಕರ್ನಾಟಕ ಅಥವಾ ಭಾರತ ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿದ್ದರೆ ನೀವು ದೂರದರ್ಶನದಲ್ಲಿ ಅದನ್ನು ಲೈವ್ ಟೆಲಿಕಾಸ್ಟಲ್ಲಿ ನೋಡಿರ್ತೀರ. ಭಾರತದಲ್ಲಿ 2 ದಸರಾ ಹಬ್ಬಗಳನ್ನು ಭಾಳ ಅತ್ಯಂತ ಪ್ರಚಾರ ಮಾಡ್ತೀವಿ. ಒಂದು ನಮ್ಮ ಮೈಸೂರಿನ ದಸರಾ ಆದರೆ, ಇನ್ನೊಂದು ಪಶ್ಚಿಮ ಬಂಗಾಳದ ದುರ್ಗಾ ಪೂಜೆ. ಇವೆರಡನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರ ಆಗತ್ತೆ. ಆದರೆ ವೀಕ್ಷಕರ ಒಂದು ಸಮೀಕ್ಷೆಯನ್ನು ಮಾಡಿ ನೋಡಿದಾಗ ಗೊತ್ತಾಗಿದ್ದೇನಪ್ಪ ಅಂದರೆ, ಮೈಸೂರು ದಸರಾವೇ ಅತಿ ಹೆಚ್ಚು ಪ್ರಪಂಚದಾದ್ಯಂತ ಪ್ರಚಾರ ಪಡೆದಿದೆ ಅಂತ. ಆಮೇಲೆ ಯಾರು ಭಾರತಕ್ಕೆ ಬರ್ತಾರೆ ವೀಕ್ಷಣೆ ಮಾಡೋಕ್ಕೆ ಪ್ರೇಕ್ಷಣೀಯ ಸ್ಥಳಗಳನ್ನು, ಅದನ್ನು ಮೊದಲು ನೋಡ್ತಾ ಇದ್ದಿದ್ದು ತಾಜ್ ಮಹಲ್ನ. ಆದರೆ ಈಗ ಮೈಸೂರಿನ ಅರಮನೆ ಅತಿ ಹೆಚ್ಚು ಪ್ರೇಕ್ಷಕರು ಭೇಟಿ ನೀಡುವಂತಹ ಸ್ಥಳ ಆಗಿದೆ. ನಂಬರ್ 1 ಸ್ಥಳ ಮೈಸೂರಿನ ಅರಮನೆ. ನಾವೆಲ್ಲ ಹೆಮ್ಮೆ ಪಟ್ಕೊಳ್ಳೋಂಥ ವಿಚಾರ ಅದು. ಪ್ರತಿ ವರ್ಷ 70 ಲಕ್ಷ ಜನಕ್ಕೂ ಹೆಚ್ಚು ಜನ ಬಂದು ಇವತ್ತು ಅರಮನೆಗೆ ಭೇಟಿ ಮಾಡ್ತಾ ಇದ್ದಾರೆ. ಮತ್ತೆ ಜಗತ್ತಿನಾದ್ಯಂತ ಅನೇಕ ಅರಮನೆಗಳಿದೆ, ಆದರೆ ಅತ್ಯಂತ ಯೂನಿಕ್ ಆಗಿರುವ ಭಿನ್ನವಾಗಿರುವಂಥ ಒಂದು ಅರಮನೆ ಅಂತಂದರೆ ಮೈಸೂರು ಅರಮನೆ ಅಂತಾನೆ. ಆದರೆ ಈ ದಸರಾ ಹಬ್ಬದ ಬಗ್ಗೆ ನಮಗೇನು ಜನರಲಾಗಿ ಮೈಸೂರಿಗೆ ಆನೆ ಬರುತ್ತೆ, ಆನೆ ಮೇಲೆ ಅಂಬಾರಿ ಇಡ್ತಾರೆ, ಅದರಲ್ಲಿ ಚಾಮುಂಡೇಶ್ವರಿ ದೇವಿದು ವಿಗ್ರಹ ಇಡ್ತಾರೆ, ಮೆರವಣಿಗೆ ನಡೆಯುತ್ತೆ, ಅದರಲ್ಲಿ ಕಲಾ ತಂಡಗಳೆಲ್ಲ ಬರುತ್ತೆ, ಟ್ಯಾಬ್ಲೋಗಳನ್ನು ಮಾಡಿರ್ತೀವಿ. ಅಂತಿಮವಾಗಿ ರಾಜ್ಯದ ಮುಖ್ಯಮಂತ್ರಿ ಪೂಜೆ ಮಾಡ್ತಾರೆ, ಮೆರವಣಿಗೆ ಹೋಗುತ್ತೆ ಅಂತ. ಅರಮನೆಯಿಂದ ಬನ್ನಿ ಮಂಟಪದವರೆಗೆ ಸುಮಾರು ಒಂದು 4 ರಿಂದ 5 ಕಿಲೋಮೀಟರ್ಗಳ ಮೆರವಣಿಗೆ ಹೋಗುತ್ತೆ. ಅಲ್ಲಿಗೆ ದಸರಾ ಮುಗೀತು. ಇದು ನಮಗೆ ಜನರಲ್ ಆಗಿ ಗೊತ್ತಿರೋದು. ಆದರೆ ನಿಜವಾಗ್ಲೂ ಇದನ್ನು ನಾಡ ಹಬ್ಬ ಅಂತ ಯಾಕೆ ಕರಿತೀವಿ, ದಸರಾ ಅಂತ ಯಾಕೆ ಕರಿತೀವಿ? 481 ವರ್ಷದಿಂದ ಈ ಹಬ್ಬ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗಾದ್ರೆ ಇಷ್ಟು ದೊಡ್ಡ ಹಬ್ಬವನ್ನು ಇಷ್ಟು ವರ್ಷಗಳಿಂದ, ಸುಮಾರು 5 ಶತಮಾನಗಳಾಗತ್ತೆ, ಇನ್ನೊಂದು 20 ವರ್ಷ ಆದರೆ ಹೀಗೆ ಮಾಡ್ಕೊಂಬರೋದಕ್ಕೆ ಕಾರಣ ಏನು? ಯಾಕೆ ಇದು ಪ್ರತಿ ವರ್ಷ ಜನರನ್ನು ಇಷ್ಟು ಆಕರ್ಷಣೆ ಒಳಪಡಿಸ್ತಾ ಇದೆ? ಇದನ್ನು ಮಾಡ್ಕೊಂಬರೋ ಕಾರಣ ಏನು? ಇಂಥ ಅನೇಕ ಪ್ರಶ್ನೆಗಳಿಗೆ ನಮಗೆ ಉತ್ತರ ಗೊತ್ತಿರಬೇಕು. ಆದರೆ ಮೈಸೂರಲ್ಲೇ ನೀವು ಹುಡುಕಿ ನೋಡಿ, ಮೈಸೂರಿನ ದಸರಾ ಬಗ್ಗೆ ಏನಾದರೂ ಪುಸ್ತಕ ಸಿಗುತ್ತಾ, ಮಾಹಿತಿ ಸಿಗುತ್ತಾ ಅಂತ. ನಮಗೆ ಚಿತ್ರಗಳ ಆಲ್ಬಮ್ಗಳು ಸಿಗುತ್ತೆ. ಮೈಸೂರು ದಸರಾ ಯಾವ ಥರ ಇದೆ ಅನ್ನೋದನ್ನ ಫೋಟೋಗಳ ಆಲ್ಬಮ್ ಸಿಗುತ್ತೆ. ಆದರೆ ಅದ್ರ ಬಗ್ಗೆ ಮಾಹಿತಿ ಕೊಡಿ, ಇತಿಹಾಸ ಕೊಡಿ ಅಂತ ಕೇಳಿದಾಗ ಇತಿಹಾಸದ ಬಗ್ಗೆ ಪುಸ್ತಕಗಳೇ ಇತ್ತಿಲ್ಲ. ಅಂಥ ಸಂದರ್ಭದಲ್ಲಿ ಮೈಸೂರಿನ ದಸರಾದ ವಿಶೇಷ ಅಧಿಕಾರಿಯಾಗಿದ್ದವರು ಡಾಕ್ಟರ್ ವಿ ರಂಗನಾಥ್ ಅವರು. ಅವ್ರೇನು ಮಾಡ್ತಾರೆ, ದಸರಾದಲ್ಲಿ 10 ವರ್ಷ ಕೆಲಸ ಮಾಡ್ತಾರೆ, ಆಮೇಲೆ ನಿವೃತ್ತಿ ಆಗ್ತಾರೆ. ಅದಾದಮೇಲೆ ತಡಿ, ನಾನು 10 ವರ್ಷ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಅಂತೇಳಿ ಆ ದಸರಾಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿವರಗಳನ್ನು ದಾಖಲಿಸ್ತಾ ಹೋಗ್ತಾರೆ. ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಮೈಸೂರಲ್ಲಿ ಒಂದು ಒಳ್ಳೆ ಪುಸ್ತಕನೇ ಇಲ್ಲ ದಸರಾದ ಬಗ್ಗೆ, ಯಾಕೆ ಇದಕ್ಕೆ ಒಂದು ಪುಸ್ತಕನೇ ಬರೀಬಾರ್ದು ಅಂತ. ಆಮೇಲೆ ಇನ್ಯಾರ ಸಲಹೆ ಕೊಡ್ತಾರೆ, ಸರ್ ನೀವು ಇಷ್ಟೆಲ್ಲ ಓದ್ಕೊಂಡಿದ್ದೀರಿ, ಅವರು 4 MA ಮಾಡಿದ್ದಾರೆ, 12 ಡಿಗ್ರಿಗಳನ್ನು ತೊಗೊಂಡಿದ್ದಾರೆ ಅವರು. ಆವಾಗ ಡಾಕ್ಟ್ರೇಟ್ ತೊಗೊಂಡಿದ್ವಲ್ಲ ತಗೊಂಡ್ಬಿಡಿ ಅಂತ. ತಕ್ಷಣ ಅವ್ರೇನು ಮಾಡ್ತಾರೆ, ಕರ್ನಾಟಕ ಓಪನ್ ಯೂನಿವರ್ಸಿಟಿ ಇಲ್ಲ ಮೈಸೂರಲ್ಲೇ ಇದೆ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಅಂತ, ಅಲ್ಲಿ ಹೋಗಿ ಡಾಕ್ಟರೇಟ್ಗೆ ರಿಜಿಸ್ಟರ್ ಮಾಡಿ ಯಾವ ವಿಷಯ ತಗೊಳ್ಳೋದು, ಒನ್ಸ್ ಅಗೇನ್ ಈ ದಸರಾ ವಿಚಾರವನ್ನೇ ಇಟ್ಕೊಂಡು ಅವರು PhD ಮಾಡ್ತಾರೆ, ಡಾಕ್ಟರೇಟ್ ಬರುತ್ತೆ. 3 ವರ್ಷಗಳ ಕಾಲ ಕರ್ನಾಟಕದ ಪೂರ್ತಿ ಅವರು ಓಡಾಡ್ತಾರೆ ಮಾಹಿತಿಯನ್ನು ತಗೋಬೇಕು ಅಂತ. ಯಾಕೆಂದರೆ ಸುಮ್ಮನೆ ಏನೋ ಕೊಟ್ಟರಾಗಲ್ಲ, ಆ ಪುಸ್ತಕವನ್ನು ಓದಿದ ತಕ್ಷಣವೇ ಇಡೀ ದಸರಾದ ಎಲ್ಲ ಇತಿಹಾಸಗಳು ನಮಗೆ ಕಣ್ಮುಂದೆ ಬರಬೇಕು ಅಂತ. ಅವಾಗ ಏನು ಮಾಡ್ತಾರೆ ಅವರು, ಈ ನವರಾತ್ರಿ ಆಚರಣೆ ಅನ್ನೋದು ಹೇಗೆ ಬಂತು, ಅದರ ಹಿನ್ನೆಲೆ ಏನು, ಯಾಕೆ 9 ರಾತ್ರಿಗಳು ನಾವು ದುರ್ಗಾದೇವಿಯನ್ನು ಪೂಜೆ ಮಾಡಬೇಕು, ಅಲ್ಲಿ ಏನು ನಡೆದಿದೆ, ದೇವಿ ಅವತಾರಕ್ಕೂ ಈ ರಾಕ್ಷಸರ ನಡುವೆ ಯುದ್ಧ ನಡೀತಲ್ಲ, ಏನಕ್ಕೆ ನಡೀತು, ಇದು ನಮಗೆ ಗೊತ್ತಿರಬೇಕು. ಅದನ್ನು ಅವರು ಅಲ್ಲಿ ಮಾಹಿತಿ ಕೊಡ್ತಾ ಹೋಗ್ತಾರೆ. ಅದಾದಮೇಲೆ ಈ ಹಬ್ಬ ಅತಿ ಹೆಚ್ಚು ಪ್ರಚಾರ ತಗೊಂಡಿದ್ದು ವಿಜಯನಗರ ಸಾಮ್ರಾಜ್ಯ, 13ನೇ ಶತಮಾನ, 13th ಸೆಂಚುರಿ. ಕೃಷ್ಣದೇವರಾಯರು ಅಲ್ಲಿ ರಾಜರಾದಾಗಂತೂ ಇನ್ನೂ ವೈಭವದಿಂದ ನಡೆಯಿತು. ಅಲ್ಲಿ ಒಂದು ಆಚರಣೆ ಬಂದ ನಂತರ ವಿಜಯನಗರ ಸಾಮ್ರಾಜ್ಯ ಕೊಲಾಪ್ಸ್ ಆಗುತ್ತೆ.
ಅದಾದಮೇಲೆ ಅಲ್ಲಿಯ ಜನ ಏನು ಮಾಡ್ತಾರೆ, ಈ ಸಂಸ್ಕೃತಿ ಉಳಿಬೇಕು ಅಂತ ಹೇಳಿ ಅಲ್ಲಿರುವಂಥ ಮುಖ್ಯವಾದ ಸಿಂಹಾಸನ, ಕೆಲವು ಪರಿಕರಗಳು, ಈ ಹಬ್ಬದ ಆಚರಣೆಯ ಪದ್ಧತಿಗಳು ಅದನ್ನು ತಗೊಂಬಂದು ದಕ್ಷಿಣ ಭಾಗಕ್ಕೆ ಬಂದು ಮೈಸೂರಿನ ಒಡೆಯರಿಗೆ ಕೊಡ್ತಾರೆ. ಆದರೆ ಅವತ್ತು ಅದು ಮೈಸೂರು ಸಂಸ್ಥಾನ ಆಗಿತ್ತಿಲ್ಲ, ಶ್ರೀರಂಗಪಟ್ಟಣ ಆಗಿತ್ತು. ಅದು ಕ್ಯಾಪಿಟಲ್ ಸಿಟಿ ಆಗಿತ್ತು ಮೈಸೂರಿಗೆ. ಅವಾಗ ಶ್ರೀರಂಗಪಟ್ಟಣದ ದಸರಾ ಅಂತ ಅದನ್ನು ತಗೊಂಡು ಅಲ್ಲಿಂದ ಪ್ರಾರಂಭ ಮಾಡ್ತಾರೆ ಶ್ರೀರಂಗಪಟ್ಟಣದಲ್ಲಿ. ಆಮೇಲೆ ಬ್ರಿಟಿಷರ ಆಡಳಿತ ಬರುತ್ತೆ, ವೈಸ್ರಾಯ್ಗಳು ಬರ್ತಾರೆ. ಅವರು ಶ್ರೀರಂಗಪಟ್ಟಣ ಒಂದು ಐಲ್ಯಾಂಡ್, ಸುತ್ತ ಕಾವೇರಿ ನದಿ ನೀರಿದೆ, ಹಾಗಾಗಿ ಓಡಾಡೋದಕ್ಕೆ ಕಷ್ಟ ಆಗುತ್ತೆ. ಅವಾಗೆಲ್ಲ ಸೇತುವೆ ಕಟ್ಟಿದ್ದಿಲ್ಲ. ಅದಕ್ಕೆ ತಕ್ಷಣ ಏನು ಮಾಡ್ತಾರೆ, ಅವರು ಮೈಸೂರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾರೆ. ಆಮೇಲೆ ಮೈಸೂರು ಬರುತ್ತೆ, ರಾಜ ಸಂಸ್ಥಾನನೂ ಇರುತ್ತೆ. ಅವಾಗ ಮೈಸೂರಿನ ಮಹಾರಾಜರು ಇಲ್ಲಿ ಅರಮನೆಯನ್ನು ಕಟ್ಟಿ ಮೈಸೂರಿನಲ್ಲಿ ದಸರಾವನ್ನು ಪ್ರಾರಂಭ ಮಾಡ್ತಾರೆ. ಹಾಗಾದರೆ ಮೈಸೂರಿನ ದಸರಾದ ಹಿನ್ನೆಲೆ ಏನು? ಯಾಕೆ ಮಹಾರಾಜರು ಅಲ್ಲಿ ಕೂತ್ಕೋತಾ ಇದ್ರು? ಬ್ರಿಟಿಷಿನ ಸರ್ಕಾರ ಅದಕ್ಕೆ ಏನಾದ್ರು ಸಹಾಯ ಮಾಡ್ತಾ? ಈ ಎಲ್ಲ ಹಿನ್ನೆಲೆಗಳನ್ನು ದಾಖಲಿಸ್ತಾ ಹೋಗ್ತಾರೆ. ಅದಾದಮೇಲೆ ಮೈಸೂರು ಮಹಾರಾಜರದು ಮುಗೀತು, ದೇಶಕ್ಕೆ ಸ್ವತಂತ್ರ ಬಂತು. 1947ರಲ್ಲಿ ಪ್ರಜಾಪ್ರಭುತ್ವ ಬಂತು. ರಾಜಪ್ರಭುತ್ವ ಹೋಗಿದೆ, ಪ್ರಜಾಪ್ರಭುತ್ವ ಬಂದಿದೆ. ಹಾಗಾದರೆ ದಸರಾ ಮಾಡಬೇಕಾ ಬೇಡವಾ? ಇಲ್ಲ, ಮಾಡಬೇಕು, ಮುಂದುವರಿಸಬೇಕು ಅಂತ. ಹಾಗಾದರೆ ಪ್ರಜಾಪ್ರಭುತ್ವದಲ್ಲಿ ಅಂದಿನ ಮುಖ್ಯಮಂತ್ರಿಗಳು, ನಮ್ಮ 48ರಿಂದನೂ ಶುರು ಆಗುತ್ತೆ, ಆದರೆ ಕರ್ನಾಟಕ ರಾಜ್ಯ ಆಗಿದ್ದು 56ರಲ್ಲಿ. ಅಲ್ಲಿಂದನೂ ಸಹ ಬಂದಂಥ ಮುಖ್ಯಮಂತ್ರಿಗಳು ಈ ಒಂದು ಹಬ್ಬವನ್ನು ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾದರೆ ಪ್ರಜಾಪ್ರಭುತ್ವದ ಕಾಲದಲ್ಲಿ ದಸರಾ ಹೇಗೆ ನಡೀತು? ಮಹಾರಾಜರು ಕೂತ್ಕೋತಾ ಇದ್ರು. ಈಗ ಆ ಜಾಗದಲ್ಲಿ ಯಾರನ್ನು ಕೂರಿಸ್ಬೇಕು? ಬದಲಾವಣೆಗಳಾಗ್ತಾನೆ ಬಂದಿದೆ. ಅದೆಲ್ಲ ಅತ್ಯಂತ ಕುತೂಹಲವಾಗಿದೆ. ವಿಜಯನಗರದಲ್ಲಿ ಯಾವ ಥರ ಇತ್ತು ನಮಗೆ ಗೊತ್ತಿಲ್ಲ. ಶ್ರೀರಂಗಪಟ್ಟಣದಲ್ಲಿ ಯಾವ ಥರ ಇತ್ತು ಅದರ ಬಗ್ಗೆ ಪೂರ್ತಿ ಮಾಹಿತಿ ಇಲ್ಲ. ಮೈಸೂರಿನ ಮಹಾರಾಜರು ಯಾವ ಥರ ಮಾಡಿದ್ರು? ಈಗ ಪ್ರಜಾಪ್ರಭುತ್ವ ಬಂದಿದೆ, ಅಲ್ಲಿ ಬದಲಾವಣೆಗಳಾಗಿದೆ. ಆ ಬದಲಾವಣೆಗಳೇನೇನಾಗಿದೆ? ಈ ಎಲ್ಲ ಪ್ರಶ್ನೆಗಳಿಗೆ ಪುಸ್ತಕದಲ್ಲಿ ಉತ್ತರ ಸಿಗ್ತಾ ಹೋಗುತ್ತೆ. ಅದಾದಮೇಲೆ ನಮ್ಮ ಕನ್ನಡದ ಕವಿಗಳು, ಕನ್ನಡ ಭಾಷೆ ಈ ಭುವನೇಶ್ವರಿಯ ಒಂದು ಗರ್ಭದಲ್ಲಿ ಎಂಥ ಅಮೋಘ ರತ್ನಗಳು ಹುಟ್ಟಿದಾರಪ್ಪ ಅಂದರೆ, 10ನೇ ಶತಮಾನದ ನಮ್ಮ ಆದಿಕವಿ ಪಂಪನಿಂದ ಇವತ್ತಿನ ಕವಿ ಒಳಗೆ ಸುಮಾರು 13,300 ವರ್ಷ ನಮಗೆ ಸಾವಿರಾರು ಕನ್ನಡದಲ್ಲಿ ಕವಿಗಳು ಬಂದು ಹೋಗಿದ್ದಾರೆ. ಅದರಲ್ಲಿ ಕವಿಗಳು ದಸರಾವನ್ನು ಕಂಡಾಗ ಹೇಗೆ 1900ನೇ ಇಸ್ವಿಯಿಂದ ರಾಷ್ಟ್ರಕವಿ ಕುವೆಂಪು ಅವರಿಂದ ತಗೊಂಡ್ರೆ ಇವತ್ತಿನ ಆಧುನಿಕ ಕವಿಗಳಿಗೆ ಅನೇಕ ಜನರಿಗೆ ಸ್ಫೂರ್ತಿ ಸಿಕ್ಕಿದೆ. ಅವರು ಅದರಲ್ಲಿ ತಮ್ಮ ಕಥೆಗಳಲ್ಲಿ, ಕವನಗಳಲ್ಲಿ ದಸರಾ ಬಗ್ಗೆ ಬರೆದಿದ್ದಾರೆ. ಹಾಗಾಗಿ ಕವಿಗಳು ಕಂಡಂಥ ದಸರಾ ಯಾವುದು ಅದನ್ನು ಇಲ್ಲಿ ಸಹ ದಾಖಲಿಸ್ತಾ ಹೋಗ್ತಾರೆ. ಅದಾದಮೇಲೆ ಭಾರತದ ವಿವಿಧ ರಾಜ್ಯಗಳಲ್ಲಿ ದಸರಾ ನಡೀತಾ ಇದೆ, ಅದು ನಮಗೆ ಗೊತ್ತಿರಬೇಕು. ಬರೀ ಕರ್ನಾಟಕ ಒಂದರಲ್ಲೇ ಅಲ್ಲ, ಅತಿ ಹೆಚ್ಚು ಪ್ರಚಾರ ನಿಮ್ಗೆ ಅವಾಗಲೇ ಹೇಳಿದಾಗೆ ಮೈಸೂರಿನ ದಸರಾ ಬಿಟ್ಟರೆ ಪಶ್ಚಿಮ ಬಂಗಾಳದ ನವರಾತ್ರಿ ಉತ್ಸವ, ಗುಜರಾತಿನ ನವರಾತ್ರಿ ಉತ್ಸವ, ಅಸ್ಸಾಮಲ್ಲಿ, ತಮಿಳುನಾಡಲ್ಲಿ, ಹೀಗೆ ಕೇರಳದಲ್ಲಿ ಪ್ರತಿಯೊಂದು ಭಾಗದಲ್ಲಿ ಅವರದೇ ಆದ ರೀತಿಯಲ್ಲಿ ಈ ದಸರಾ ಹಬ್ಬವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಒಂದೊಂದಕ್ಕೆ ಒಂದೊಂದು ಹಿನ್ನೆಲೆ ಇದೆ. ಆಮೇಲೆ ಡೆಲ್ಲಿ ನೋಡ್ಬೋದು ನೀವು, ಸ್ವತಃ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳೇ ಬಂದು ನಿಂತ್ಕೊಂಡು ಬಿಲ್ಲು ಬಾಣ ಬಿಟ್ಟು ಒಂದು ಪ್ರತಿಮೆಗೆ ಬೆಂಕಿ ಹೊಡ್ತಾರೆ. ಯಾವುದದು? ರಾವಣ. ವೆರಿ ಗುಡ್. ರಾವಣನ ವಿಗ್ರಹವನ್ನ ಮಾಡಿ ರಾವಣನ ಸುಟ್ಟಿದ ರೀತಿಯಲ್ಲಿ ದಸರಾವನ್ನ ಮಾಡ್ತಾರೆ. ಯಾಕೆಂದ್ರೆ ನಮ್ಮಲ್ಲಿ 4 ಯುಗಗಳಿದೆ: ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತೆ ಕಲಿಯುಗ. ಈ ಸತ್ಯಯುಗ ಮತ್ತು ತ್ರೇತಾಯುಗ, ದ್ವಾಪರ ಯುಗ 3 ಯುಗದಲ್ಲೂ ಸಹ ದೇವತೆಗಳು ಇದ್ರು, ರಾಕ್ಷಸರು ಇದ್ರು. ಆಗ ನಡೆದಂಥ ಯುದ್ಧಗಳಲ್ಲಿ ಏನು ಜಯಗಳಾಯ್ತೋ ಅವೆಲ್ಲವೂ ಇದೇ ತಿಂಗಳು, ಇದೇ ತಾರೀಕಿನಲ್ಲಿ ನಡೆದಿದೆ ಅನ್ನುವ ಒಂದು ನಂಬಿಕೆ ಇದೆ. ಅದಕ್ಕೋಸ್ಕರನೇ ನಾವು ರಾಮಾಯಣದ ಕಾಲದಲ್ಲಿ ಅದು ರಾವಣನ ವಿರುದ್ಧ ಜಯವಾಯಿತು. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಹೇಗೆ ಕೌರವರ ವಿರುದ್ಧ ಪಾಂಡವರಿಗೆ ಜಯವನ್ನು ತಂದುಕೊಟ್ಟ, ಅದರ ಸಂಕೇತವಾಗಿ. ಹಾಗೆ ಆಧುನಿಕ ಯುಗದಲ್ಲಿ ಅನೇಕ ಯುದ್ಧಗಳು ನಡೆದಿದೆ. ಪ್ರತಿಯೊಂದು ಯುದ್ಧಗಳಲ್ಲಿ ನಾವು ಜಯಶಾಲಿಗಳಾದಾಗ ಇದನ್ನು ವಿಜಯದ ಒಂದು ಉತ್ಸವ ರೀತಿಯಲ್ಲಿ ಆಚರಿಸಬೇಕು ಅಂತ, ಅದಕ್ಕೋಸ್ಕರನೇ ಇದನ್ನ ವಿಜಯದಶಮಿ ಅಂತ ಕರೆದಿದ್ದೀವಿ. ಹಾಗಾದ್ರೆ ಅದರ ಹಿನ್ನೆಲೆಗಳೇನು ಅದನ್ನೆಲ್ಲ ಈ ಪುಸ್ತಕದಲ್ಲಿ ಕೊಡ್ತಾರೆ. ಅಷ್ಟೇನಾ? ಹಾಗಾದ್ರೆ ಕರ್ನಾಟಕಕ್ಕೆ ಬಂದರೆ, ಕರ್ನಾಟಕದಲ್ಲಿ ಇವತ್ತು 31 ಜಿಲ್ಲೆಗಳಿದೆ, ಬೀದರಿಂದ ಮೈಸೂರವರೆಗೆ. ಮೈಸೂರಲ್ಲಿ ಮಾತ್ರ ದಸರಾ ಮಾಡ್ತಾರ? ಇಲ್ಲ. ನಮ್ಮ ಮೈಸೂರಿನ ದಸರಾ ಬಿಟ್ಟರೆ ಅತಿ ಹೆಚ್ಚು ಕರ್ನಾಟಕದಲ್ಲಿ ಪ್ರಖ್ಯಾತಿ ಇರೋದು ಮಂಗಳೂರಿನ ದಸರಾ, ಮಡಿಕೇರಿ ದಸರಾ, ಬಳ್ಳಾರಿಯಲ್ಲಿ ಇವತ್ತಿಗೂ ಮಾಡ್ತಾರೆ, ಕೊಪ್ಪಳದಲ್ಲಿ ದಸರಾ ಮಾಡ್ತಾರೆ. ಹೀಗೆ ಅನೇಕ ಜಿಲ್ಲೆಗಳಲ್ಲೂ ಸಹ ಅವರದೇ ಮಾಡಿ. ಶೃಂಗೇರಿ ನೋಡ್ಬೇಕು ನೀವು, ಅಲ್ಲಿ ಶೃಂಗೇರಿ ದಸರಾ ಅಂತಂದ್ರೆ ಜಗದ್ಗುರುಗಳಾದಂಥವರು ಅವರಲ್ಲಿ ಪೀಠಾರ್ವಾಣ ಮಾಡ್ತಾರೆ. ಅದೇ ಥರ ಬಾಳೆಹೊನ್ನೂರಲ್ಲಿ ಒಂದಿದೆ.
ಹೀಗೆ ಬರೀ ಒಂದು ಕರ್ನಾಟಕದ ಊರುಗಳನ್ನೇ ತಗೊಂಡ್ರೆ ನೀವು ಅಲ್ಲೂ ನಮಗೆ 10 ಹಲವು ರೀತಿಯ ದಸರಾಗಳನ್ನು ನಾವು ಗಮನಿಸ್ತೀವಿ. ಹಾಗಾದ್ರೆ ಯಾವ್ಯಾವ ಜಿಲ್ಲೆಯಲ್ಲಿ ಏನೇನು ದಸರಾ ನಡೆಯುತ್ತೆ, ಅಲ್ಲಿ ದರ್ಬಾರಿ ಆಗಿರುತ್ತೆ, ಇಲ್ಲಿ ಮೈಸೂರು ಮಹಾರಾಜರು ಮಾಡಿದ್ರೆ ಆ ಜಿಲ್ಲೆಗಳಲ್ಲಿ ಯಾರಿರ್ತಾರೆ, ಅದರ ಪದ್ಧತಿಗಳೇನು, ಇದೆಲ್ಲ ನಮಗೆ ಗೊತ್ತಾಗಬೇಕಾ? ಅದು ಈ ಪುಸ್ತಕದಲ್ಲಿದೆ. ಹಾಗೆ ಅಂತಿಮವಾಗಿ ಮೈಸೂರಿನಲ್ಲಿ ಈ ಹಬ್ಬ ಯಾವ ರೀತಿ ಆಚರಣೆಗೆ ಬಂತು, ಇಲ್ಲಿನ ಪದ್ಧತಿಗಳೇನೇನು, ಈಗ ನಡೀತಿರೋ ಹಬ್ಬ ಹೆಂಗ್ ಪ್ರಾರಂಭ ಆಗುತ್ತೆ, ಮೊದಲನೇ ದಿವಸ ಏನು, 10ನೇ ದಿವಸ ಏನು, ಅರಮನೆ ಒಳಗೆ ಏನೇನು ನಡೆಯುತ್ತೆ, ರಾಜ್ಯ ಸರ್ಕಾರ ಏನೇನು ಪ್ರಿಪರೇಷನ್ ಮಾಡ್ಕೊಳುತ್ತೆ, ಕೊನೆಗೆ ಆಯುಧ ಪೂಜೆ ಅಂದ್ರೇನು, ಅದಾದ್ಮೇಲೆ ನಡೆಯುವಂತ ಕುಸ್ತಿಗಳು, ನಾಡ ಕುಸ್ತಿಗಳಿರ್ಬೋದು, ಕ್ರೀಡಾಕೂಟಗಳಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಸಂಗೀತ ಕಾರ್ಯಕ್ರಮಗಳಿರ್ಬೋದು, ಇದನ್ನೆಲ್ಲ ಯಾವ ರೀತಿ ಮಾಡ್ಕೊಂಡು ಬಂದಿದ್ದೀವಿ, ಅದರಲ್ಲಿ ಏನು ಬದಲಾವಣೆಗಳಾಯಿತು, ಅಂತಿಮವಾಗಿ ವಿಜಯದಶಮಿಯ ಮೆರವಣಿಗೆ ಹೀಗೇ ಇರಬೇಕು ಅಂತ ಇವತ್ತು ಮಾಡ್ತಾ ಇದ್ದೀವಲ್ಲ, ಯಾಕೆ ಮಾಡ್ತಾ ಇದ್ದೀವಿ, ಏನಕ್ಕೆ ಅದೇ ಥರನೇ ಮಾಡಬೇಕು? ಈ ಎಲ್ಲ ಪ್ರಶ್ನೆಗಳಿಗೆ, ಕುತೂಹಲಗಳಿಗೆ ನಮಗೆ ಸುಮಾರು ಒಂದು 600ರಿಂದ 700 ಪುಟಗಳಷ್ಟು ಸಂಶೋಧನೆ ಮಾಡಿ ಬರೆದಿರುವಂಥ ಗ್ರಂಥ ಇದು. ಸುಮ್ಮನೆ ಅಲ್ಲ, 3 ವರ್ಷಗಳ ಕಾಲ ಕರ್ನಾಟಕ ಮತ್ತು ಭಾರತದ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಬೇರೆ ಬೇರೆ ಗ್ರಂಥಗಳನ್ನೆಲ್ಲ ತಗೊಂಡು ಅದನ್ನೆಲ್ಲ ಪರಾಮರ್ಶನೆ ಮಾಡಿ ಅಂತಿಮವಾಗಿ ಪುಸ್ತಕವನ್ನು ಬರೆದಿದ್ದಾರೆ. ಎಲ್ಲರೂ ಓದಲೇಬೇಕಾದಂಥ, ಮತ್ತೆ ನೀವೇನಾದ್ರೂ ಪೂರ್ತಿ ಓದಿ ಅರ್ಥ ಮಾಡ್ಕೊಂಡ್ರೆ, ನೀವು ಮೈಸೂರವರಾಗಿದ್ರು ಪರವಾಗಿಲ್ಲ, ನೀವೇನಾದ್ರೂ ನಿಮ್ಮ ಊರಿಗೆ ಹೋಗ್ಬಿಟ್ಟು ದಸರಾ ಬಗ್ಗೆ ಮಾತಾಡಿದ್ರೆ ಅನುಮಾನ ಬಂದ್ಬಿಡ್ಬೇಕು ನಿಮ್ಮ ಮೇಲೆ, ನೀವು ಮೈಸೂರವನ ಅಥವಾ ಬೇರೆ ಜಿಲ್ಲೆಯವನ ಅಂತ. ಯಾಕಂದ್ರೆ ದಸರದ ಬಗ್ಗೆ ಇಷ್ಟೊಂದು ವಿಷಯ ಗೊತ್ತಿದೆಯಾ ನಿನಗೆ, ಇಷ್ಟು ಚೆನ್ನಾಗಿ ತಿಳಿಸ್ತೀಯಲ್ಲ ಅಂತ. ಹಾಗಾಗಿ ದಸರಾದ ಸಂಪೂರ್ಣ ಮಾಹಿತಿಯನ್ನು ಇನ್ನೊಬ್ಬರಿಗೆ ನಿಮ್ಗೆ ಹೇಳುವಂಥ ಸಾಮರ್ಥ್ಯ ಬರಬೇಕು ಅಂದರೆ, ಅದರ ಹಿನ್ನೆಲೆ, ಇತಿಹಾಸ, ಪುರಾಣ ಎಲ್ಲವನ್ನ ಹೇಳಬೇಕು ಅಂತಂದರೆ ಸುಮ್ಮನೆ ಟಿವಿಲಿ ಬಂತು ನೋಡಿದ್ವಿ, ಆಮೇಲೆ ಮರ್ತ್ಬಿಟ್ವಿ, ಆನೆ ಬಂದಿತ್ತಂತೆ, ಪಟ್ಟದ ಆನೆ ಯಾವುದು, ಸಿಂಹಾಸನ ಎಷ್ಟು kg ಇದೆ, ಇಷ್ಟನ್ನು ಮಾತ್ರ ತಿಳ್ಕೊಂಡ್ರೆ ಸಾಲದು. ಸುಮಾರು 480 ವರ್ಷಗಳಿಂದ ಈ ಹಬ್ಬ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಅಂದರೆ ಅದರ ಮಹತ್ವ ಎಂಥದ್ದು. ಸೊ ಅಷ್ಟು ಕುತೂಹಲಭರಿತವಾದಂಥ ಪುಸ್ತಕ ಇದು. ದಯವಿಟ್ಟು ಸಮಯ ಸಿಕ್ಕಿದಾಗ ಎಲ್ಲರೂ ಇದನ್ನು ಓದಬೇಕು ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ನನ್ನ ನಮಸ್ಕಾರ. ಧನ್ಯವಾದಗಳು ಸರ್. ಈಗ ನಾನು ಪ್ರಸನ್ನ ಸರ್ ಮತ್ತು ಸಿಎಸ್ ಸರ್ ಅವರನ್ನು ಈ ಪುಸ್ತಕವನ್ನು ಬಿಡುಗಡೆ ಮಾಡಲು ಕೇಳುತ್ತೇನೆ. ಧನ್ಯವಾದಗಳು ಸರ್. ಈಗ ನಾನು ಅರುಣ್ ಕುಮಾರ್ ಅವರನ್ನು ಸಾಂಸ್ಕೃತಿಕ ಸೊಬಗಿನ ಮೈಸೂರು ಎಂಬ ಪುಸ್ತಕದ ಬಗ್ಗೆ ಮಾತನಾಡಲು ಕರೆಯುತ್ತೇನೆ. ಈ ಸಾಂಸ್ಕೃತಿಕ ಸೊಬಗಿನ ಮೈಸೂರು ಎಂಬ ಪುಸ್ತಕ ಏನೇನು ಒಳಗೊಂಡಿದೆ ಅಂದರೆ, ಮೈಸೂರು ಪದದ ನಿಷ್ಪತ್ತಿ ಅಂದರೆ ಮಹಿಷ ರಾಷ್ಟ್ರ, ಮಹಿಷ ಮಂಡಲ, ಮಾಹಿಷಿಕ, ಮಹೀಪುರ ಎಂಬ ಹಲವು ಹೆಸರುಗಳನ್ನು ಹೊಂದಿದ ಈ ನಾಡು ಮೈಸೂರು ಎಂಬ ಹೆಸರನ್ನು ಹೇಗೆ ಪಡೆದುಕೊಂಡಿತು ಎಂದು ಈ ಪುಸ್ತಕದಿಂದ ನಾವು ತಿಳಿದುಕೊಳ್ಳಬಹುದು. ಮೈಸೂರಿನ ಅರಸರ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ಮಹಾರಾಜ ಜಯಚಾಮರಾಜ ಒಡೆಯರ್ ಅವರ ಶ್ರೇಷ್ಠತೆಯನ್ನು ನಾವುಗಳು ಈ ಪುಸ್ತಕದಿಂದ ತಿಳಿದುಕೊಳ್ಳಬಹುದು. ಅದೇ ರೀತಿ ಮೈಸೂರು ಅರಮನೆಯ ಬಗ್ಗೆ, ಮೈಸೂರಿನ ದಿವಾನರುಗಳು ಯಾರು, ಅವರ ಸಂಪೂರ್ಣ ಮಾಹಿತಿ, ಅವರು ಮೈಸೂರಿಗೆ ಕೊಟ್ಟ ಕೊಡುಗೆಗಳು ಏನು ಎಂಬುದನ್ನು ಈ ಪುಸ್ತಕದಲ್ಲಿ ದೊರೆಯುತ್ತದೆ. ಮೈಸೂರಿನ ಸಾಂಸ್ಕೃತಿಕ ವೈಭವ ಗಮಕ ಮತ್ತು ಹರಿಕಥೆಗಳ ಬಗ್ಗೆ, ಮೈಸೂರು ಅರಸರ ಕೊಡುಗೆಗಳು, ಮೈಸೂರು ಅರಮನೆಯ ದೇವಾಲಯಗಳು, ಮಹಾರಾಜರ ಆಳ್ವಿಕೆಯ ನಂತರದ ಮೈಸೂರು ಯಾವ ರೀತಿ ಇತ್ತು, ಅದು ಯಾವ ರೀತಿ ಅಭಿವೃದ್ಧಿಯನ್ನು ಹೊಂದಿತು ಮಹಾರಾಜರ ಆಳ್ವಿಕೆಯ ನಂತರ ಎಂಬುದನ್ನು ಈ ಪುಸ್ತಕದಲ್ಲಿ ತಿಳಿದುಕೊಳ್ಳಬಹುದು. ಮೈಸೂರಿನ ದಸರಾ ಉತ್ಸವ, ಮೈಸೂರಿನ ಸಂಗೀತ ಹಾಗೂ ನೃತ್ಯ ಕಲಾ ಪ್ರಕಾರ ಹಾಗೂ ಮುಖ್ಯವಾಗಿ ಮೈಸೂರು ಸಂಸ್ಥಾನದ ಸಂಗೀತದ ಸೊಗಡು, ಮೈಸೂರಿನ ಮಠಮಾನ್ಯಗಳು, ಅರಮನೆಯ ಚಿತ್ರ ಕಲಾವಿದರು ಮತ್ತು ಶಿಲ್ಪಿಗಳು, ಮೈಸೂರಿನ ಸಾಹಿತ್ಯ ಲೋಕ,
ಮೈಸೂರಿನ ಯೋಗ ಪರಂಪರೆ, ಮೈಸೂರಿನ ವೈಶಿಷ್ಟ್ಯಗಳು, ಮೈಸೂರಿನ ಪ್ರಮುಖ ಶಿಕ್ಷಣ ಸಂಸ್ಥೆಗಳು ಇವುಗಳ ಬಗ್ಗೆ ಈ ಪುಸ್ತಕದಿಂದ ತಿಳಿದುಕೊಳ್ಳಬಹುದು. ಪ್ರಮುಖವಾಗಿ ಈ ಮೈಸೂರಿನ ಪ್ರಮುಖ ಶಿಕ್ಷಣ ಸಂಸ್ಥೆಗಳು ಎಂಬ ಪೀಠಿಕೆಯನ್ನು ನಾವು ತೆಗೆದುಕೊಂಡರೆ ಆ ಪೀಠಿಕೆಯಲ್ಲಿ ನಮ್ಮ ಶ್ರೀ ರಾಮಕೃಷ್ಣ ವಿದ್ಯಾಶಾಲೆಯ ಹೆಸರು ಕೂಡ ಸೇರಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಮೈಸೂರಿನ ಪತ್ರಿಕೋದ್ಯಮ, ಅದೇ ರೀತಿ ಕೈಗಾರಿಕಾ ಬೆಳವಣಿಗೆಗೆ ಮೈಸೂರು ಸಾಂಸ್ಕೃತಿಕ ನಗರಿ ಎಂದೇ ಪ್ರಸಿದ್ಧವಾಗಿರುವ ಮೈಸೂರಿನ ಕೊಡುಗೆ, ಮೈಸೂರಿನ ಪ್ರೇಕ್ಷಣಿಕ ಸ್ಥಳಗಳು, 100 ವರ್ಷದ 100 ಪಾರಂಪರಿಕ ತಾಣಗಳು, ಅವುಗಳ ಬಗ್ಗೆ ಕೂಡ ಈ ಪುಸ್ತಕದಲ್ಲಿ ನಾವು ತಿಳಿದುಕೊಳ್ಳಬಹುದು. ಇನ್ನು ಹೆಚ್ಚಿಗೆ ಓದುತ್ತಾ ಹೋದರೆ ಮೈಸೂರಿನ ಸ್ವಾತಂತ್ರ್ಯ ಹೋರಾಟಗಾರರು, ಅಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಲು ಯಾವ ಎಷ್ಟು ಜನರು ಮೈಸೂರಿನಿಂದ ಹೋಗಿದರು ಮತ್ತು ಅವರು ಯಾರ್ಯಾರು ಎಂಬುದನ್ನು ಈ ಪುಸ್ತಕದಲ್ಲಿ ನಾವು ತಿಳಿದುಕೊಳ್ಳಬಹುದು. ಅದೇ ರೀತಿ ಮೈಸೂರಿನ ಪೈಲ್ವಾನರು, ಮಹಾಬಲಾಚಲ, ಮಹಾಬಲಾದ್ರಿ ಎಂದೇ ಪ್ರಸಿದ್ಧವಾಗಿರುವ ಚಾಮುಂಡಿ ಬೆಟ್ಟ, ಕೃಷ್ಣರಾಜಸಾಗರ ಹಾಗೂ ಮೈಸೂರಿನ ಪ್ರಕಾಶನ ಸಂಸ್ಥೆಗಳ ಬಗ್ಗೆ ಈ ಪುಸ್ತಕದಿಂದ ನಾವು ತಿಳಿದುಕೊಳ್ಳಬಹುದು. ಈ ರೀತಿ ಮೈಸೂರಿನ ಎಲ್ಲ ವಿಚಾರಗಳನ್ನು ಈ ಪುಸ್ತಕ ಒಳಗೊಂಡಿದೆ. ಇದೊಂದು ನಮಗೆ ಸುವರ್ಣಾವಕಾಶ ಅಂತಲೇ ಹೇಳ್ಬಹುದು. ಏಕೆಂದರೆ ಇಂತಹ ಪುಸ್ತಕ ನಮ್ಮ ಗ್ರಂಥಾಲಯದಲ್ಲಿ ಇದ್ದು ದಯವಿಟ್ಟು ಒಮ್ಮೆ ಎಲ್ಲರೂ ತೆಗೆದುಕೊಂಡು ಓದಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಈ ಪುಸ್ತಕದ ಬಗ್ಗೆ 2 ಮಾತುಗಳನ್ನಾಡಲು ಅವಕಾಶ ಕೊಟ್ಟು ನಮ್ಮ ಗ್ರಂಥಾಲಯದವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜಯರಾಮಕೃಷ್ಣ. ಧನ್ಯವಾದಗಳು. ಇಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ವಿಶೇಷ ಧನ್ಯವಾದಗಳು CSR ಮತ್ತು KPG ಸರ್ ಅವರಿಗೆ. ಹೀಗೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮೆಲ್ಲರನ್ನು ಪ್ರೇರೇಪಿಸಿ ಎಂದು ನಿಮ್ಮಲ್ಲಿ ಕೇಳುತ್ತೇನೆ. ಧನ್ಯವಾದಗಳು. ಈಗ ಶಾಂತಿ ಮಂತ್ರದಿಂದ ಈ ಕಾರ್ಯಕ್ರಮವನ್ನು ಪೂರ್ಣಗೊಳಿಸೋಣ. ಪೂರ್ಣಮದ ಪೂರ್ಣಮಿದ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಶುಭ ಮಧ್ಯಾಹ್ನ. ನಮ್ಮ ಈ ಕಾರ್ಯಕ್ರಮವನ್ನು ಶಾಂತಿ ಮಂತ್ರದಿಂದ ಪ್ರಾರಂಭಿಸೋಣ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಗೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ನಮ್ಮ ಗ್ರಂಥಾಲಯದಲ್ಲಿ ಬಿಡುಗಡೆ ಆಗುತ್ತಿರುವ ಪುಸ್ತಕದ ಬಗ್ಗೆ ಹೇಳಲು ಬಯಸುತ್ತೇನೆ. ಈ ಪುಸ್ತಕವು ನಮ್ಮ ಸಂಸ್ಥೆಯ ಮೀಡಿಯಾ ಲ್ಯಾಬ್ ಪಾಡ್ಕಾಸ್ಟ್ ಅವರು ಅರ್ಪಿಸುತ್ತಿರುವ ಕನ್ನಡ ನಾಡಿನ ಹರಿದಾಸರ ಈಶಾ ದಾಸ ಎಂಬುವ ಪುಸ್ತಕ. ಈ ಪುಸ್ತಕದ ಲೇಖಕರು ನಮ್ಮ ಸಂಸ್ಥೆಯ ಸ್ವಾಗತಕಾರರು ಹಾಗೂ ಸುಗಮ ಸಂಗೀತ ಹಾಬಿ ಕ್ಲಾಸಸ್ ನಿರ್ದೇಶಕರು ಆಗಿರುವ ಶ್ರೀಯುತ ಕುಂದಣ್ಣ ನಾಗೇಂದ್ರ ಸರ್ ಅವರು. ಈಗ ನಾವು ತಡ ಮಾಡದೆ ನಮ್ಮ ಸರ್ ಅವರಿಗೆ 2 ಮಾತನ್ನು ಆಡಲು ಬಯಸುತ್ತೇನೆ. ಸರ್. ಈ ದಿನದ ವಿಶೇಷ ಕಾರ್ಯಕ್ರಮವಾದಂತಹ ಈಶಾ ದಾಸ ಈ ಹೊತ್ತಗೆಯನ್ನು ಬಿಡುಗಡೆ ಮಾಡಿ ಆಶೀರ್ವಾದ ಮಾಡಲಿಕ್ಕೆ ಬಂದಿರುವಂಥ ರಾಮಕೃಷ್ಣ ವಿದ್ಯಾಶಾಲೆಯ ಮುಖ್ಯಸ್ಥರಾದಂತಹ ಪರಮ ಪೂಜ್ಯ ಸ್ವಾಮಿ ಯುಕ್ತೇಶಾಂಜಿ ಮಹಾರಾಜವರಿಗೆ ಮೊಟ್ಟ ಮೊದಲಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಈ ಪುಸ್ತಕವನ್ನು ರಚನೆ ಮಾಡಲು ಪ್ರೇರಣೆ ನೀಡಿ ಸಂದರ್ಶನ ರೂಪದಲ್ಲಿ ಬಿತ್ತರವಾಗಲು, ಅಂದರೆ ಪಾಡ್ಕಾಸ್ಟ್ ಧ್ವನಿ ಮುದ್ರಣ ಮಾಡಿಸಿ ಪುಸ್ತಕ ರೂಪದಲ್ಲಿ ಪ್ರಕಟವಾದ ಈ ಕ್ಷಣದವರೆಗೂ ಕೂಡ ಅದರ ಸಮಸ್ತ ರೂಪುರೇಷೆಗಳನ್ನು ನಿರ್ಧಾರ ಮಾಡಿ ಮಕ್ಕಳಿಗೆಲ್ಲರಿಗೂ ಮಾರ್ಗದರ್ಶನ ಮಾಡಿ
ಆಶೀರ್ವಾದವನ್ನು ಮಾಡಿರುವಂತಹ ಸ್ವಾಮಿ ಮಹಿಪಾಲಾನಂದಜಿ ಮಹಾರಾಜವರಿಗೂ ಕೂಡ ಈ ಸಂದರ್ಭದಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಆಗಲೇ ಹೇಳಿದ ಹಾಗೆ ಈಶಾದಾಸ ಕೃತಿಯನ್ನು ಸಂದರ್ಶನ ರೂಪದಲ್ಲಿ ಧ್ವನಿಮುದ್ರಣ ಮಾಡಿದಾಗ ಸಂದರ್ಶಕರಾಗಿ ಉತ್ಸಾಹದಿಂದ ಭಾಗವಹಿಸಿ ಮಾರ್ಗದರ್ಶನ ಮಾಡಿ ಸಹಕರಿಸಿದಂತಹ ಗೌರವಾನ್ವಿತ ಸಂಸ್ಕೃತ ಅಧ್ಯಾಪಕರಾದಂತಹ ವಿದ್ವಾನ್ ಶ್ರೀ ಲಕ್ಷ್ಮೀನಾರಾಯಣ ಭಟ್ರವರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿರ್ತಾರೆ. ಅವರಿಗೂ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ನಾನು ಅರ್ಪಣೆ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಈ ಪುಸ್ತಕದ ಎಲ್ಲ ಹಂತದ ಕೆಲಸಗಳನ್ನು ಸಮರ್ಥವಾಗಿ ನಿಭಾಯಿಸಿರುವಂತಹ ಪಾಡ್ಕಾಸ್ಟ್ ಮತ್ತು ಮೀಡಿಯಾ ಲ್ಯಾಬ್ ವಿಭಾಗದ ಎಲ್ಲ ಮಕ್ಕಳಿಗೆ ಮತ್ತು ಇವರ ಜೊತೆಗೆ ಮಾರ್ಗದರ್ಶನ ಮಾಡಿ ಬೆಂಬಲವಾಗಿ ನಿಂತಹ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನನ್ನ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗೌರವಾನ್ವಿತ ಅಧ್ಯಾಪಕ ವರ್ಗದವರು, ಸಹೋದ್ಯೋಗಿ ಮಿತ್ರರು ಹಾಗೂ ಮಕ್ಕಳೆಲ್ಲರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಮಾಡ್ತಾ ಇದ್ದೀನಿ. ಕನ್ನಡ ನಾಡಿನ ಹರಿದಾಸ ಪರಂಪರೆಯನ್ನು ಕುರಿತಾದಂತಹ ಈ ಹೊತ್ತಿಗೆ ಈಶಾದಾಸ ಒಂದು ಸಂಕ್ಷಿಪ್ತ ಕಿರುಹೊತ್ತಿಗೆ ಇದು. ಯಾವ ವಿಶೇಷ ಕಾರಣದಿಂದ ನಮ್ಮ ವಿದ್ಯಾಶಾಲೆಯ ಮಕ್ಕಳ ಅಧ್ಯಯನಕ್ಕಾಗಿ ಹೊರತರಲಾಗಿದೆ ಅನ್ನೋ ವಿಷಯವನ್ನು ಕುರಿತು ಈಗ ನಾನು ಮಾತಾಡ್ತೇನೆ. ಇಡೀ ಜಗತ್ತಿನಲ್ಲಿ ಶ್ರೀರಾಮಕೃಷ್ಣ ಮಿಷನ್ ಸಮಯ ಪಾಲನೆಗೆ ಪ್ರಸಿದ್ಧವಾಗಿದೆ. ತಮ್ಮೆಲ್ಲರಿಗೂ ಅದರ ಅರಿವಿದೆ ಅಂತ ಹೇಳಿ ಭಾವಿಸ್ತೇನೆ. ಹಾಗಾಗಿ ಭಾರತಾದ್ಯಂತ ಇರುವಂಥ ಶ್ರೀರಾಮಕೃಷ್ಣ ಮಿಷನ್ ಶಿಕ್ಷಣ ಸಂಸ್ಥೆಗಳಲ್ಲಿಯೂ ಕೂಡ ಎಲ್ಲ ಶಿಕ್ಷಣ ಸಂಸ್ಥೆಗಳು ಸಮಯ ಪಾಲನೆಗೆ ಮೊದಲ ಆದ್ಯತೆಯನ್ನು ನೀಡಲಾಗಿದೆ. ಅದರ ಜೊತೆಗೆ ಶಿಸ್ತಿನ ದಿನಚರಿ, ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆ, ವ್ಯಕ್ತಿತ್ವ ವಿಕಸನದೊಂದಿಗೆ ಅತಿ ಮುಖ್ಯವಾಗಿ ಅಧ್ಯಾತ್ಮ ತಳಹದಿಯೊಂದಿಗೆ ವಿದ್ಯಾಭ್ಯಾಸವನ್ನು ನೀಡ್ತಾ ಇರೋದ್ರ ಬಗ್ಗೆ ತಮಗೆ ಪ್ರಾಯೋಗಿಕವಾಗಿ ಅನುಭವ ಇದೆ ಅಲ್ವೇ? ಈಗ ನಮ್ಮ ವಿದ್ಯಾಶಾಲೆಯಲ್ಲೇ ಯಾವ ದಿನಚರಿ ಇದೆ, ಸ್ಪಿರಿಚುವಲ್ ಬೇಸ್ಡ್ ಎಜುಕೇಷನ್ ನಾವು ಹೇಗೆ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅದೆಲ್ಲವೂ ಕೂಡ ನಿಮಗೆ ಅನುಭವವೇದ್ಯವಾಗಿದೆ. ವಿದ್ಯಾರ್ಥಿಗಳಿಗೆ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಭಕ್ತಿ ಹೇಗೆ ಶಕ್ತಿ ಕೊಡುತ್ತೆ ಅನ್ನೋದನ್ನು ಈಗ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ನೋಡಿ, ನಾವೆಲ್ಲ ಸಮಯ ಹೇಗೆ ತಿಳಿದುಕೊಳ್ತೀವಿ? ಈಗ ಟೈಮ್ ಎಷ್ಟು ಅಂತ ಕೇಳ್ತೀವಿ. ಹೇಗೆ? ನಮ್ಮ ಸೋರ್ಸ್ ಏನು? ಗೋಡೆ ಗಡಿಯಾರನ್ನು ನೋಡ್ತೀವಿ, ಡಿಜಿಟಲ್ ಕ್ಲಾಕ್ ನೋಡ್ತೀವಿ, ಇಲ್ಲ ಕೈಗೆ ಕಟ್ಕೊಂಡಿರುವಂಥ ವಾಚ್ನ ನಾವು ನೋಡ್ತೀವಿ, ಸಮಯವನ್ನು ನಾವು ನೋಡ್ತೀವಿ. ಅದರಲ್ಲಿ ಫಾರ್ ಎಕ್ಸಾಂಪಲ್ ಕೈಗೆ ಕಟ್ಟಿರುವಂಥ ವಾಚ್ ಅದನ್ನು ಉದಾಹರಣೆಯಾಗಿ ತಗೊಂಡ್ರೆ ಆ ವಾಚ್ ಸ್ಪೆಲ್ಲಿಂಗ್ ಏನಿದೆ? WATCH. ಇದರ ಎಕ್ಸ್ಪ್ಯಾನ್ಷನ್ ಏನಿದೆ ಒಂಚೂರು ಗಮನಿಸಲ್ವಾ? W ಅಂದರೆ ವಾಚ್ ಯುವರ್ ವರ್ಡ್ಸ್, A for watch your action, T watch your thoughts, C watch your character, ಕೊನೆಯದಾಗಿ H watch your habits. ಈ ರೀತಿ ನಾವು ಅದನ್ನು ವಿಶ್ಲೇಷಣೆ ಮಾಡಬಹುದು. ಇಲ್ಲಿ ಒಂದಕ್ಕೊಂದು ಸಂಬಂಧ ಇದೆ. ಏನು, ಯಾವ ಕಾಂಬಿನೇಷನ್ ಹೇಗೆ ವರ್ಕ್ ಆಗುತ್ತೆ ಇದನ್ನು ನೋಡೋಣ. ವಾಚ್ ಯುವರ್ ಥಾಟ್ಸ್, they become words. Watch your words, they become actions. Watch your action, they become habits. Watch your habits, they become character. And lastly, watch your character, it becomes your destiny. ನಮ್ಮ ಇಡೀ ಜೀವಮಾನವನ್ನೇ ನಿರ್ಧಾರ ಮಾಡುವಂಥದ್ದು ಕೇವಲ ಒಂದು ವಾಚ್. ಅದಕ್ಕಿರುವಂಥ ಒಂದು ಅರ್ಥವನ್ನು ನಾವು ಗ್ರಹಿಸಿದರೆ
ನಿಜವಾಗ್ಲೂ ಕೂಡ ಅದನ್ನು ನಾವು ಅಳವಡಿಸ್ಕೊಳ್ಳೋ ದೃಷ್ಟಿಕೋನ ಬದಲಾವಣೆ ಆಗುತ್ತೆ. ಕೇವಲ ಅದು ಸಮಯ ಮಾತ್ರ ತೋರಿಸೋದಿಲ್ಲ, ನಮ್ಮ ಇಡೀ ವ್ಯಕ್ತಿತ್ವವನ್ನು ಅದು ತಿದ್ದೋ ಶಕ್ತಿ ಆ ಗಡಿಯಾರಕ್ಕೆ, ಸಮಯಕ್ಕೆ ಇದೆ. ಈ ವಿಷಯದಲ್ಲಿ ಇನ್ನೊಂದಿಷ್ಟು ವಿಷಯಗಳನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಈಗ ವಾಚ್ ಬಗ್ಗೆ ನಾವು ಕೈ ಕಟ್ಕೊಳ್ಳುವಂಥ ವಾಚ್ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ? ಈಗ ಗೋಡೆ ಗಡಿಯಾರ ಅದನ್ನು ತಿಳ್ಕೊಳ್ಳೋಣ. ಈ ಗಡಿಯಾರದಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ, 2 ಮುಳ್ಳು ಇರುತ್ತೆ ಅಲ್ವಾ? ಒಂದು ದೊಡ್ಡ ಮುಳ್ಳು, ಇನ್ನೊಂದು ಚಿಕ್ಕ ಮುಳ್ಳು. ಆ ದೊಡ್ಡ ಮುಳ್ಳು ಏನು ಮಾಡುತ್ತೆ? ಸೆಕೆಂಡ್ಸ್ನೆಲ್ಲ ತೋರಿಸ್ತಾ ಇರುತ್ತೆ. ಚಿಕ್ಕ ಮುಳ್ಳು ನಿಮಿಷಗಳನ್ನು ತೋರಿಸ್ತಾ ಇರುತ್ತೆ ಅಲ್ವಾ? ಈ ಗಡಿಯಾರದಲ್ಲಿ ನಮ್ಮ ಮನಸ್ಸೇ ದೊಡ್ಡ ಮುಳ್ಳು, ಒಂದು ಕ್ಷಣವೂ ನಿಲ್ಲದೆ ಓಡ್ತಾ ಇರುತ್ತೆ. ಮತ್ತೆ ನಮ್ಮ ದೇಹ ಮತ್ತೆ ಬುದ್ಧಿ ಇದೆಯಲ್ಲ, ಇದು ಚಿಕ್ಕ ಮುಳ್ಳು. ಮನಸ್ಸು ಅನ್ನೋ ದೊಡ್ಡ ಮುಳ್ಳಿನ ಹಿಂದೆಯೇ ಈ ದೇಹ, ಬುದ್ಧಿ ಅನ್ನೋ ಚಿಕ್ಕ ಮುಳ್ಳು ಓಡ್ತಾ ಇದೆ. ದೊಡ್ಡ ಮುಳ್ಳು 60 ಹೆಜ್ಜೆ ಇಟ್ಟರೆ ಚಿಕ್ಕ ಮುಳ್ಳು 1 ಹೆಜ್ಜೆ ಇಡುತ್ತೆ. ಅಂದರೆ 60 ಸೆಕೆಂಡು ದೊಡ್ಡ ಮುಳ್ಳು ಹೀಗೆ ತಿರುಗಿದ್ರೆ ಕಂಪ್ಲೀಟ್ ಆದರೆ ಅದ್ರ ಸರ್ಕಲ್ಲು 1 ನಿಮಿಷ ಇದು ಮೂವ್ ಆಗುತ್ತೆ ಚಿಕ್ಕ ಮುಳ್ಳು ಅಲ್ವಾ? ಒಟ್ಟಿನಲ್ಲಿ ದೇಹ, ಮನಸ್ಸು ಮತ್ತು ಬುದ್ಧಿ ಈ 3 ಕೂಡ ಒಂದರ ಹಿಂದೆ ಇನ್ನೊಂದು ಓಡ್ತಾ ಇದೆ. ಅರ್ಥ ಆಯ್ತಾ? ದೊಡ್ಡ ಮುಳ್ಳು ಮತ್ತು ಚಿಕ್ಕ ಮುಳ್ಳಿನ ರೂಪದಲ್ಲಿ ನಮ್ಮ ದೇಹ, ಮನಸ್ಸು ಮತ್ತು ಬುದ್ಧಿ ನಿರಂತರವಾಗಿ ಕಾಲದ ಜೊತೆ ಓಡ್ತಾ ಇದೆ ಅಲ್ವಾ? ನಾವು ಹಾಗಾದ್ರೆ ಏನು? ನಾವು ಒಬ್ಬೊಬ್ಬರು ಒಂದೊಂದು ಗಡಿಯಾರ ಆಗಿದ್ದೀವಿ. ನಾವು ಕಾಲದ ವಶವಾಗಿದ್ದೇವೆ, ನಾವೇ ಸಮಯವಾಗಿದ್ದೇವೆ, ನಾವೇ ಕರ್ಮವಾಗಿದ್ದೇವೆ. ಅಂದರೆ ನಾವೇನು ಆಚರಣೆ ಮಾಡ್ತೀವಿ, ಆಕ್ಷನ್. ಅದರಿಂದ ಟೈಮ್ ಅಂಡ್ ಆಕ್ಷನ್, ಟೈಮ್ಲಿ ಆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಕಾಲಕ್ಕೆ ಯಾವ ಕೆಲಸವನ್ನ ಹೇಗೆ ಮಾಡಬೇಕು ಅದು ಕೂಡ ಇಂಪಾರ್ಟೆಂಟು. ಟೈಮ್ ಅಂಡ್ ಆಕ್ಷನ್ ಅದು ಕೂಡ ಇಂಪಾರ್ಟೆಂಟು. ಬಿಕಾಸ್ ಫಾರ್ ಎವ್ರಿ ಆಕ್ಷನ್ ದೇರ್ ಈಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಯಾರು ಹೇಳಿದ್ದಾರೆ ಇದನ್ನ? ನ್ಯೂಟನ್ ಥರ್ಡ್ ಲಾ ಹೇಳುತ್ತೆ ಇದನ್ನ. ನ್ಯೂಟನ್ ಥರ್ಡ್ ಲಾ ಆಫ್ ಮೋಷನ್. ಆಕ್ಷನ್ ಇಸ್ ಓಕೆ. ವಾಟ್ ಅಬೌಟ್ ಟೈಮ್? ಹೌ ಇಟ್ ಈಸ್ ರಿಲೇಟೆಡ್ ನೋಡೋಣ. ಕಾಲಕ್ಕೆ ನಿದ್ದೆ ಇಲ್ಲ, ಮನಸ್ಸಿಗೆ ಬುದ್ಧಿ ಇಲ್ಲ, ಬುದ್ಧಿಗೆ ಮನಸ್ಸಿಲ್ಲ. ನೋಡಿ ಹೇಗಿದೆ ಕಾಂಟ್ರಾ. ಕಾಲಕ್ಕೆ ನಿದ್ದೆ ಇಲ್ಲ, ಮನಸ್ಸಿಗೆ ಬುದ್ಧಿ ಇಲ್ಲ, ಬುದ್ಧಿಗೆ ಮನಸ್ಸಿಲ್ಲ. ಕಾಲ ನಿದ್ದೆ ಮಾಡುತ್ತಾ? ಇಲ್ಲ. ಹಗಲು ರಾತ್ರಿ ಎಚ್ಚರವಾಗೇ ಇರುತ್ತೆ. ಅದು ಎಷ್ಟು ಅಲರ್ಟ್ ಆಗಿರುತ್ತೆ ಅಂತ ಹೇಳಿದ್ರೆ ನೋಡಿ, ಸೈಂಟಿಫಿಕ್ ರೀಸನ್ ಇದೆ ಅದಕ್ಕೆ ಹೇಳ್ತಾ ಇದ್ದೀನಿ. ಮೆಕ್ಯಾನಿಕಲ್ ಅಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ 2 ಇಂಪಾರ್ಟೆಂಟ್ ವೇಸ್ ದಟ್ ಎನರ್ಜಿ ಈಸ್ ಟ್ರಾನ್ಸ್ಪೋರ್ಟೆಡ್ ಇನ್ ದಿ ವರ್ಲ್ಡ್ ಅರೌಂಡ್ ಅಸ್. ಒಂದು ಸಣ್ಣ ಪಿನ್ನು ನಾವು ಎತ್ತಾಕಿದ್ರು ಕೂಡ ಆ ಶಬ್ದವನ್ನು ಈ ಕಾಲ ಗ್ರಹಣೆ ಮಾಡುತ್ತೆ, ರಿಜಿಸ್ಟರ್ ಆಗುತ್ತೆ. ಆ ಕರ್ಮ ರಿಜಿಸ್ಟರ್ ಆಗುತ್ತೆ. ಪ್ರತಿಯೊಂದು ಕರ್ಮದ ಪರಿಣಾಮ, ಎಫೆಕ್ಟು ಅಖಂಡ ಸೃಷ್ಟಿಯ ಮೇಲಾಗುತ್ತೆ. ಇಡೀ ಪ್ರಪಂಚದಲ್ಲಿ ಭೂಮಂಡಲದ ಮೇಲೆ ನಾವು ಮಾಡುವಂಥ ಸಣ್ಣ ಕ್ರಿಯೆ, ಕರ್ಮ, ಅದು ಎಫೆಕ್ಟ್ ಮಾಡುತ್ತೆ. ಆದ್ದರಿಂದ ನಾವು ಎಚ್ಚರಿಕೆಯಾಗಿರಬೇಕು. ಮನಸ್ಸಿಗೆ ಬಂದ ಹಾಗೆಲ್ಲ, ಅರ್ಥ ಆಯ್ತಾ, ಬುದ್ಧಿಗೆ ಹೊಡೆದ ಹಾಗೆಲ್ಲ ಮಾಡಬಾರದು. ಮಾಡಿದ್ರೆ ಏನಾಗುತ್ತೆ? ದೇಹ, ಮನಸ್ಸು, ಬುದ್ಧಿಯನ್ನು ನಮ್ಮ ಗಡಿಯಾರ ಕೆಟ್ಟು ಹೋಗುತ್ತೆ. ಆಗಲೇ ಹೇಳಿದೆ ನಾವೇ ಒಂದು ಗಡಿಯಾರ ಅಂತ. ಅರ್ಥ ಆಯ್ತಾ? ಅದಕ್ಕೇನೆ ಕೆಲವು ಗಡಿಯಾರ ನೋಡಿ, ಯೋಚನೆ ಮಾಡೋಣ ಹೇಗೆ ವ್ಯತ್ಯಾಸಗಳಿದೆ ಈ ಗಡಿಯಾರ ಅಂತ. ನಾವೇ ಅಲ್ವಾ ಅದು ಗಡಿಯಾರ. ಕೆಲವು ಗಡಿಯಾರ ತುಂಬ ಸ್ಲೋ ಇರುತ್ತೆ, ಸೂರ್ಯೋದಯ 6:30 ಆಗಿರುತ್ತೆ. ಅವರ ಪಾಪ ಕೆಲವರ ಗಡಿಯಾರದಲ್ಲಿ ಮಧ್ಯರಾತ್ರಿ 2 ಗಂಟೆ ತೋರಿಸ್ತಾ ಇರುತ್ತೆ. ಪಾಪ ಮಲಗಿಬಿಟ್ಟಿರ್ತಾರೆ ಅವರು. ಇವರ ದೇಹ, ಮನೋ, ಬುದ್ಧಿ ಅನ್ನುವ ಗಡಿಯಾರ ರಿಪೇರಿ ಆಗಲೇಬೇಕು. ರಿಪೇರಿ ಮಾಡ್ಬೇಕು ತಾನೆ. ಕೆಲವರ ಗಡಿಯಾರ ಸೂಪರ್ ಫಾಸ್ಟ್ ಇರುತ್ತೆ ಅಲ್ವಾ? ಆ ಗಡಿಯಾರನ್ನು ರಿಪೇರಿ ಮಾಡಲೇಬೇಕು. ಕೆಲವೇ ಜನರ ಗಡಿಯಾರ ಸರಿಯಾಗಿರುತ್ತೆ. ಪ್ರೆಸೆನ್ಸ್ ಆಫ್ ಮೈಂಡ್ ಇಂದ, ಟೈಮ್ ಸೆನ್ಸ್ನಿಂದ, ಕಾಮನ್ ಸೆನ್ಸ್ನಿಂದ
ನಿಜವಾದ ಕಾಲಜ್ಞಾನದಿಂದ, ಯಾವುದು ಟೈಮ್ ಸೆನ್ಸ್ ಯಾರಿಗಿರುತ್ತೆ ಮತ್ತೆ ಕಾಮನ್ ಸೆನ್ಸ್ ಇರುತ್ತೆ, ಅದೇ ನಿಜವಾದ ಕಾಲಜ್ಞಾನ. ಆ ಕಾಲ ಪ್ರಜ್ಞೆಯಿಂದ, ಒಳ ಎಚ್ಚರದಿಂದ, ಕಾಲತ್ತರ ಯಾವಾಗಲೂ ನಾವು ಎಚ್ಚರವಾಗಿರ್ಬೇಕು, ಮಲ್ಕೊಳ್ಬಾರ್ದು, ಯಾವಾಗಲೂ ಅಲರ್ಟ್ ಆಗಿರ್ಬೇಕಲ್ವಾ. ಕಾಲ ನಮ್ಗೆ ಅದನ್ನು ಪಾಠ ಕಲಿಸ್ತಾ ಇದೆ. ಒಳ ಎಚ್ಚರದಿಂದ ಗಡಿಯಾರ ಚೆನ್ನಾಗಿ ನಡೆಯುತ್ತೆ. ಹೀಗೆ ಯಾರ ಗಡಿಯಾರ ಸರಿ ಇದೆಯೋ ಆ ಗಡಿಯಾರಗಳೆಲ್ಲ ವಿದ್ಯಾಶಾಲೆಯ ಗಡಿಯಾರಗಳು. ಅಂದ್ರೆ ನೀವು ಮಕ್ಕಳ ಕಾರಣ ವಿದ್ಯಾಶಾಲೆಯ ವಿದ್ಯಾರ್ಥಿಗಳಾದ ನಿಮ್ಮ ಮನಸ್ಸೆಂಬ ದೊಡ್ಡ ಮುಳ್ಳಿಗೆ, ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ ಈ ಮಾತು, ವಿದ್ಯಾಶಾಲೆಯ ಮಕ್ಕಳ ಮನಸ್ಸೆಂಬ ದೊಡ್ಡ ಮುಳ್ಳಿಗೆ ಅಧ್ಯಾತ್ಮ ಸ್ಪರ್ಶ ಆಗಿದೆ, ಸಿಕ್ಕಿದೆ, ಸ್ಪಿರಿಚುವಲ್ ಟಚ್ ಸಿಕ್ಕಿದೆ. ಆದ್ದರಿಂದ ವಿದ್ಯಾಶಾಲೆಯ ಮಕ್ಕಳು ಪ್ರತಿದಿನ ಬೆಳಗ್ಗೆ ಸಂಜೆ ಪ್ರಾರ್ಥನೆ ಭಜನೆ ಮಾಡ್ತಾರೆ. ಯಾವಾಗ ಮನಸ್ಸೆಂಬ ದೊಡ್ಡ ಮುಳ್ಳು ಸರಿ ಇದೆಯೋ ಸಹಜವಾಗಿ ದೇಹ ಬುದ್ಧಿಯನ್ನು ಚಿಕ್ಕ ಮುಳ್ಳು ಕೂಡ ಸರಿಯಾಗಿದೆ. ಆದ್ದರಿಂದ ವಿದ್ಯಾಶಾಲೆಯ ಮಕ್ಕಳು ಆಟ ಪಾಠ ಎರಡರಲ್ಲೂ ಮುಂದಿದ್ದಾರೆ ಅಲ್ವಾ. ಅಂದರೆ ವಿದ್ಯಾಶಾಲೆಯ ಮಕ್ಕಳಿಗೆ ಬುದ್ಧಿ ಬಲವಿದೆ, ಧೈರ್ಯವಿದೆ, ಆರೋಗ್ಯವಾಗಿದ್ದಾರೆ, ಎಲ್ಲವರಲ್ಲೂ ಯಶಸ್ಸು ಕಾಣ್ತಾರೆ. ನಮ್ಮ ಮಕ್ಕಳು ಒಳ್ಳೆಯ ಮಾತಿನ ಶಕ್ತಿ ಇದೆ ಅವರಿಗೆ. ಇವೆಲ್ಲ ನಮ್ಮ ವೀರ ಹನುಮಂತನ ಸ್ತೋತ್ರದಲ್ಲಿ ಇದೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ರೋಗತಾಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ನಮ್ಮ ಶ್ರೀರಾಮ ಭಟ್ಟ ಹನುಮಂತನೇ ಮೊದಲು ದಾಸ ಶಬ್ದವನ್ನು ಬಳಸಿದ್ದಾನೆ. ದಾಸೋಹಂ ಕೌಸಲೇಂದ್ರಸ್ಯ, ಕೋಸಲ ರಾಜ್ಯದ ಕೌಸಲ್ಯ ತನಯನಾದಂಥ ಈಶನಾದ ಶ್ರೀರಾಮಚಂದ್ರ ಪ್ರಭುವಿಗೆ ನಾನು ದಾಸ ಅಂತ ಹೇಳಿ ಅಶೋಕವನದಲ್ಲಿ ರಾವಣನಿಂದ ಬಂಧಿತಳಾಗಿದ್ದಂಥ ತಾಯಿ ಸೀತಾಮಾತೆಗೆ ತನ್ನ ಪರಿಚಯವನ್ನ ಮಾಡಿಕೊಡ್ತಾನೆ. ಮೊದಲ ಬಾರಿಗೆ ಈಶನಿಗೆ ದಾಸ ನಾನು ಅಂತ ಹೇಳಿ ಘೋಷಣೆ ಮಾಡ್ತಾನೆ. ಪ್ರಸ್ತುತ ತಮ್ಮೆಲ್ಲರಿಗೂ ಪರಿಚಯ ಇರೋ ಹಾಗೆ ಶ್ರೀ ಪುರಂದರದಾಸರು, ಶ್ರೀ ಗೋಪಾಲದಾಸರು, ಶ್ರೀ ಜಗನ್ನಾಥದಾಸರು, ಶ್ರೀ ಕನಕದಾಸರು, ಹೀಗೆ ದೊಡ್ಡ ಹರಿದಾಸ ಪರಂಪರೆಯೇ ನಮ್ಮ ಹೆಮ್ಮೆಯ ಕನ್ನಡ ನಾಡಿನಲ್ಲಿ ಬೆಳೆದು ಬಂದಿದೆ. ವಿದ್ಯಾಶಾಲೆಯ ಮಕ್ಕಳಾದ ತಾವು ನಿತ್ಯ ಈ ಹರಿದಾಸರ ಭಕ್ತಿಯ ಭಜನೆಗಳನ್ನ ಪ್ರಾರ್ಥನೆಯಲ್ಲಿ ಹಾಡ್ತಾ ಇದ್ದೀರಿ, ಹಾಡ್ತಾ ಇಲ್ವಾ? ಪುರಂದರದಾಸರ ಕೀರ್ತನೆಗಳನ್ನೆಲ್ಲ ನಾವು ರೆಗ್ಯುಲರ್ ಆಗಿ ಸಂಜೆ ಹೊತ್ತು ಪ್ರಾರ್ಥನೆ ಮಾಡಿದಾಗ ಹಾಡ್ತಾ ಇದ್ದೀವಿ. ಆದ್ದರಿಂದಲೇ ಮಕ್ಕಳು ಹರಿದಾಸರ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳಿ, ಇನ್ನಷ್ಟು ಭಕ್ತಿಯ ಶಕ್ತಿಯನ್ನ ಪಡೀಲಿ ಅಂತ ಹೇಳಿ ಈ ದಿನ ಈ ಈಶಾದಾಸ ಪುಸ್ತಕ ಹೊರತರ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಇದನ್ನು ಓದಬೇಕು ಅಂತ ಹೇಳಿ ಆಶ್ರಯಿಸುತ್ತಾ ಸ್ವಾಮೀಜಿಯವರಿಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದನೆ ನಾನು ಸಲ್ಲಿಸ್ತಾ, ತವ ಪದ ದಾಸ್ಯಂ ದೇಹಿ ಅಂತ ಹೇಳಿ ಈಶನಲ್ಲಿ ದಾಸತ್ವವನ್ನು ಪ್ರಾರ್ಥನೆ ಮಾಡಿ, ಈಗ ವಿಠ್ಠಲ ನಾಮ ಸಂಕೀರ್ತನೆಯನ್ನ ನಿಮ್ಮೆಲ್ಲರಿಗೂ ಹೇಳಿಕೊಡ್ತೀನಿ, ಒಂದೊಂದೇ ಸಾಲುಗಳನ್ನ ಹೇಳ್ಕೊಡ್ತೀನಿ. ದಯಮಾಡಿ ಎಲ್ಲರೂ ಈ ಭಜನೆಯಲ್ಲಿ ಭಾಗವಹಿಸಿ. ಈ ಸಂದರ್ಭ ಅಂಥದ್ದೇ ಸಂದರ್ಭ. ಒಂದು ವಿಠ್ಠಲ ಸ್ಮರಣೆ ಮಾಡಿದ್ರೆ ಈ ಸಂದರ್ಭಕ್ಕೆ ಒಂದು ವಿಶೇಷ ಕಳೆ ಬರುತ್ತೆ ಅಲ್ವಾ, ಅರ್ಥವಂತಿಕೆ ಸಿಕ್ಕತ್ತೆ. ಸೊ ರೆಡಿ ಇದ್ದೀರಾ ಮಕ್ಕಳ? ಹೇಳ್ಕೊಡ್ಲ? ವಿಠ್ಠಲ ಹರಿ ವಿಠ್ಠಲ ಹೇಳಿ. ವಿಠ್ಠಲ ಹರಿ ವಿಠ್ಠಲ, 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 ವಿಠ್ಠಲ ಹರಿ ವಿಠ್ಠಲ. ಕೇಳಿಸ್ತಾ ಇಲ್ಲ? ವಿಠ್ಠಲ ಹರಿ ವಿಠ್ಠಲ, ವಿಠ್ಠಲ ಹರಿ ವಿಠ್ಠಲ, ವಿಠ್ಠಲ ಹರಿ ವಿಠ್ಠಲ, ವಿಠ್ಠಲ ಹರಿ ವಿಠ್ಠಲ. ಪಾಂಡುರಂಗ ವಿಠ್ಠಲೆ ಹರಿನಾರಾಯಣ, ಪಾಂಡುರಂಗ ವಿಠ್ಠಲೆ ಪುರಂದರ ವಿಠ್ಠಲೆ ಹರಿನಾರಾಯಣ, ಪಾಂಡುರಂಗ ವಿಠ್ಠಲೆ ಹರಿ
ಹರಿನಾರಾಯಣ ಹರಿನಾರಾಯಣ ಸತ್ಯನಾರಾಯಣ ಸತ್ಯನಾರಾಯಣ ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣ ಶ್ರೀಮನ್ನಾರಾಯಣ ವಿಠಲ ಹರಿ ವಿಠಲ ವಿಠಲ ಹರಿ ವಿಠಲ ವಿಠಲ ಹರಿ ವಿಠಲ ವಿಠಲ ಹರಿ ವಿಠಲ 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 ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ 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 ವಿಠಲ 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 ಜೈ ವಿಠಲ ವಿಠಲ ಜೈ ವಿಠಲ ವಿಠಲ ಜೈ ವಿಠಲ ವಿಠಲ ಹರಿ ವಿಠಲ ವಿಠಲ ಹರಿ ವಿಠಲ ವಿಠಲ ಹರಿ ವಿಠಲ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಯಾರು ಆಯೋಜಿಸಿದ್ದಾರೆ ಅವರೆಲ್ಲರಿಗೂ ಮತ್ತೊಮ್ಮೆ ಸ್ವಾಮೀಜಿಯವರಿಗೆ, ಮಕ್ಕಳಿಗೆ, ಅಧ್ಯಾಪಕ ವರ್ಗದವರಿಗೆ, ಎಲ್ಲ ಸನ್ಮಿತ್ರರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ನಮ್ಮ ನಾಗೇಂದ್ರ ಸರ್ ಅವರಿಗೆ ನಾನು ಧನ್ಯವಾದ ಹೇಳಲು ಬಯಸುತ್ತೇನೆ. ಅವರು ಗಡಿಯಾರದ ಬಗ್ಗೆ ಮಾತನಾಡಿದ್ದು ಅಥವಾ ಸಮಯದ ಬಗ್ಗೆ ಮಾತನಾಡಿದ್ದಿರಬಹುದು, ಕೊನೆಗೆ ಅವರ ಮಾಡಿದ ಭಜನೆಯಂತೂ ಮನ ಮುಟ್ಟಿತು. ಹಾಗಾಗಿ ಸರ್ ನಿಮಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈಗ ನಮ್ಮ ಸ್ವಾಮೀಜಿಯವರು ವೇದಿಕೆಯಲ್ಲಿ ಆಗಮಿಸಿ ಈ ಪುಸ್ತಕ ಬಿಡುಗಡೆಯನ್ನು ಮಾಡಬೇಕೆಂದು ಹಾಗೂ ನಮ್ಮ LNP ಸರ್ ಕೂಡ ಬರಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ಈಗ ನಮ್ಮ ಗ್ರಂಥಾಲಯದಲ್ಲಿ ಪ್ರತಿ ಸತಿ ನಡೆಯುತ್ತಿದ್ದ ಡ್ರಾಯಿಂಗ್ ಕಾಂಪಿಟೇಷನ್ನಿನ ವಿನ್ನರ್ಸ್ ಅನ್ನು ಕರೆಯಲು ನಮ್ಮ ಮೋಹನ್ ರಾಜ್ ಅಣ್ಣರಿಗೆ ಕೋರಿಕೊಳ್ಳುತ್ತೇವೆ. ಎಲ್ಲರಿಗೂ ನಮಸ್ಕಾರಗಳು. ಡಿಪಾರ್ಟ್ಮೆಂಟ್ ಆಫ್ ಲೈಬ್ರರಿಯಿಂದ ನಾವು ಕಲರಿಂಗ್ ಕಾಂಪಿಟೇಷನ್ ಮಾಡಿದ್ವಿ. ಅದರಲ್ಲಿ ನಾವು ಇಂಡಿಪೆಂಡೆನ್ಸ್ ಡೇ, ಕೃಷ್ಣ ಜನ್ಮಾಷ್ಟಮಿ ಹಾಗೂ ಗಣೇಶ ಚತುರ್ಥಿಗೆ ಮಾಡಿದ್ವಿ. ಅದರ ಪ್ರೈಸ್ ವಿನ್ನರ್ಸ್ಗೆ ನಾನು ಪೂಜ್ಯರಾದ ಕನಸ್ಪಳ್ಳಿ ಸ್ವಾಮೀಜಿ ಬಹುಮಾನ ಕೊಡಬೇಕೆಂದು ವಿನಂತಿಸುತ್ತೇನೆ. ಇಂಡಿಪೆಂಡೆನ್ಸ್ ಡೇ ಕಲರಿಂಗ್ ಕಾಂಪಿಟೇಷನ್ 10th ಜೀವನ್ ಎಸ್ ಅಂಡ್ ಅಜಿತ್ MN. 9th ನೇಸರ್ B ವಶಿಷ್ಠ.
ಪ್ರಣಾಮ್ ರಾಮಕೃಷ್ಣ. ಕೃಷ್ಣ ಜನ್ಮಾಷ್ಟಮಿ 10th ಅಂಶುಲಾ ಚಿಕ್ಕಮಠ್ and ಪ್ರೀತಮ್ ಗೌಡ. 9th ಪುನೀತ್ ಗೌಡ. 8th Udaswan Roy. 10th Ganesh Chaturthi. 10th Nesar J and Jashwant M. 9th Digant. 8th Abhitej. ವಿಜೇತರಿಗೆ ಶುಭಾಶಯಗಳು. ಥ್ಯಾಂಕ್ ಯು. ಈಗ ನಮ್ಮ ಮೀಡಿಯಾಲ ಪಾಡ್ಕಾಸ್ಟ್ ಬಗ್ಗೆ ಕೆಲವು ಮಾತನಾಡಲು ಅಭಯ್ ಕಾರ್ತಿಕ್ ಅವರನ್ನು ವೇದಿಕೆ ಮೇಲೆ ಕರೆಯುತ್ತಿದ್ದೇನೆ. So first of all, I would like to wish everyone a splendid afternoon, respected teachers and Divya Swamiji. I am Abhay Karthik and I am the host of our Vidyashala podcast. So as you know, over the last year when the Sound App got introduced, many podcasts got revealed and all. It was posted on Spotify. Now for our latest edition, meaning the 4th episode of our season 2, we have Nagendra sir, who is the mentor of our vocal hobby, and also Lakshmi Narayan Bhatt sir, who is the Sanskrit lecturer. They both indulged in a conversation regarding Isha Rasa, and I personally found this to be a very interesting podcast. So I request all of you to also tune in to our Vidyashala podcast, because it's not just about music. In Spotify, most of you might just be listening in Spotify just for the music, but also there are meaningful educational podcasts which I would like to recommend to all of you, because it's not just about music, but you should also try to learn something every day in your life. And in a way, our Vidyashala podcasts do help that, because we invite many old alumnus who have achieved great things in their life. And so I would like to conclude just by saying, please listen to this podcast, because it's quite interesting. The words sir and Nagendra sir used, it's quite profound. So thank you. ಧನ್ಯವಾದಗಳು ಅಣ್ಣ. ಈಗ ನಮ್ಮ ಕಾರ್ಯಕ್ರಮವನ್ನು ಶಾಂತಿ ಮಂತ್ರದಿಂದ ಪೂರ್ಣಗೊಳಿಸೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಧನ್ಯವಾದ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಈ ಕಾರ್ಯಕ್ರಮವನ್ನು ಶಾಂತಿ ಮಂತ್ರದೊಂದಿಗೆ ಪ್ರಾರಂಭಿಸೋಣ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಸ್ನೇಹಿತರೆ, ಇಂದು ಗ್ರಂಥಾಲಯದಲ್ಲಿ ಬಿಡುಗಡೆಯಾಗುತ್ತಿರುವ ಪುಸ್ತಕದ ಹೆಸರು ಸಾಲು ದೀಪಗಳು. GS ಸಿದ್ಧಲಿಂಗಯ್ಯ ಮತ್ತು MS ಕೃಷ್ಣಯ್ಯ ಅವರ ಸಂಪಾದಕತ್ವದಲ್ಲಿ ಪ್ರಕಟಗೊಂಡ ಕೃತಿಯಾಗಿದ್ದು, ಇದರಲ್ಲಿ ಹೊಸಗನ್ನಡದ 138 ಪ್ರಮುಖ ಸಾಹಿತಿಗಳ, ಅವರ ಬದುಕಿನಲ್ಲಿ ನಡೆದ ಪ್ರಮುಖ ಘಟನೆಗಳ ಹಾಗೂ ಅವರು ಬರೆದ ಕೃತಿಗಳ ಉಲ್ಲೇಖವಿದೆ. ಈ ಪುಸ್ತಕದ ಬಗ್ಗೆ ಇನ್ನೂ ಹೆಚ್ಚು ವಿವರಗಳನ್ನು ಕೊಡಲು ಹಾಗೂ ಅಂತ್ಯದಲ್ಲಿ ಪುಸ್ತಕ ಬಿಡುಗಡೆ ಮಾಡಲು ಸಂಸ್ಕೃತ ಅಧ್ಯಾಪಕರಾಗಿರುವ ಶ್ರೀಯುತ ವಿದ್ವಾನ್ ಲಕ್ಷ್ಮೀನಾರಾಯಣ್ ಭಟ್ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ.
ಎಲ್ರಿಗೂ ನಮಸ್ಕಾರ. ಅಪಾರೆ ಕಾವ್ಯ ಸಂಸಾರೆ ಕವಿರೇವ ಪ್ರಜಾಪತಿ ಯಥಾಸ್ಮೈ ರೋಚತೆ ವಿಶ್ವಂ ತಥೇದಂ ಪರಿವರ್ತತೆ ಅಂತ ಒಂದು ಶ್ಲೋಕ. ಕವಿ ಅಂತಕ್ಕಂಥವನು, ಸಾಹಿತಿ ಅಂತಕ್ಕಂಥವನು ಈ ಪ್ರಪಂಚದಲ್ಲಿ ಹೊಸ ಸೃಷ್ಟಿಕರ್ತ ಇದ್ದ ಹಾಗೆ, ಇನ್ನೊಬ್ಬ ಸೃಷ್ಟಿಕರ್ತ ಇದ್ದ ಹಾಗೆ. ಆ ಬ್ರಹ್ಮದೇವನಿಗೆ ಯಾವ ಥರದಲ್ಲಿ ಸೃಷ್ಟಿ ಮಾಡಬೇಕು ಅಂತ ಮನಸ್ಸಿರುತ್ತೋ ಅದೇ ಥರ ಸೃಷ್ಟಿ ಮಾಡ್ತಾನಲ್ವ ಈ ಭೂಮಂಡಲದಲ್ಲಿ ಏನೇನಿರಬೇಕು ಅಂತ. ಹಾಗೆ ಅದೇ ರೀತಿಯಲ್ಲಿ ತನ್ನ ಅನುಭವಗಳನ್ನೆಲ್ಲ ಪುಸ್ತಕ ರೂಪದಲ್ಲಿ, ಕೃತಿ ರೂಪದಲ್ಲಿ ಹೊಸ ಸೃಷ್ಟಿ ಮಾಡಿ ಕೊಡುವವನು ಕವಿ ಅಂತ. ಅವನು ಹೊಸ ಕಾವ್ಯ ಪ್ರಪಂಚ ಸೃಷ್ಟಿ ಮಾಡ್ತಾನೆ. ಅದಕ್ಕೆ ಅವನನ್ನು ಪ್ರಜಾಪತಿ, ಇನ್ನೊಬ್ಬ ಸೃಷ್ಟಿಕರ್ತ ಅಂತ ಕರೀತಾರೆ. ಇವತ್ತು ನಾವು ಒಂದು ಹೊಸ ಪುಸ್ತಕ ಬಿಡುಗಡೆ ಮಾಡ್ತಾ ಇದ್ದೇವೆ. ಶಾಲೋದೀಪಗಳು ಅನ್ನುವ ಪುಸ್ತಕ, ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುವಂಥ ಪುಸ್ತಕ. ನಾವೀಗ ಕನ್ನಡ ಭಾಷೆ ಅಥವಾ ಕನ್ನಡ ಸಾಹಿತ್ಯವನ್ನು ಯೋಚನೆ ಮಾಡಿದ್ರೆ ಅದರ ಬಗ್ಗೆ 2000ಕ್ಕಿಂತ ಹೆಚ್ಚು ವರ್ಷಗಳ ಇತಿಹಾಸ ಕನ್ನಡ ಭಾಷೆಗಿದೆ. 2000 ವರ್ಷವನ್ನು ನಾವು ವಿಭಾಗ ಮಾಡ್ಕೋಬೇಕು ಸಾಹಿತ್ಯ ಘಟ್ಟದಲ್ಲಿ, ಕಾಲಘಟ್ಟದಲ್ಲಿ. ಹೇಗಪ್ಪ ಅಂದರೆ ಪೂರ್ವದ ಹಳೆಗನ್ನಡ ಕಾಲ ಅಂತ. ಅಂದರೆ ಹಳೆಗನ್ನಡ ಭಾಷೆ ಬರೋಕ್ಕಿಂತ ಮುಂಚೆ ಒಂದು ಭಾಷೆ ಇತ್ತು ಕನ್ನಡದ್ದು, ಅದು ಪೂರ್ವದ ಹಳೆಗನ್ನಡ ಭಾಷೆ ಅಂತ ಕರೀತಾರೆ. 3-4ನೇ ಶತಮಾನದಿಂದ ಶುರುವಾದರೆ, 3 ಅಥವಾ 4ನೇ ಶತಮಾನದಿಂದ ಶುರುವಾದರೆ 7ನೇ ಶತಮಾನದ ತನಕ ಬರುತ್ತೆ. ಇದು ಒಂದು 4 ಸೆಂಚುರೀಸ್. ಇದನ್ನು ಈ ಸಂಸ್ಕೃತ ಅಥವಾ ಪ್ರಾಕೃತ ಯುಗ ಅಂತ ಕರೀತಾರೆ ಯುಗದ ಲೆಕ್ಕಾಚಾರದಲ್ಲಿ. ಇನ್ನು ಪಂಪ ಯುಗ ಅಥವಾ ಪಂಪನಕ್ಕಿಂತ ಮುಂಚಿನ ಯುಗ ಅಂದರೆ ಪಂಪ ಪೂರ್ವ ಯುಗ ಅಂತ ಕರೀತಾರೆ. ಇಲ್ಲಿ ಯಾರು ಹೊಸ ಕೃತಿಗಳ ರಚನೆ ಮಾಡಿಲ್ಲ, ಬರೇ ಶಾಸನಗಳಲ್ಲೆಲ್ಲ ಕೆತ್ತಿರೋದು ಕಂಡು ಬರುತ್ತೆ. ಅದಕ್ಕೆ ಇದನ್ನು ಶಾಸನ ಯುಗ ಅಂತ ಕರೀತಾರೆ. ಯಾವ ಕಾಲ? 3-4ನೇ ಶತಮಾನದಿಂದ ಶುರುವಾಗಿ 7ನೇ ಶತಮಾನದವರೆಗಿನ ಕನ್ನಡ ಸಾಹಿತ್ಯದ ಕಾಲ ಇದು ಪಂಪ ಪೂರ್ವ ಯುಗ, ಅಥವಾ ಶಾಸನಗಳಲ್ಲೇ ಬಂದಿರತಕ್ಕಂತಹ ಸಾಹಿತ್ಯ ಇದೆ ಶಾಸನ ಯುಗ. ಸಂಸ್ಕೃತ ಮತ್ತು ಪ್ರಾಕೃತ ಯುಗ ಅಂತ ಕರೀತಾರೆ. ಇಲ್ಲಿ ಸಂಸ್ಕೃತದಿಂದ, ಪ್ರಾಕೃತ ಭಾಷೆಯಿಂದ ಕೆಲವು ವಿಷಯಗಳನ್ನು ತಿಳ್ಕೊಂಡು ಶಾಸನದಲ್ಲಿ ಕೆತ್ತಿಟ್ಟಿದ್ರು. ಹಲ್ಮಿಡಿ ಶಾಸನ, ಕಪ್ಪೆಯಾರ ಭಟ್ಟನ ಶಾಸನ, ಬಾದಾಮಿ ಶಾಸನ, ಐಹೊಳೆ ಶಾಸನ, ತಮಟೆಕಲ್ಲು ಶಾಸನ. ಶಾಸನಗಳಲ್ಲೇ ಸಾಹಿತ್ಯ. ಪುಸ್ತಕ ಯಾರೂ ಬರ್ತಿರ್ಲಿಲ್ಲ, ಎಲ್ಲ ರಾಜ ಮಹಾರಾಜರು ಕೆತ್ತಿಸಿದ್ದು. ಇದಾದ ಮೇಲೆ 7ನೇ ಶತಮಾನ ಕಳೆದು, ಅಂದರೆ 7ನೇ ಶತಮಾನದಿಂದ 12ನೇ ಶತಮಾನದ ತನಕ 2ನೇ ಕಾಲಘಟ್ಟ ಕನ್ನಡ ಸಾಹಿತ್ಯದ್ದು. ಇದನ್ನು ಪಂಪ ಯುಗ ಅಂತ ಕರೀತಾರೆ, ಅಥವಾ ಚಂಪು ಯುಗ ಅಂತ ಕರೀತಾರೆ. ಗದ್ಯ ಪದ್ಯ ಎರಡು ಮಿಕ್ಸ್ ಮಾಡಿ ಸ್ವತಂತ್ರ ರಚನೆಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ರು ಕವಿಗಳು. ಆದಿ ಕವಿ ಪಂಪನಿಂದ ಶುರುವಾಯಿತು, ಮೊದಲನೇ ಕವಿ ಕನ್ನಡದ. ಪಂಪ, ಪೊನ್ನ, ರನ್ನ, ನಾಗವರ್ಮ, ದುರ್ಗಸಿಂಹ, ಚಾಮುಂಡರಾಯ ಇಂಥವ್ರ ಕಾಲ. 7ನೇ ಶತಮಾನದಿಂದ 12ನೇ ಶತಮಾನದ ತನಕ ಇದೊಂದು ಕಾಲ ಪಂಪ ಯುಗ ಅಂತ ಕರೀತಾರೆ. ಪಂಪನ ಹೆಸರಿನಿಂದ ಶುರುವಾಯಿತು. ಚಂಪು ಕಾವ್ಯಗಳು ಅಂದರೆ ಗದ್ಯ ಪದ್ಯ ಮಿಶ್ರಣ ಕಾವ್ಯಗಳು ಬಂದವು, ಚಂಪು ಯುಗ ಅಂತ. ಆಮೇಲೆ ಇದರ ಮಧ್ಯದಲ್ಲಿ 12ರಿಂದ 15ನೇ ಶತಮಾನಗಳವರೆಗೆ ಈ ಪಂಪ ಯುಗದಲ್ಲಿ ಒಂದು ಸಬ್ ಯುಗ ಬರುತ್ತೆ. ಅದನ್ನು ಪ್ರಧಾನ ಯುಗ ಅಂತ ಕರೆಯಲ್ಲ, ಸಬ್ ಯುಗ, ಒಂದು ಕಿರುಕಾಲ. ಅದನ್ನು ಬಸವ ಯುಗ, ಬಸವಣ್ಣನವರ ವಚನಗಳು ಅಂತ ಶುರುವಾಗುತ್ತೆ. ವಚನ ಕಾಲ ಅಂತ, ವಚನ ಯುಗ ಅಂತ ಕರೆಯೋ ಪದ್ಧತಿ ಇದೆ, ಪ್ರಧಾನವಾಗಿ ಅಲ್ಲದಿದ್ದರೂ ಗೌಣವಾಗಿ. ಒಟ್ಟಾರೆ 2 ಕಾಲಗಳು ಮುಖ್ಯ. ಪೂರ್ವದ ಹಳೆಗನ್ನಡ ಕಾಲ ಒಂದು ಶಾಸನಗಳ ಕಾಲ, ಶಾಸನ ಯುಗ. ಹಳೆಗನ್ನಡ ಕಾಲ, ಅಪ್ಪಟ ಹಳೆಗನ್ನಡ ಕಾಲ ಪಂಪನಿಂದ ಜಗದ್ದಳ ಸೋಮನಾಥ ಅಂತ ಒಂದು ಕವಿ ಬರ್ತಾನೆ ಅಲ್ಲಿವರೆಗೆ, ಅಂದರೆ 7ರಿಂದ 12ರವರೆಗೆ. ಆಮೇಲೆ ಶುರುವಾಯಿತು ಮತ್ತೊಂದು ಕಾಲ 12ನೇ ಶತಮಾನದಿಂದ ನಂತರ. ಅದು 12ರಿಂದ 16ನೇ ಶತಮಾನದ ತನಕ ಕುಮಾರವ್ಯಾಸ ಯುಗ ಅಂತ ಕರೀತಾರೆ ಅದನ್ನು. ಕುಮಾರವ್ಯಾಸ ವ್ಯಾಸ ಮಹಾಭಾರತವನ್ನು ಕನ್ನಡದಲ್ಲಿ ಬರೆದವನು. ಷಟ್ಪದಿ ಕಾವ್ಯಗಳು, 6 ಸಾಲಿನ ಪದ್ಯಗಳನ್ನು ಹೆಚ್ಚೆಚ್ಚು ಬರೆಯುವಂಥ ಕವಿಗಳು ಜಾಸ್ತಿ ಬಂದರು. ಅದಕ್ಕೆ ಇದನ್ನು ಷಟ್ಪದಿ ಯುಗ ಅಂತ ಕರೀತಾರೆ, ಕುಮಾರವ್ಯಾಸ ಯುಗ ಅಂತ ಕರೀತಾರೆ. ಯಾಕಂದರೆ ಕುಮಾರವ್ಯಾಸದಿಂದ ಪ್ರಾರಂಭವಾಯ್ತು. ಕುಮಾರವ್ಯಾಸ, ಲಕ್ಷ್ಮಣ ದಂಡೇಶ, ಚಾಮರಸ, ಬೊಮ್ಮರಸ, ನಿಜಗುಣ ಶಿವಯೋಗಿಗಳು, ಪುರಂದರದಾಸರು, ಕನಕದಾಸರು, ಕೊನೆಯಲ್ಲಿ ಮುದ್ದಣ ಅಂತ 18ನೇ ಶತಮಾನದಲ್ಲಿ ಬರುವಂಥದ್ದು. ಈ ಮುದ್ದಣನಿಗೆ ಕೊನೆಯಾಗತ್ತೆ ಈ ಯುಗ. ಯಾವುದೋ ಕುಮಾರವ್ಯಾಸ ಯುಗ, ಷಟ್ಪದಿ ಯುಗ, ನಡುಗನ್ನಡ ಕಾಲ. ಇದಾದ ಮೇಲೆ
ಬಂದಿರತಕ್ಕಂಥದ್ದು 18ನೇ ಶತಮಾನದ ನಂತರದ್ದು ಹೊಸಗನ್ನಡ ಕಾಲ ಅಂತ ಕರೀತಾರೆ ಇದನ್ನು. ಈಗ 4 ಕಾಲಘಟ್ಟಗಳು. ಹೊಸಗನ್ನಡ ಕಾಲ 4ನೇ ಕಾಲಘಟ್ಟ. ಇಲ್ಲಿ ಬಂದಂತಹ ಕವಿಗಳು BM ಶ್ರೀ ಅವರು, ಕುವೆಂಪು, ಬೇಂದ್ರೆ, ಕೋತಿ ನರಸಿಂಹಾಚಾರ್, ಗೋಪಾಲಕೃಷ್ಣ ಅಡಿಗರು, ನಿಸ್ಸಾರ್ ಅಹಮದ್ ಅವರು, ಚನ್ನವೀರ್ ಕಣವಿ, ಮಾಸ್ತಿಯವರು, ಬೀಚಿಯವರು, TP ಕೈಲಾಸಂ, ಗಿರೀಶ್ ಕಾರ್ನಾಡ್, ಅದಾಯ್ತಾ, ಅನಕರು ಅಂದ್ರೆ ಅನ ಕೃಷ್ಣರಾಯರು, BV ಕಾರಂತರು, ಶಿವರಾಮ್ ಕಾರಂತರು, DVG, ಗೋರೂರು ರಾಮಸ್ವಾಮಿ ಅಯ್ಯಂಗಾರರು, ಗೋವಿಂದ ಪೈ ಅವರು, ತೀನಂ ಶ್ರೀಕಂಠಯ್ಯನವರು, ಏನು ಬೇಕು ಎಷ್ಟೊಂದು ಜನ. ಹೀಗೆ ಇವಕ್ಕೆಲ್ಲ ಒಂದು ಕಾಲ. ಇದನ್ನ ಹೊಸಗನ್ನಡ ಕಾಲ ಅಂತ ಕರೀತಾರೆ. 4ನೇ ಕಾಲಘಟ್ಟ. ಇದನ್ನ ಯುಗದಲ್ಲಿ ಹೇಳೋದಾದ್ರೆ ಕುವೆಂಪು ಯುಗ ಅಂತಲೂ ಕರೀತಾರೆ, ಅಥವಾ BM ಶ್ರೀ ಯುಗ ಅಂತ ಕರೀತಾರೆ. BM ಶ್ರೀ ಅವರಿಗೆ ಕನ್ನಡದ ಕಣ್ವ ಅಂತ ಹೆಸರಿದೆ. ಅಲ್ಲಿಂದ ಪ್ರಾರಂಭವಾಗುತ್ತೆ. ಇದು 19ನೇ ಶತಮಾನದವರೆಗೆ ಬಂತು. 2 ಶತಮಾನಗಳ ಕಾಲ ಭರ್ಜರಿ ಸಾಹಿತಿಗಳು ಹುಟ್ಟುಕೊಂಡು ಭರ್ಪೂರ್ ಕಾವ್ಯ ಸಂಗ್ರಹ ಅಂದರೆ ಸಾಹಿತ್ಯ ರಚನೆ ಆಗಿ ಕನ್ನಡ ಸಾಹಿತ್ಯ, ಕನ್ನಡ ಭಾಷೆಯನ್ನು ಸಿಕ್ಕಾಪಟ್ಟೆ ಆಳವಾಗಿ ವಿಶಾಲವಾಗಿ ಬೆಳೀತು. ಇಂತಹ ಒಂದು ಈ ಹೊಸಗನ್ನಡ ಕಾಲದಲ್ಲಿ ಒಂದು ಸೊಪ್ಪು ಯುಗ ಅಂತ ಒಂದು ಬಂದರೆ ಆಧುನಿಕ ಯುಗ ಅಂತ ಕರೀತಾರೆ ಅದನ್ನು. 19ನೇ ಶತಮಾನದಿಂದ ಇಲ್ಲಿವರೆಗೂ ಆಧುನಿಕ ಯುಗದಲ್ಲಿ ಇದ್ದೀವಿ ನಾವೀಗ. ಈ ಆಧುನಿಕ ಕನ್ನಡ ಸಾಹಿತ್ಯ ಯುಗದಲ್ಲಿ ಮತ್ತಷ್ಟು ಲೇಖಕರು ಹುಟ್ಕೊಳ್ತಾರೆ, ಅನೇಕ ಕವಿಗಳು ಹುಟ್ಕೊಳ್ತಾರೆ, ಪ್ರಸಿದ್ಧ ಸಾಹಿತಿಗಳಾಗಿ ಕನ್ನಡ ಭಾಷೆಯನ್ನು ಸಮೃದ್ಧಗೊಳಿಸ್ತಾರೆ. ಈಗ ನಾವು ಸಾಲುದೀಪಗಳು ಅನ್ನೋ ಪುಸ್ತಕದ ಬಗ್ಗೆ ಏನು ಮಾತಾಡಬೇಕಾಗಿದೆ ಅಥವಾ ಬಿಡುಗಡೆ ಮಾಡಬೇಕಾಗಿದೆ ಅದು ಇದಕ್ಕೆ ಸಂಬಂಧಪಟ್ಟಿದ್ದು. ಯಾವುದಕ್ಕೆ? ಆಧುನಿಕ ಕನ್ನಡ ಸಾಹಿತ್ಯ, ಹೊಸಗನ್ನಡ ಕಾಲದ ಸಬ್ಯುಗ, ಆಧುನಿಕ ಯುಗಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ಈ ಪುಸ್ತಕದ ಸ್ವಾರಸ್ಯ ಏನಪ್ಪ ಅಂತಂದರೆ 19-20ನೇ ಶತಮಾನದಲ್ಲಿ ಆಗಿರ್ತಕ್ಕಂಥ ಕವಿಗಳು, ಸಾಹಿತಿಗಳು ಏನು ಕೃತಿಗಳ ರಚನೆ ಮಾಡಿದ್ದಾರೆ ಮತ್ತು ಅವರು ಬದುಕಿ ಬಂದಂಥ ಬಗೆ ಹೇಗೆ, ಅವರ ಜೀವನ ಕ್ರಮ ಹೇಗಿತ್ತು, ಅವರ ಕಷ್ಟ ಏನು ಪಟ್ಟರು, ಆಮೇಲೆ ಅವರ ಸಾಹಿತ್ಯ ಕೃಷಿ ಸಾಧನೆಗೆ ಯಾವ್ಯಾವುದು ಅಡ್ಡಿ ಆತಂಕಗಳು ಎದುರಾದವು, ಅದನ್ನೆಲ್ಲ ಹೇಗೆ ಮೀರಿ ಬೆಳೆದವರು ಸಾಹಿತ್ಯ ರಚನೆ ಮಾಡಿ ಪುಸ್ತಕ ಬರೆದರು, ಅನುಭವವನ್ನು ಜನಕ್ಕೆ ಕೊಟ್ಟರು, ಇದೆಲ್ಲ ವಿಚಾರಗಳನ್ನು ತಿಳಿಸುವಂತಹ ಒಂದು ಪುಸ್ತಕ ಅದು ಸಾಲುದೀಪಗಳು. ಇದರ ಮಜಾ ಏನು ಅಂತಂದರೆ ಅಥವಾ ಸ್ವಾರಸ್ಯ ಏನು ಅಂತಂದರೆ ಈ ಪುಸ್ತಕದ್ದು ಹೊಸಗನ್ನಡ ಸಾಹಿತ್ಯದ ಅಂದರೆ ಆಧುನಿಕ ಕನ್ನಡ ಸಾಹಿತ್ಯದ ಸುಪ್ರಸಿದ್ಧ ಕವಿಗಳ ವಿವರಣೆ ಇರುತ್ತೆ. ಇದರಲ್ಲಿ 138 ಕವಿಗಳ ವಿವರಣೆ ಇದೆ. ನಿಮಗೆ ಹೇಗೆ ಟೆಕ್ಸ್ಟ್ ಬುಕ್ನಲ್ಲಿ ಪಠ್ಯಪುಸ್ತಕದಲ್ಲಿ ಕವಿ ಪರಿಚಯ ಅಂತ ಇರುತ್ತಲ್ಲ, ಒಂದೊಂದು ಪಾಠಕ್ಕೂ ಒಂದೊಂದು ಕವಿ ಪರಿಚಯ ಇದೆ. ಆ ಕವಿ ಪರಿಚಯ ಥರನೇ ಬಹಳ ವಿಸ್ತಾರವಾಗಿರುವಂಥದ್ದು. ಈಗ ಒಬ್ಬರು ಕವಿಗಳು ತೆಗೆದುಕೊಂಡ್ರೆ ದ.ರಾ. ಬೇಂದ್ರೆಯವರ ಬಗ್ಗೆ ತೆಗೆದುಕೊಂಡ್ರೆ ಆ ದ.ರಾ. ಬೇಂದ್ರೆಯವರ ಬಗ್ಗೆ ಒಂದು 3 ಅಥವಾ 4 ಪೇಜು ಇರುತ್ತೆ. ಆ 3-4 ಪೇಜ್ಗಳಲ್ಲಿ ಏನಿದೆ ಅಂತಂದರೆ ಅವರ ಜೀವನ ಕ್ರಮ, ಬೇಂದ್ರೆಯವರು ಹೇಗೆ ಬದುಕಿದ್ರು, ಬೇಂದ್ರೆಯವರು ಎದುರಿಸಿದಂಥ ಸವಾಲುಗಳು ಏನು, ಅವರು ಮಾಡಿರ್ತಕ್ಕಂಥ ಸಾಧನೆ ಏನು, ಅವರ ಕೃತಿಗಳು ಯಾವುದು, ಇದ್ರ ಬಗ್ಗೆ ವಿವರಣೆಗಳೆಲ್ಲ ಬರ್ತಾ ಇರ್ತವೆ. ಸ್ವಾರಸ್ಯಕರ ಘಟನೆಗಳು ಕೆಲವು ಸೇರಿವೆ, ಜೀವನದಲ್ಲಿ ನಡೆದಿರುವಂಥ ಘಟನೆಗಳು. ಒಟ್ಟಾರೆ 3-4 ಪೇಜು. ಇದು ಪೂರ್ತಿಯಾಗಿ ನಿಮ್ಗೆ ಬೇಂದ್ರೆ ಯಾರು ಅಂತ ಗೊತ್ತಾಗ್ಬಿಡುತ್ತೆ ಅವಾಗ, ಅದಿಷ್ಟು ಓದೋ ತನಕ. ಇದು ಒಂದು ಕಡೆ. ಇದು ಬರೆದವ್ರು ಯಾರು ಇದನ್ನ ಅಂತಂದರೆ ಈ ಪುಸ್ತಕವನ್ನು ಸಂಪಾದನೆ ಮಾಡುವಂಥದ್ದು, ಎಲ್ಲ ಆರ್ಟಿಕಲ್ಸ್ಗಳನ್ನು ಒಳಗೆ ಹಾಕಿ 138 ಕವಿಗಳ ಬಗ್ಗೆ ಸಂಗ್ರಹ ಮಾಡಿಟ್ಟಿರೋರು ಯಾರು ಅಂತಂದರೆ ಪ್ರೊಫೆಸರ್ GS ಸಿದ್ದಲಿಂಗಯ್ಯನವರು ಅಂತ ಮತ್ತು ಪ್ರೊಫೆಸರ್ MH ಕೃಷ್ಣಯ್ಯನವರು. ಇವರು ಸಂಪಾದಕರು, ಪಬ್ಲಿಷರ್ಸ್ ಇವರು. ಸ್ವಾರಸ್ಯ ಏನು ಹೇಳಿದೆ ನಿಮಗೆ, ಆಧುನಿಕ ಕನ್ನಡ ಸಾಹಿತ್ಯದ ಸುಪ್ರಸಿದ್ಧ ಕವಿಗಳು, ಅವರ ಬಗ್ಗೆ ಯಾರು ಬರೀತಾರೆ ಅಂದರೆ ಬರೆದವರು ಪ್ರಸಿದ್ಧ ಸಾಹಿತಿಗಳೇ. 20ನೇ ಶತಮಾನದ ಕವಿಗಳು, 21ನೇ ಶತಮಾನದ ಕವಿಗಳು ಬರೆದಿದ್ದಾರೆ 19-20 ಬಗ್ಗೆ. ಹೇಗೆ ಅಂದರೆ ನಿಮಗೆ ಸುಲಭವಾಗಿ ಉದಾಹರಣೆ ಹೇಳಬೇಕು ಅಂದರೆ, ಈಗ ನಿಮ್ಮ ಸಮಕಾಲೀನರು, ಈಗ ನೀವು ಇಲ್ಲಿ 8, 9, 10ನೇ ತರಗತಿಯಲ್ಲಿ PUCಲಿ ಇದ್ದೀರಿ ಅಂತ ಇಟ್ಕೊಳ್ಳಿ. ನಮ್ಮ ಜೊತೆಗೆ ನೀವು ವ್ಯವಹಾರ ಮಾಡ್ತೀರಿ ಪ್ರತಿದಿನ. ನಿಮಗೆ ನಾವೇನೋ ಸ್ವಲ್ಪ ಪ್ರಭಾವವನ್ನು ಬೀರಿರ್ತೀವಿ, ನಿಮಗೆ ಖುಷಿ ಅನ್ನಿಸ್ಬೋದು.
ನಮ್ಮ ಸಾರು ಅಂತ, ನಮ್ಮ ಟೀಚರ್ಸು ಅಂತ, ಅಥವಾ ನಾವು ಯಾವ ದಿನನಿತ್ಯದಲ್ಲಿ ಓಡಾಡ್ತೀವೋ ಸಂಪರ್ಕ ಇಟ್ಕೊಂಡಿರ್ತೀವೋ ಅವ್ರ ಬಗ್ಗೆ ನಿಮ್ಗೊಂದು ದಿವಸ ಒಂದು ಆರ್ಟಿಕಲ್ ಬರೀಬೇಕು ಅಂತ ಅನಿಸ್ಬೋದು. ಕುಳಿತುಕೊಂಡು XYZ ಬಗ್ಗೆ ನೀವು ಬರೀತೀರ, ಅಬಾಕ ಅವ್ರ ಬಗ್ಗೆ ಬರೀತೀರ ಒಂದು ಆರ್ಟಿಕಲ್. ನೀವು ಅವ್ರನ್ನ ನೋಡಿದ್ದೀರಿ, ಜೊತೆಗೆ ಅವ್ರ ಜೊತೆಗೆ ನೀವು ವ್ಯವಹಾರ ಮಾಡಿದ್ದೀರಿ, ಪ್ರತಿನಿತ್ಯ ಭೇಟಿ ಮಾಡಿದ್ದೀರಿ, ನಿಮ್ಮ ಜೀವನದಲ್ಲಿ 3-4 ವರ್ಷಗಳ ಒಡನಾಟ ಇದೆ ನಿಮಗೆ, ಅಂಥವ್ರ ಬಗ್ಗೆ ಬರೆದಿಟ್ಟಿದ್ದೀರಿ. ಎಷ್ಟೋ ವರ್ಷಗಳ ನಂತರದಲ್ಲಿ, ಒಂದು 15-20 ವರ್ಷಗಳ ನಂತರದಲ್ಲಿ ಬಂದಿರೋರಿಗೆ ಇದನ್ನು ಕೊಟ್ಟರೆ ಆವಾಗ ಸಂಪೂರ್ಣವಾದ ಪರಿಚಯ ನೀವು ಅವರಿಗೆ ಮಾಡಿಕೊಟ್ಟಂಗೆ ಆಯಿತು. ಇಂಥವ್ರು ಅಬಾಕ ಅಥವಾ XYZ ಅನ್ನೋರು ಇದ್ದರೂ ಅವ್ರ ಜೊತೆಗೆ ನೀವು ಪಾಪ್ಯುಲರ್ ಆಗ್ತೀರಿ, ನೀವು ಪ್ರಸಿದ್ಧರೇ, ಇದ್ರ ಬಗ್ಗೆ ಬರೆದಿದ್ದೀರಲ್ಲ, ಅದಕ್ಕೆ ಈ ಥರದಲ್ಲಿ ಆ ಒಂದು ಪುಸ್ತಕ ಬಂದಿದೆ. ಅಂದರೆ 19-20ನೇ ಶತಮಾನದಲ್ಲಿ ಆಗೋದಂತಹ ಆಧುನಿಕ ಯುಗದ ಕನ್ನಡ ಸಾಹಿತಿಗಳ ವಿವರವನ್ನು 20ನೇ ಶತಮಾನದಲ್ಲಿ 21ನೇ ಶತಮಾನದಲ್ಲಿ ಬಂದಿರತಕ್ಕಂತಹ ಪ್ರಸಿದ್ಧ ಕವಿಗಳೇ ಬರೆದಿದ್ದಾರೆ ಅವ್ರ ಬಗ್ಗೆ. ಉದಾಹರಣೆಗೆ ಹೇಳ್ತೀನಿ, ನಿಮ್ಗೆ ಗೊತ್ತಾಗತ್ತೆ. ಫಗು ಹಳಕಟ್ಟಿಯವರು ಅಂತ ಕನ್ನಡ ನಾಡನ್ನು ಕಟ್ಟಲಿಕ್ಕೆ ಶ್ರಮಿಸಿದಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ, ಅವ್ರ ಬಗ್ಗೆ ಪುಸ್ತಕ ಪಬ್ಲಿಷ್ ಮಾಡಿದಾರಲ್ಲ ಪ್ರೊಫೆಸರ್ GS ಸಿದ್ದಲಿಂಗನವರು, ಅವ್ರು ಬರೆದಿದ್ದಾರೆ. ಗೋರೂರು ರಾಮಸ್ವಾಮಿ ಅಯ್ಯಂಗಾರು ಅಂತ ಪ್ರಸಿದ್ಧ ಸಾಹಿತಿಗಳು, ಅವ್ರ ಬಗ್ಗೆ ನಾವು ಆಶ್ರಮದಲ್ಲಿ ಅವ್ರನ್ನ ನೋಡ್ತೀವಿ, ಭಾಳ ಹಿರಿಯ ಸಾಹಿತಿಗಳು ಈಗಲೂ ಇದ್ದಾರೆ. ಅವರು CP ಕೃಷ್ಣಕುಮಾರ್ ಅವ್ರು ಬರೆದಿದ್ದಾರೆ. ಕುವೆಂಪುರವ್ರ ಬಗ್ಗೆ ಅವರ ಶಿಷ್ಯರು ಡಾಕ್ಟರ್ ಪ್ರಭುಶಂಕರ್ ಅವ್ರು ಬರೆದಿದ್ದಾರೆ. KS ನರಸಿಂಹಸ್ವಾಮಿಗಳು ಪ್ರೇಮ ಕವಿ ಅಂತ ಪ್ರಸಿದ್ಧ ಕನ್ನಡ ನಾಡಿನಲ್ಲಿ, ಅವ್ರ ಬಗ್ಗೆ ಈಗಲೂ ಬದುಕಿರುವಂಥ ಡಾಕ್ಟರ್ HS ವೆಂಕಟೇಶ್ ಮೂರ್ತಿ ಅವರು ಪ್ರಸಿದ್ಧ ಸಾಹಿತಿಗಳು, ಅವರು ಬರೆದಿದ್ದಾರೆ. ಗೋಪಾಲಕೃಷ್ಣ ಅಡಿಗರು ನವ್ಯ ಕವಿ, ಅವ್ರ ಬಗ್ಗೆ ಈಗಲೂ ಪೇಪರಲ್ಲೆಲ್ಲ ಆರ್ಟಿಕಲ್ ಬರುತ್ತೆ. ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಅಂತ ಅವ್ರು ಬರೆದಿದ್ದಾರೆ. ನಮ್ಮ SP ಸುರೇಶ್ ಸರಿಗೆ ಭಾರಿ ಸ್ನೇಹಿತರು, ಯಾರು ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಅವರು, ಆ ಸಮಕಾಲೀನರು, ಅವ್ರ ಕ್ಲಾಸ್ಮೇಟ್ ಕೂಡ. ಆಮೇಲೆ ಡಾಕ್ಟರ್ ಹಾಮಾನಾಯಕ್ ಅಂತ ಈಗಿಲ್ಲ ಅವರು, ಅವ್ರ ಬಗ್ಗೆ ನೀವು ಅವ್ರು ನೋಡಿದ್ದೀರಿ, ಕೆಲವರವರು ನೋಡಿರ್ತೀರಿ. ಡಾಕ್ಟರ್ ಕಮಲ ಹಂಪನ ಅಂತ ಅವ್ರು ನಮ್ಮ ಸ್ಕೂಲಿಗೆ ಬಂದಿದ್ದರು ಗೆಸ್ಟಾಗಿ, ಅವ್ರು ಬರೆದಿದ್ದಾರೆ. ಅವರು ನಾಡೋಜೆ ಕಮಲ ಹಂಪನ ಅವರು, ನಾಡೋಜ ಹಂಪ ನಾಗರಾಜರವರ ಪತ್ನಿ. KS ನಿಸಾರ್ ಅಹಮದ್, ಪ್ರೊಫೆಸರ್ KS ನಿಸಾರ್ ಅಹಮದ್ ನಿತ್ಯೋತ್ಸವ ಕವಿ, ನಿತ್ಯೋತ್ಸವ ಅಂತ ಒಂದು ಒಳ್ಳೆ ಹಾಡಿದೆ, ಅದ್ರ ಬರೆದವರು. ಮಹಾಬಲ್ ಮೂರ್ತಿ ಕೊಡ್ಲೆಕೆರೆ ಅನ್ನೋರು ಬರೆದಿದ್ದಾರೆ ಅವ್ರ ಬಗ್ಗೆ. ಅವರ ಆರ್ಟಿಕಲ್ಲು ಪೇಪರಲ್ಲಿ ವಿಜಯ ಕರ್ನಾಟಕ ಪ್ರಜಾವಾಣಿಲಿ ಆಗಕ್ಕೆ ಬರ್ತಾ ಇರುತ್ತೆ. ವಿ ಸೀತಾರಾಮಯ್ಯನವರು ಅಂತೇಳಿ ಅವ್ರ ಬಗ್ಗೆ ಪ್ರೊಫೆಸರ್ G ವೆಂಕಟಸುಬ್ಬಯ್ಯ ಅಂತ ಶತಾಯುಷಿಗಳವರು, ಪ್ರೊಫೆಸರ್ G ವೆಂಕಟಸುಬ್ಬಯ್ಯನವರು 100 ವರ್ಷಗಳ ಕಾಲಕ್ಕೂ ಹೆಚ್ಚು ಕಾಲ, 101-102 ವರ್ಷ ಬದುಕಿದ್ರು, ಗಟ್ಟಿಯಾಗಿ ಓಡಾಡ್ತಾ ಇದ್ರು, ಒಳ್ಳೆ ಸಾಹಿತಿಗಳು. ಇಗೋ ಕನ್ನಡ ಅಂತ ಒಂದು ಡಿಕ್ಷನರಿ ಬರೆದಿದ್ದಾರೆ ಅವರು. ಕನ್ನಡ ಪದಗಳನ್ನೆಲ್ಲ ಸೇರಿಸಿ ಡಿಕ್ಷನರಿ ಕೊಡಬೇಕು ಅಂದರೆ ಇಗೋ ಕನ್ನಡ, ಅದ್ಭುತವಾದಂತಹ ಡಿಕ್ಷನರಿ. ಅವರು ಪ್ರೊಫೆಸರ್ G ವೆಂಕಟಸುಬ್ಬಯ್ಯನವರು, ಅವರು ಸೀತಾರಾಮಯ್ಯನವರ ಬಗ್ಗೆ ಬರೆದಿದ್ದಾರೆ, ತಮ್ಮ ಪೂರ್ವಕಾಲೀನರವ್ರ ಬಗ್ಗೆ. TS ವೆಂಕಣ್ಣಯ್ಯನವರು ಅಂತ ಪ್ರಸಿದ್ಧ ಸಾಹಿತಿಗಳು, ಅವರು ಅವ್ರ ಹೆಸರಿನಲ್ಲಿ TS ವೆಂಕಣ್ಣಯ್ಯನವರ ಹೆಸರಿನಲ್ಲಿ TS ವೆಂಕಣ್ಣಯ್ಯ ಸ್ಮಾರಕ ಗ್ರಂಥಮಾಲೆ ಅಂತಲೇ ಇದೆ. ಎಷ್ಟು ಪುಸ್ತಕ ಬರೆದಿರ್ಬೇಕು ಅವರು. ಅವ್ರ ಬಗ್ಗೆ ಪ್ರೊಫೆಸರ್ LS ಶೇಷಗಿರಿ ರಾವ್ ಅಂತೇಳಿ ಪ್ರಸಿದ್ಧ ಲೇಖಕರು, ಅವ್ರು ಬರೆದಿದ್ದಾರೆ. DVG ಅವರು ಹೆಸರು ಕೇಳಿರ್ತೀರಿ, ಫೋಟೋ ನೋಡಿರ್ತೀರಿ, TV ಗುಂಡಪ್ಪನವರು. ಮಂಕುತಿಮ್ಮನ ಕಗ್ಗ, ಒಳ್ಳೆಯ ಪದ್ಯಗಳ ಸಾಲು, ಭಗವದ್ಗೀತೆಗೆ ಸಮಾನವಾದದ್ದು. ಕುವೆಂಪುರವರಿಗೆ ಮೊದಲು ಈ DVG ಅವರು ತಗೊಂಡೋಗಿ ಕೊಟ್ಟಂತೆ. ಕುವೆಂಪು ಎಷ್ಟೋ ಎತ್ತರದವರು, ಅಂದರೆ ಎಷ್ಟೋ ಮೊದಲು ಹುಟ್ಟಿದವರು, DVG ಅವರು ಸಣ್ಣವರು, ಚಿಕ್ಕವರು. ಯೂನಿವರ್ಸಿಟಿಯಲ್ಲಿ ಕುವೆಂಪುರವರು ಕೆಲಸ ಮಾಡುವಾಗ DVG ಅನ್ನೋರು ಯಾರೊಬ್ಬರು ಬಂದಿದ್ದಾರೆ, ಯುವಕರು ಅವಾಗ ಬಂದಿದ್ದಾರೆ ಅಂತ ಆಯಿತು, ಒಳಗೆ ಕಳಿಸಿ ಅಂದರು. ಪುಟ್ಟ ಪುಸ್ತಕ, ಭಗವದ್ಗೀತೆ ನೀವು ಹೇಗೆ ಪಾಕೆಟ್ಟಲ್ಲಿ ಇಟ್ಕೊಂಡು ಹೋಗ್ತೀರೋ ಅಷ್ಟೇ ತಗೋದು. ಮಂಕುತಿಮ್ಮನ ಕಗ್ಗ ಅಂತ ತಗೊಂಡವರು ಕೊಟ್ಟರು. ಕುವೆಂಪುರವರೇ ಸ್ವತಃ ಆಮೇಲೆ ಬರೀತಾರೆ ಅದರ ಬಗ್ಗೆ. ಅವರು ಶ್ರೀಮದ್ ರಾಮಾಯಣ ದರ್ಶನಂ ಅಂತ ಮಹಾಗ್ರಂಥಗಳು, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ತಪ್ಪ ಪುಸ್ತಕ ಬರೆದವರು ಒಂದು ಸಣ್ಣ ಪುಸ್ತಕ ತಗೊಂಡೋಗಿ ಕೊಟ್ಟರೆ ಹೇಳ್ತಾರೆ ಕುವೆಂಪುರವರು. ಆಮೇಲೆ ಒಂದು ಕಡೆ ಬರೆದು, ಹಸ್ತದಲ್ಲಿ ಇಟ್ಟಾಗ ಸುಮ್ಮನೆ ನಕ್ಕೆ ಅಂತ, ಕೈಲಿಟ್ಟಾಗ ಬುಕ್ನ DVG ಅವರು ನಕ್ಬಿಟ್ರಂತೆ, ಹೀಗೆ ಪುಸ್ತಕ ಬರೆದಿದ್ದಾರೆ ಇವನು ಅಂತ. ಆಮೇಲೆ ಪುಟ್ಟ ಪುಸ್ತಕವನ್ನು ಓದೋಕ್ಕೆ ಶುರು ಮಾಡಿದಾಗ ಗೊತ್ತಾಯ್ತಂತೆ ಇದು ಭಗವದ್ಗೀತೆಗೆ ಸಮಾನವಾದದ್ದು ಅಂತ ಗೊತ್ತಾಗಿ, ಆಮೇಲೆ ಮಸ್ತಕದಲ್ಲಿ ಹೊತ್ತೆ ಅಂತ ಬರೀತಾರೆ, ತಲೆ ಮೇಲೆ ಹೊತ್ಕೊಂಡು ತಿರುಗುವಂಥ ಪುಸ್ತಕ ಇದು. DVG ಅವ್ರನ್ನ ಯಾವ ಲೆವೆಲಲ್ಲಿ ನೋಡಿದ್ದಾರೆ ಕುವೆಂಪುರವರು ನೋಡಿ.
ಆ ಥರದಲ್ಲಿ ಈ ಡಿ ವಿ ಜಿ ಅವ್ರ ಬಗ್ಗೆ SR ರಾಮಸ್ವಾಮಿ ಅಂತೇಳಿ ಅವರು ಪ್ರಸಿದ್ಧ ಲೇಖಕರು ಬರೆದಿದ್ದಾರೆ. ಏನು ಮೂರ್ತಿರಾವ್ ಅಂತೇಳಿ ದೇವರು ಅಂತ ಒಂದು ಪುಸ್ತಕ ಇದೆ, ಒಳ್ಳೆ ಪುಸ್ತಕ, ಮಕ್ಕಳಿಗೆ ಓದಿ. ಆ ಮೂರ್ತಿರಾವ್ರ ಬಗ್ಗೆ, ಮೂರ್ತಿರಾವರು ದೇವರ ಬಗ್ಗೆ ಬರೆದಿರೋದು. ಹಾಗೆ ಸುಮಾರು ಪುಸ್ತಕ ಬರೆದಿದ್ದಾರೆ. ಅವರ ಶಿಷ್ಯರು ಡಾಕ್ಟರ್ ಪ್ರಭುಶಂಕರ್ ಅವರ ಶಿಷ್ಯರು ಕೂಡ ಅವರಾಮಿತ್ರ ಅವರು ಹಾಸ್ಯ ಲೇಖಕರು ಕನ್ನಡದಲ್ಲಿ. ಅವರಾಮಿತ್ರ ಅಂದರೆ ಮಹಾಭಾರತದ ಪಾತ್ರ ಸಂಗತಿಗಳು ಅಂಥೇಳಿ 3 ವಾಲ್ಯೂಮ್ ಪುಸ್ತಕ ಇದೆ. ನಾವು ಮಹಾಭಾರತ ಅಂದರೆ ಭೀಮಾರ್ಜುನ, ನಕುಲ, ಸಹದೇವ, ಧರ್ಮರಾಜ, ದುರ್ಯೋಧನ, ದುಶಾಸನ, ಕೃಷ್ಣ ಇಷ್ಟಕ್ಕೆ ಹೋಗುತ್ತೆ. ಬೇರೆ ಬೇರೆ ಪಾತ್ರಗಳಿವೆ ನಮಗೆ ಗೊತ್ತಿಲ್ಲದೆ. ಆ ಪಾತ್ರಗಳನ್ನೆಲ್ಲ ಸೇರಿಸಿ 3 ಪುಸ್ತಕ ಬರೆದಿರೋರು ಅವರಾಮಿತ್ರ ಅವರು. ಅವರು ಮೂರ್ತಿರಾವ್ರ ಬಗ್ಗೆ ಬರೀತಾರೆ. ದೇಜದವರು, ದೇಜವರೇಗೌಡರು ಅಂತೇಳಿ ಕುವೆಂಪುರವರ ಶಿಷ್ಯರು, ನೇರ ಶಿಷ್ಯರು. ಅವ್ರ ಬಗ್ಗೆ ಪ್ರಧಾನ ಗುರುದತ್ ಅನ್ನೋರು, ಅವರು ಆರ್ಟಿಕಲ್ ಎಲ್ಲ ಬರ್ತಾ ಇರುತ್ತೆ ಪೇಪರಲ್ಲಿ, ಅವ್ರು ಬರ್ತಾರೆ. ಅಂದರೆ ನೀವು ತಿಳ್ಕೋಬೇಕು. ಇಷ್ಟು ಉದಾಹರಣೆ ಕೊಟ್ಟಾಗ ನಮ್ಮನ್ನ ಸಮಕಾಲೀನರು ಅಥವಾ ನಮ್ಮ ಸ್ವಲ್ಪ ಒಡನಾಡಿಗಳು ಯಾರು ಇರ್ತಾರೋ ಮುಂದೆ ಹಿರಿಯರು ಯಾರು ಇರ್ತಾರೆ ಅವ್ರ ಬಗ್ಗೆ ಕಿರಿಯರು ಬರೆದಿರ್ತಕ್ಕಂಥ ಹೊತ್ತಗೆ ಪುಸ್ತಕ ಇದು. ಯಾವುದೋ ಸಾಲುದೀಪಗಳು ಅಂತ. ಎಷ್ಟು ಕವಿಗಳಿದ್ದಾರೆ. ಈಗ ಒಂದೇ ಒಂದು ಕ್ಲೂ ನಿಮಗೆ ಸುಲಭ ಮಾಡಿಕೊಡ್ತೀನಿ. ಒಬ್ಬೊಬ್ಬರ ಬಗ್ಗೆ 3-4 ಪೇಜ್ ಇದೆ ಒಂದು ಕವಿ ಬಗ್ಗೆ. ಆದರೂ ಬೇಸರ ಅನ್ಸುತ್ತೆ ಓದೋಕ್ಕೆ. 4 ಪೇಜ್ ಯಾರು ಓದ್ತಾರೆ ಅಂತ. ನಿಮ್ಮ ಕಷ್ಟ ಏನು ಅಂತ ಗೊತ್ತಾಗ್ಬಿಟ್ಟಿದೆ ಯಾರಿಗೆ, ಲೇಖಕರಿಗೆ. ಆ ಬುಕ್ನ ಲಾಸ್ಟಲ್ಲಿ ಅನುಬಂಧ ಅಂತ ಕೊಡಲಾಗಿದೆ. ಅನುಬಂಧ 1 ಅಂತಿದೆ. ಅನುಬಂಧ 1ರಲ್ಲಿ ಈ ಒಂದು ಕವಿಯ ಬಗ್ಗೆ ಕೇವಲ 1/4 ಪೇಜಲ್ಲಿ ಮುಗಿದೋಗಿದೆ. 1/4 ಪೇಜು ಅಂತಂದರೆ ಈ ಒಂದು ಪೇಜ್ನಲ್ಲಿ ಇಷ್ಟೇ ಒಂದು ಕವಿ, ಇಷ್ಟು 2ನೇ ಕವಿ, ಇಷ್ಟು 3ನೇ ಕವಿ, ಇಷ್ಟು 4ನೇ ಕವಿ. 4 ಕವಿಗಳ ಕಿರು ಪರಿಚಯವನ್ನು, ವೆರಿ ಶಾರ್ಟ್ ಇಂಟ್ರೊಡಕ್ಷನ್, ಅದನ್ನು ಅನುಬಂಧದಲ್ಲಿ ಕೊಡಲಾಗಿದೆ. 4 ಪೇಜ್ ಓದಲಿಕ್ಕೆ ಆಗದಿದ್ದವರು ದ ರಾ ಬೇಂದ್ರೆ ಬಗ್ಗೆ ಏನು ತಿಳ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂದರೆ ಅನುಬಂಧ ಹೋಗಿ ಅಲ್ಲಿ ದ ರಾ ಬೇಂದ್ರೆ ನೋಡಿ ಪುಟ್ಟದಾಗಿ ತಿಳ್ಕೊಬೋದು. ಇಂಟ್ರೆಸ್ಟ್ ಜಾಸ್ತಿ ಬಂದಾಗ ಈ ಕಡೆ ಬರ್ಬೋದು. ಎಷ್ಟು ಅದ್ಭುತವಾದಂಥ ವ್ಯವಸ್ಥಿತವಾಗಿ ಈ ಪುಸ್ತಕವನ್ನು ಬರೆದಿದ್ದಾರೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ಹೀಗೆ ಕವಿ ಆಗಲಿಕ್ಕೆ ಲೇಖಕರಿಗೆ ಸ್ಫೂರ್ತಿ ಏನು ಬಂತು, ಪ್ರೇರಣೆ ಏನು ಬಂತು, ಸಂಕ್ಷಿಪ್ತ ಜೀವನ ಚರಿತ್ರೆ, ಅವರ ಕೃತಿಗಳ ಸ್ವಾರಸ್ಯ, ಸಾಹಿತ್ಯದ ಸೊಬಗು ಎಲ್ಲ 4 ಪೇಜಲ್ಲಿದೆ. ಶಾರ್ಟ್ ಆಗಬೇಕು ಅಂದರೆ ಅನುಬಂಧದಲ್ಲಿದೆ. ಹೀಗೆ 138 ಸಾಹಿತಿಗಳ ಬಗ್ಗೆ ವಿವರಣೆ ಇದೆ. ಇದೊಂದು ದೀವಟಿಗೆ ಅಂತ ಕರೀತಾರೆ. ದೀವಟಿಗೆ ಅಂದರೆ ಏನು ಗೊತ್ತಾ? ಕತ್ತಲೆಯ ರಾತ್ರಿಯಲ್ಲಿ, ರಾತ್ರಿ ಕತ್ತಲೆ, ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ಬೀದಿ ದೀಪಗಳಿಲ್ಲ, ಕಿರುದಾರಿ, ಅತ್ಯಂತ ಶಾರ್ಟ್ ವೇ, ನ್ಯಾರೋ ವೇ ಅಂತ ಕಿರುದಾರಿಯಲ್ಲಿ ನೀವು ಹೋಗಬೇಕಾದ್ರೆ ನಿಮ್ಮ ಹತ್ರ ಯಾವ ಬೆಳಕಿನ ವ್ಯವಸ್ಥೆ ಬೇರೆ ಯಾವುದೂ ಇಲ್ಲ. ಒಂದು 4-5 ಕಡ್ಡಿಗಳು ಅಂದರೆ ಈ ಮರದ ಕಡ್ಡಿಗಳನ್ನೆಲ್ಲ ಸೇರಿಸಿ ಅದಕ್ಕೆ ಬಟ್ಟೆ ಎಲ್ಲ ಸುತ್ತಿ ಎಣ್ಣೆ ಎಲ್ಲ ಒದ್ದಿ ಅದಕ್ಕೆ ಕರ್ಪೂರ ಸವರಿ ಆಮೇಲೆ ಬೆಂಕಿಯನ್ನು ಹಚ್ಚಿ ಹೀಗೆ ತೆಗೆದುಕೊಂಡು ಹೋದರೆ ಎಷ್ಟು ದೊಡ್ಡ ಬೆಳಕು ಕಾಣಿಸುತ್ತೆ ನೋಡಿ. ಇಲ್ಲಿಂದ ಇಲ್ಲಿಗೆ 3 ಕಿಲೋಮೀಟರ್ ಬೇಕಾದ್ರೂ ಹೋಗ್ಬೋದು. ಅದನ್ನು ದೀವಟಿಗೆ ಅಂತ ಕರೀತಾರೆ. ಆ ದೀವಟಿಗೆ ದಾರಿದೀಪ ಅಂತ ಅರ್ಥ. ಕನ್ನಡ ಸಾಹಿತ್ಯಗಳ ಬಗ್ಗೆ, ಸಾಹಿತ್ಯದ ಬಗ್ಗೆ ತಿಳ್ಕೊಳ್ಳೋರಿಗೆ ಇದೊಂದು ನಿಜವಾದ ದಾರಿದೀಪ ಈ ಪುಸ್ತಕ. ಇದನ್ನು ಜೀವನ ಪಥ, ಸಾಹಿತ್ಯ ಪಥ ಅಂತೆಲ್ಲ ಒಂದು ವಿಭಾಗದಲ್ಲಿ ಅನುಬಂಧದಲ್ಲೆಲ್ಲ ಕೊಡಲಾಗಿದೆ. ಇವತ್ತು ಈ ಕೃತಿ ಬಿಡುಗಡೆ ಆಗ್ತಾ ಇದೆ. ನಮ್ಮ ಲೈಬ್ರರಿಯ ರೆಫರೆನ್ಸ್ ಸೆಕ್ಷನ್ ಇರುತ್ತೆ. ಆಮೇಲೆ ಪ್ರಸನ್ನ ಸರ್ ಹತ್ರ ತಾವು ಯಾವಾಗ ಫ್ರೀ ಆಗ್ತಿರೋ ಬಂದು ತಗೊಂಡು ನೋಡಿ ತಿಳ್ಕೊಳ್ಳಿ. ಸಾಹಿತ್ಯ, ಸಂಗೀತ, ಕಲಾವಿಹೀನ, ಸಾಹಿತ್ಯದ ಬಗ್ಗೆ, ಸಂಗೀತದ ಬಗ್ಗೆ, ಕಲೆ ಬಗ್ಗೆ ಯಾರಿಗೆ ಆಸಕ್ತಿ ಇರಲ್ವೋ ಪಶು ಸಮಾನ ಅಂತ ಹೇಳಿದ್ದಾರೆ ಅವರಿಗೆ. ನಾವು ಮನುಷ್ಯರಾದ ಮೇಲೆ 3ರಲ್ಲಿ ಯಾವುದ್ರ ಬಗ್ಗೆ, 1 ಬಗ್ಗೆ ಆದರೂ ಆಸಕ್ತಿ ಹೊಂದಿರಬೇಕು. ಸಾಹಿತ್ಯದ ಬಗ್ಗೆ ಆಗಲಿ, ಆರ್ಟ್ ಕಲೆ ಬಗ್ಗೆ ಆಗಲಿ, ಇಲ್ಲ ಸಂಗೀತದ ಬಗ್ಗೆ ಆಗಲಿ ಆಸಕ್ತಿ ಹೊಂದಿಲ್ಲ ಅಂತ ಆದರೆ, ಹೊಂದಿರಲೇಬೇಕು ಒಂದರಲ್ಲಿ, ಇಲ್ಲ ಅಂತಾದರೆ ಪಶುಗಳಿಗೂ ನಮಗೂ ವ್ಯತ್ಯಾಸ ಏನು ಅಂತಂದರೆ ಅವ್ರ ಬಾಲ ಕೊಂಬು ಇರುತ್ತೆ, ನಮ್ಗೆ ಅದಿಲ್ಲ. ಅವು ತಿಂತವೆ, ನಾವು ತಿಂತೀವಿ, ಇಷ್ಟೇ. ಹಾಗಾಗಿ ಪಶುಗಳಾಗೋದು ಬೇಡ. ಇಷ್ಟು ಒಳ್ಳೊಳ್ಳೆ ಗ್ರಂಥಾಲಯಗಳಲ್ಲಿ ಬರ್ತಕ್ಕಂಥ ಪುಸ್ತಕಗಳ ಸದುಪಯೋಗ ಮಾಡ್ಕೊಳ್ಳಿ. ಸಾಲುದೀಪಗಳು ಪುಸ್ತಕವನ್ನು ಒಮ್ಮೆ ಅಲ್ಲ ಸುಮಾರು ಸಲ ತಿರುವು ಹಾಕ್ಬೋದು. ನಿಮಗೆ ಯಾವಾಗೆಲ್ಲ ಕವಿ ಪರಿಚಯದೆಲ್ಲ ಸಮಸ್ಯೆಗಳು ಬರುತ್ತವೋ, ತಿಳ್ಕೋಬೇಕು ಅಂತ ಆಸೆ ಬರುತ್ತೋ ಅವೆಲ್ಲ ನೋಡ್ಬೋದು. ಮತ್ತು ಶಕ್ತಿ ಇದ್ದರೆ ಈ ಪುಸ್ತಕವನ್ನು 548 ಎಷ್ಟೋ ರೂಪಾಯಿ ಇದೆ. ನೀವು ಓಟಿಗೆ ಹೋದಾಗ ಯಾವ ಪಬ್ಲಿಕೇಶನ್ ಪಬ್ಲಿಷ್ ಮಾಡಿದ್ದು ನೋಡಿ. ಸಂಗ್ರಹಾರ್ಹವಾದ ಪುಸ್ತಕ. ಸಂಗ್ರಹಾರ್ಹ ಅಂದ್ರೇನು? ಮನೆಯಲ್ಲಿ
ಸಂಗ್ರಹ ಮಾಡಿ ಇಡ್ಬೋದಾದಂಥದ್ದು ಕಬೋರ್ಡಲ್ಲಿ. ನೀವು ಬೇಕಾದಾಗೆಲ್ಲ ನಿಮ್ಮ ರೆಫರೆನ್ಸ್ ನಿಂದೇ ಮನೆಯೇ ರೆಫರೆನ್ಸ್ ಸೆಕ್ಷನ್ ಆ ಥರ ಮಾಡ್ಕೋಬೋದು ಅಂತ ಹೇಳ್ತಾ ಸದುಪಯೋಗ ಪಡಿಸ್ಕೊಳ್ಳಿ. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಪ್ರಸನ್ನ ಸರ್ಗೆ ಮತ್ತು ನನ್ನ ಮಾತನ್ನು ಕೇಳಿದಂತಹ CRCS ಅವರಿಗೆ ನಿಮಗೆಲ್ಲರಿಗೂ ಕೂಡ ನಾನು ಮುಂದಿಸ್ತಾ ಮುಂದಿನ ಕಾರ್ಯಕ್ರಮ ನಡೆಸೋಣ. ಧನ್ಯವಾದಗಳು. ನಮಸ್ಕಾರ. ಈಗ ನಮ್ಮ ರಾಘವೇಂದ್ರ CS ಸರ್ ಹಾಗೂ ಲಕ್ಷ್ಮೀನಾರಾಯಣ ಭಟ್ ಸರ್ ಅವರು ಸೇರಿ ಈ ಪುಸ್ತಕವನ್ನು ಬಿಡುಗಡೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಈಗ ಈ ಕಾರ್ಯಕ್ರಮವನ್ನು ಶಾಂತಿಯುತದಿಂದ ಪೂರ್ಣಗೊಳಿಸೋಣ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.